ಈ ಸಂಜೆ ಸ್ವಾಮಿ ನಮ್ಮ ಪ್ರತಿಯೊಬ್ಬರೊಂದಿಗೆ ನಿನ್ನ ವಾಕ್ಯ ಉಪದೇಶಗಳಿಂದ ಮಾತನಾಡು, ನಮ್ಮನ್ನು ಬಲಪಡಿಸು, ಕ್ರಿಸ್ತನ ಸಮೀಪಕ್ಕೆ ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತೀವಿ. ಪರಲೋಕದ ಒಂದು ಪ್ರಸನ್ನತೆ ಈ ಸಂಜೆ ನಮ್ಮ ನಡುವೆ ಇರಬೇಕಪ್ಪ. ದೈವಿಕವಾದ ಒಂದು ಮಹಿಮೆ ನಮ್ಮ ಆರಾಧನೆಯಲ್ಲಿಯೂ ಇರಬೇಕು ಸ್ವಾಮಿ. ಬರಕ್ಕಿರುವಂಥ ಎಲ್ಲ ದೇವ ಮಕ್ಕಳು ಸರಿಯಾದ ಸಮಯಕ್ಕೆ ಬಂದು ಸೇರುವಂತೆ ಸಹಾಯ ಮಾಡು. ನಿಮಗೆಲ್ಲ ಮಹಿಮೆ, ಸ್ತುತಿ, ಸ್ತೋತ್ರ, ಘನತೆ ಸಲ್ಲಿಸ್ತೀವಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಸ್, ಕೈ ತಟ್ಟಿ ಕರ್ತನಿಗೆಲ್ಲ ಮಹಿಮೆ ಕೊಡೋಣ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಗಾಡ್. ಎಲ್ಲ ಆರಾಧನೆ ಮಾಡೋಕ್ಕೆಲ್ಲರೂ ಸಿದ್ಧವಾಗಿದ್ದೀರಾ? ಈ ಲಾಸ್ಟ್ 2 ದಿನ ಮೀಟಿಂಗ್ ಪ್ರೇಯರ್, ಈ ಲಾಸ್ಟ್ ಸೆಷನ್ ಒಂದು ಎದುರು ನೋಡುವಿಕೆಯಿಂದ ಇರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ತಿರುಗಿ ಹೇಳ್ತೀನಿ, ಯಾರೆಲ್ಲ ಯೂತ್ ಮೀಟಿಂಗ್ಸ್ಗೆ ರಿಜಿಸ್ಟರ್ ಮಾಡಿಲ್ಲ, ಹೆಸರು ಕೊಡಿರಿ. ಮಂಗಳವಾರ ನಡೆಯುವ ಕೂಟಕ್ಕೆ ಭಾಗವಹಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀರಾ? ನಿನ್ನೆ ಸಂಜೆ, ಇವತ್ತು ಬೆಳಗ್ಗೆ ಕರ್ತನು ಮಹತ್ವವಾದ ರೀತಿಯಲ್ಲಿ ತನ್ನ ಮಹಿಮೆಯನ್ನು ಸುರಿಸುತ್ತಾ ಇದ್ದಾರೆ. ನಾವೆಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೇವೆ. ಸೊ ಇವತ್ತು ಸಂಜೆ, ಟುನೈಟ್ ಇಸ್ ದ ನೈಟ್ ಆಫ್ ಮಿರಕಲ್ಸ್. ಈ ರಾತ್ರಿ ನಿಮ್ಮ ರಾತ್ರಿ, ಅದ್ಭುತದ ರಾತ್ರಿ. ಕರ್ತನು ಉನ್ನತವಾದ ಕಾರ್ಯಗಳನ್ನು ಮಾಡುತ್ತಾರೆ, ಅತಿಶಯವಾದ ಕಾರ್ಯಗಳನ್ನು ಮಾಡೋಕ್ಕೆ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಈ ದಿನ ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದ ಪಡುವವರಾಗಿರಬೇಕು. ಈ ದಿನ, ಟುನೈಟ್, ಈ ದಿನ ಕರ್ತನು ನಮಗೆ ನೇಮಕ ಮಾಡಿದ್ದಾರೆ. ಈ ಸಂಜೆ ಬಂದಿರುವ ನಿಮ್ಮೆಲ್ಲರಿಗೂ ಕರ್ತನು ಒಂದು ಅದ್ಭುತವನ್ನು ನೇಮಕ ಮಾಡಿದ್ದಾರೆ. ಒಂದು ಅದ್ಭುತವನ್ನು, ಅತಿಶಯವಾದ ಕಾರ್ಯಗಳನ್ನು ಕರ್ತನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅದನ್ನು ನೀವು ಹೊಂದಿಕೊಳ್ಳಕ್ಕೆ ರೆಡಿ ಆಗಿರಬೇಕು. ಇಫ್ ಯು ಆರ್ ರೆಡಿ, ನೆನ್ನೆ ವಾಕ್ಯ ಕೇಳಿದ್ವಿ ಅಲ್ವಾ? ರೆಡಿ ಆಗಿರಬೇಕು ಯಾವಾಗಲೂ. ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ ದೇವರು ಏನು ಮಾಡಕ್ಕಿದಾರೋ ನಮಗೆ ಗೊತ್ತಿಲ್ಲ. ಆ ಪರಲೋಕದ ಮೋಡ ಯಾವಾಗ ಮೂವ್ ಆಗುತ್ತೆ, ಆ ಕ್ಲೌಡ್ ಆಫ್ ಗ್ಲೋರಿ, ಆ ಮೇಘ ಯಾವಾಗ ಚಲಿಸಕ್ಕಿದೆ, ಸ್ಟಾರ್ಟ್ ಆಗಕ್ಕಿದೆ ನಮಗೆ ಗೊತ್ತಿಲ್ಲ. ಆದರೆ ಎನಿ ಟೈಮ್ ವಿ ಹ್ಯಾವ್ ಟು ಕೀಪ್ ಆನ್ ಫೋಕಸಿಂಗ್ ಆನ್ ದ ಕ್ಲೌಡ್ ಆಫ್ ಗ್ಲೋರಿ. ಆಮೆನ್. ಇಸ್ರಾಯೇಲ್ ಜನರು ಹಾಗೆ ತಮ್ಮ ಡೇರೆಗಳೆಲ್ಲ ಅಲ್ಲಲ್ಲಿ ಗುಡಾರಗಳನ್ನು ಹಾಕಿ ಅಲ್ಲೇ ವಾಸವಾಗಿದ್ರು ಅರಣ್ಯದಲ್ಲಿ. ಎಲ್ಲಿ ಮೇಘ ನಿಲ್ಲಬೇಕು ಅಲ್ಲಿ ನಿಲ್ಲಬೇಕು. ಆ ಮೇಘ ಪ್ರಾರಂಭವಾಗುವಾಗ ಇವರೆಲ್ಲ ಡೇರೆಗಳೆಲ್ಲ ತೆಗೆದು ಕಮಾನ್ ಪ್ಯಾಕ್ 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 ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ರು. ಅವಾಗ ನೋಡಿ ಎಷ್ಟು ಮಟ್ಟಕ್ಕೆ ಅವರು ಅಬ್ಸರ್ವೇಷನ್ ಅಲ್ಲಿ ಇದ್ದಿದ್ದಾರೆ, ಎಷ್ಟು ಮಟ್ಟಕ್ಕೆ ಆ ಮೇಘದ ಮೇಲೆ ಗಮನವುಳ್ಳವರಾಗಿದ್ದಾರೆ. ಇವತ್ತು ನಮ್ಮ ನಡುವೆ ಪರಲೋಕದ ಮೇಘ, ಪರಲೋಕದ ಮೋಡ ನಮ್ಮ ಸಭೆಯನ್ನು ಆವರಿಸಿಕೊಂಡಿದೆ, ನಿಮ್ಮನ್ನು ಆವರಿಸಿಕೊಂಡಿದೆ. ನಿಮ್ಮ ಫೋಕಸ್ ಕರ್ತನ ಮೇಲೆ ಇರುವಾಗ, ನಿಮ್ಮ ಕಣ್ಗಳು ಕರ್ತನ ಮೇಲೆ ಇರುವಾಗ, ನಿಮ್ಮ ಮನಸ್ಸು ಕರ್ತನ ಮೇಲೆ ಇರುವಾಗ, ಯು ಆರ್ ಗೋಯಿಂಗ್ ಟು see his power tonight. ಅವರ ಶಕ್ತಿಯನ್ನು, ಬಲವನ್ನು ನೀವು ಅನುಭವಿಸಿದ್ದೀರಾ. ಹಲ್ಲೆಲೂಯಾ. ಎಷ್ಟು ಜನ ನೀವು ಬಯಸ್ತೀರಾ ದೇವರ ಶಕ್ತಿಯನ್ನು, ಅವರ ಮಹಿಮೆಯನ್ನು ನಾನು ಅನುಭವಿಸಬೇಕು? ಆಮೆನ್, ಹಲ್ಲೆಲೂಯಾ. ನಾನೇನೋ ಹೊಂದಿಕೊಳ್ಳಕ್ಕೆ ಬಂದಿದ್ದೀನಿ ಅಂತ ಹೇಳುವವರು ಜೋರಾಗಿ ತಲೆಗೆ ಮೇಲೆ ಚಪ್ಪಾಳೆ ಹೊಡೆದು ಕರ್ತನಿಗೆ ಮಹಿಮೆ ಸಲ್ಲಿಸುತ್ತಾ ನಾವು ಹಾಡೋಣ. Thank you Lord, hallelujah. Aradhana. Thank you Jesus. Yes. Aradhana. Stuti aradhana. Yes, put your hands together. Amen. Hallelujah.
ఘనతకు అర్హుడవు, నీవే నా దైవము. మహిమే ఘనతకు అర్హుడవు, నీవే నా దైవము. సృష్టికర్త, ముక్తిదాత, సృష్టికర్త, ముక్తిదాత, స్తుతులకు పాత్రుడా. ఆరాధన నీకే, ఆరాధన నీకే, ఆరాధన నీకే, ఆరాధన నీకే, ఆరాధన స్తుతి ఆరాధన, ఆరాధన నీకే, ఆరాధన స్తుతి ఆరాధన, ఆరాధన నీకే, ఆరాధన నీకే, ఆరాధన నీకే, ఆరాధన నీకే. మందాలు కురిపించినావు, మండే నుండి నిలిచినావు. మందాలు కురిపించినావు, మండే నుండి నిలిచినావు. యెహోవా ఈరే చూచుకున్నును, యెహోవా ఈరే చూచుకున్నును, సర్వము సమకూర్చును. ఆరాధన నీకే, ఆరాధన నీకే, ఆరాధన నీకే, ఆరాధన నీకే, ఆరాధన స్తుతి ఆరాధన, ఆరాధన నీకే, ఆరాధన స్తుతి ఆరాధన, ఆరాధన నీకే, ఆరాధన నీకే, ఆరాధన నీకే, ఆరాధన నీకే, ఆరాధన నీకే. వ్యాధులను తొలగించినావు, మృతులను మరిలేపినావు. వ్యాధులను తొలగించినావు, మృతులను మరిలేపినావు. యెహోవా రాఫా స్వస్థపరచును, యెహోవా రాఫా స్వస్థపరచును, స్వస్థపరచును. ఆరాధన నీకే, ఆరాధన నీకే, ఆరాధన నీకే, ఆరాధన నీకే, ఆరాధన స్తుతి ఆరాధన, ఆరాధన నీకే, ఆరాధన స్తుతి ఆరాధన, ఆరాధన నీకే, 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 ఆరాధన నీకే. ఆమేన్. ಹಲ್ಲೆಲೂಯಾ. ಅವರಿಗೆ ಮಹಿಮೆ ಸಲ್ಲತಕ್ಕದಾಗಿದೆ.
ಅವರು ಮಹಿಮೆ ಮಾತ್ರ ಬೇರೆ ಯಾರಿಗೂ ಕೊಡಕ್ಕೆ ಇಷ್ಟಪಡಲ್ಲ. ಹಿ ಇಸ್ ಅ ಜೆಲಸ್ ಗಾಡ್. ಆಮೇನ್. ಮಹಿಮೆ ಬೇರೆ ಏನಕ್ಕಾದ್ರೂ ಕೊಟ್ರೆ ಆಮೇನ್ ಅವರು ಇಷ್ಟಪಡಲ್ಲ. ಹೊಟ್ಟೆ ಕಿಚ್ಚು ದೇವರು. ಆಮೇನ್. ವೈರಾಗ್ಯ ಇದೆ. ದೇವ ಜನರು ಅವರಿಗೆ ಸಲ್ಲತಕ್ಕ ಮಹಿಮೆ ಅಂದರೆ ಏನರ್ಥ? ನಾವು ದೇವರ ಆಲಯಕ್ಕೆ ಬರ್ತೀವಿ, ಕರ್ತನಿಗೆ ಘನತೆಯನ್ನು ಕೊಡಬೇಕು. ಆಮೇನ್. ನಮ್ಮಿಂದ ಸ್ತುತಿ ಸ್ತೋತ್ರಗಳು, ಆರಾಧನೆ, ಆ ಚಪ್ಪಾಳೆ ತಟ್ಟುವುದು, ಕರ್ತನನ್ನು ಹಾಡುವ ಹಾಡುಗಳು ಎಲ್ಲವೂ ಅವರಿಗೆ ಸೇರಿಬಿಡಬೇಕು. ಈಸ್ ಎಕ್ಸ್ಪೆಕ್ಟಿಂಗ್ ಎವ್ರಿಥಿಂಗ್ ಟು ಬಿಲಾಂಗ್ ಟು ಹಿಮ್. ಎಲ್ಲವೂ ಅವರಿಗೆ ಸೇರಬೇಕೆಂಬುದೇ ಅವರು ಬಯಸುವವರಾಗಿದ್ದಾರೆ. ಅದನ್ನು ಬಿಟ್ಟು ಕೊಡಲೇಬಾರದು. ಆರಾಧನೆ ಮಾಡದೇ ಇರಬಾರ್ದು, ಸ್ತುತಿಸದೇ ಇರಬಾರ್ದು, ಬಾಯಿ ತೆರೆದೇ ಇರಬಾರ್ದು, ಚಪ್ಪಾಳೆ ತಟ್ಟದೇ ಇರಬಾರ್ದು. ಸೊ ಎಲ್ಲ ಮಹಿಮೆ ಅವರಿಗೆ ನಾವು ಕೊಟ್ಟು ಬಿಡಬೇಕು. ಇವತ್ತು ಏನೆಲ್ಲ ಸೇರಬೇಕು ಅವರಿಗೆ ಕೊಡಬೇಕು. ಎಲ್ಲ ಇಲ್ಲಿ ಏನೆಲ್ಲ ಸೇರಬೇಕು ಅವರಿಗೆ ಕೊಟ್ಟು ಬಿಡಬೇಕು. ಯಾಕಂದ್ರೆ ಅವರು ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಅವರು ಇಳಿದು ಬರ್ತಾರೆ. ಜನರ ಸ್ತುತಿ ಸ್ತೋತ್ರಗಳಲ್ಲಿ ಪ್ರಿಯಪಟ್ಟು ಆ ಸ್ತುತಿ ಸ್ತೋತ್ರಗಳು ಅವರಿಗೆ ಸುಗಂಧ ವಾಸನೆಯಾಗಿರುತ್ತೆ. ಆಮೇನ್. ಆ ರಮ್ಯವಾದ ಸ್ತುತಿ ಸ್ತೋತ್ರಗಳಲ್ಲಿ ವಾಸ ಮಾಡುವುದಕ್ಕಾಗಿ ಅವರು ಬಂದು ಏನ್ ಮಾಡ್ತಾರಂದ್ರೆ ಆ ಸ್ತೋತ್ರಗಳಲ್ಲಿ ಪ್ರಿಯಪಟ್ಟು ನಮ್ಮ ನಡುವೆ ಹಾಗೇ ಚಲಿಸುವವರಾಗಿದ್ದಾರೆ. Hallelujah. He is willing to move in our midst. ನಮ್ಮ ನಡುವೆ ಹಾಗೆ ಚಲಿಸಬೇಕು. ಆ ಸ್ತುತಿ ಸ್ತೋತ್ರಗಳೆಲ್ಲ ಅವರು ಏನ್ ಮಾಡ್ತಾರಂದ್ರೆ he smells the fragrance. ಅದನ್ನು ಏನ್ ಮಾಡ್ತಾರೆ? ಶ್ವಾಸಿಸುತ್ತಾರೆ ಪ್ರತಿಯೊಬ್ಬರ ಸ್ತುತಿ ಸ್ತೋತ್ರ. ಸೊ ಇವತ್ತು ನಮ್ಮ ಸ್ತುತಿ ಸ್ತೋತ್ರ ಕರ್ತನಿಗೇನಾಗಿದೆ? ಅದು ಶ್ರೇಷ್ಠವಾಗಿದೆ, ಅದು ವಿಶೇಷವಾಗಿದೆ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ಇವತ್ತು ಕರ್ತನಿಗೆ ನಾವೆಲ್ಲ ಏನ್ ಮಾಡಬೇಕು? ನಮ್ಮ ಬಲ ಎಷ್ಟು ಇದೆ ಅಷ್ಟು ಅವರಿಗೆ ಕೊಟ್ಟು ಬಿಡಬೇಕು. ನಮ್ಮ ಮನಸ್ಸು ಎಷ್ಟು ಮಟ್ಟಕ್ಕೆ ಅವರನ್ನು ಸ್ತೋತ್ರ ಮಾಡಬೇಕು ಎಂದು ಅನಿಸ್ತಾ ಇದೆಯೋ ಅಷ್ಟು ಮಟ್ಟಕ್ಕೆ ಅವರಿಗೆ ಸ್ತೋತ್ರ ಸಲ್ಲಿಸ್ಬಿಡಬೇಕು. ಅಷ್ಟು ಮಟ್ಟಕ್ಕೆ ಅವರನ್ನು ಆರಾಧನೆ ಮಾಡಬೇಕು. ನಮ್ಮಲ್ಲಿ ನಾವೇನು ತೀರ್ಮಾನ ಮಾಡಬೇಕಂದ್ರೆ ನನ್ನದು ಮಾತ್ರ ನನ್ನ ಅಪ್ಪಗೆ ಬೆಸ್ಟ್ ಆಗಿರಬೇಕಂತ ಯೋಚಿಸ್ಬೇಕು. ಬೇರೆ ಯಾರದು ಇರಬಾರ್ದು. ಆ ಥರ ಮನಸ್ಸಿಂದ ಆರಾಧನೆ ಮಾಡಬೇಕು. ನನ್ನದು ಮಾತ್ರವೇ ಇವತ್ತು ಕರ್ತನ ಸ್ವೀಕಾರ ಮಾಡಿ. ಪ್ರತಿಯೊಬ್ಬರು ಆ ಥರ ಇದ್ರೆ ಎಷ್ಟು ಮಟ್ಟಕ್ಕೆ ಇರುತ್ತೆ ನಮ್ಮ ಆರಾಧನೆ, ಎಷ್ಟು ಮಟ್ಟಕ್ಕೆ ಇರುತ್ತೆ ನೋಡಿ ನಮ್ಮ ಆಶೀರ್ವಾದ ಅಲ್ವಾ? ನನ್ನದು ಮಾತ್ರವೇ ನನ್ನ ಅಪ್ಪ ಇವತ್ತು ಸ್ವೀಕಾರ ಮಾಡಬೇಕು. ಎಲ್ಲರಿಗಿಂತ ನಾನು ಬೆಸ್ಟ್ ಆಗಿ ಹಾಡಬೇಕು, ನಾನು ಬೆಸ್ಟ್ ಆಗಿ ಅವರಿಗೆ ಕೊಡಬೇಕಂತ ಹೇಳುವಾಗ ಕರ್ತನು ನಮ್ಮನ್ನು ಡಬಲ್ ಆಗಿ ಆಶೀರ್ವಾದ ಮಾಡುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಅವ್ರು ಯಾವ ರೀತಿನಲ್ಲಿ ನಮ್ಮನ್ನು ಕಾಯ್ತಾರಂದ್ರೆ ಜೆಕರ್ಯ 9:8 ವಾಕ್ಯ ಹೇಳುತ್ತೆ, ನೆವರ್ ಅಗೇನ್ ವಿಲ್ ಅನ್ ಅಪ್ರೆಸರ್ ಓವರ್ರನ್ ಯು. ನಮ್ಮನ್ನು ತೊಂದರೆ ಪಡಿಸುವವರು, ಹಿಂಸೆ ಪಡಿಸುವವರು ನಮ್ಮ ಮೇಲೆ ಜಯ ಹೊಂದಕ್ಕೆ, ನಮ್ಮ ಮೇಲೆ ನಡೆಯಕ್ಕೆ, ತೊಂದರೆ ನಮ್ಮ ಮೇಲೆ ನಡೆಯಕ್ಕೆ, ಉಪದ್ರ ನಮ್ಮ ಮೇಲೆ ನಡೆಯಕ್ಕೆ, ಹೋರಾಟ ನಮ್ಮ ಮೇಲೆ ನಡೆಯಕ್ಕೆ ಅವರ ಅನುಮತಿ ಕೊಡುವುದೇ ಇಲ್ಲ. ನಿಮ್ಮನ್ನು ಯಾವ ಪ್ರಾಬ್ಲಮ್ ಓವರ್ಟೇಕ್ ಮಾಡಕ್ಕೆ ಅನುಮತಿ ಕೊಡದೇ ಇರುವ ದೇವರು. ಅದೇ ವಾಕ್ಯ ಹೇಳುತ್ತೆ, I will keep watching my people. My eyes will be fixed on my people, my children. Hallelujah. ನಿಮ್ಮ ತೊಂದರೆ, ನೀವು ಅನುಭವಿಸುವ, ಎದುರು ನೋಡುವ, ನಿಮಗೆ ಬರುವ ಹೋರಾಟಗಳು ಎಲ್ಲ ಇಲ್ಲ. ನಿಮ್ಮ ಸಂಧಿಸುವ ಹೋರಾಟ ನಿಮ್ಮನ್ನು ತುಳಿಯಕ್ಕೆ, ನಿಮ್ಮನ್ನು ಓವರ್ಟೇಕ್ ಮಾಡಕ್ಕೆ ಅವರ ಅನುಮತಿ ಕೊಡಲ್ಲ. ಅಂದ್ರೆ ಓವರ್ಟೇಕ್ ಅಂದ್ರೆ ಏನು? ನಿಮ್ಮ ಮೇಲೆ ಜಯಗೊಳ್ಳಕ್ಕೆ ಅವರು ಬಿಡಲ್ಲ. ಹಲ್ಲೆಲೂಯಾ. ಅದನ್ನು ಜಯಿಸಕ್ಕೆ ಕರ್ತನು ಬಲವನ್ನು ಕೊಡುತ್ತಾರೆ. ಎಂತ ಬಲ ಅಂದ್ರೆ ಹೊಸ ಬಲ. ಎಲ್ಲಲ್ಲಿ ಹೊಸ ಬಲ, a new strength. ದೇವ ಮನೆಗೆ ಬರುವಾಗ ಹೊಸ ಬಲ ನಮಗೆ ಬರುವಂತದಾಗಿದೆ. ಹಲ್ಲೆಲೂಯಾ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಾವು ಹೇಳೋಣ, ಹೊಸ ಬಲ ನನಗೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೊಸ ಬಲವ ನೀಡು ದೇವರೇ, ಹೊಸ ಬಲವ ನೀಡು ದೇವರೇ, ಹೊಸ ಬಲವ ನೀಡು ದೇವರೇ.
மனுஷரை கட்டி இழுக்கும், மனுஷரை கட்டி இழுக்கும் அன்பின் ஆண்டவரே, அன்பின் கயிறுகளா என்னை இழுத்து கொண்டவரே. மனுஷரை கட்டி இழுக்கும் அன்பின் ஆண்டவரே, அன்பின் கயிறுகளா என்னை இழுத்து கொண்டவரே. எப்ராஹிமே உன்னை எப்படி கைவிடுவேன், இஸ்ரவேலே உன்னை எப்படி ஒப்புக் கொடுப்பேன். எப்ராஹிமே உன்னை எப்படி கைவிடுவேன், இஸ்ரவேலே உன்னை எப்படி ஒப்புக் கொடுப்பேன். எப்ராஹிமே உன்னை எப்படி கைவிடுவேன், இஸ்ரவேலே உன்னை எப்படி ஒப்புக் கொடுப்பேன். ಮನುಷ್ಯರ ಕಟ್ಟಿಯಲಿವಾ ಪ್ರೀತಿಯ ದೇವರೇ, ಪ್ರೀತಿಯ ಹಗ್ಗಗಳಿಂದ ನನ್ನ ಸೆಳೆದುಕೊಂಡವರೇ. ಮನುಷ್ಯರ ಕಟ್ಟಿಯಲಿವಾ ಪ್ರೀತಿಯ ದೇವರೇ, ಪ್ರೀತಿಯ ಹಗ್ಗಗಳಿಂದ ನನ್ನ ಸೆಳೆದುಕೊಂಡವರೇ. ತಾಯಿಯಂತೆ ಆಹಾರ ಕೊಡುವವನೇ, ತಂದೆಯಂತೆ ನನ್ನ ಹೊತ್ತುಕೊಂಡು ನಡೆಯುವವರೇ. ತಾಯಿಯಂತೆ ಆಹಾರ ಕೊಡುವವನೇ, ತಂದೆಯಂತೆ ನನ್ನ ಹೊತ್ತುಕೊಂಡು ನಡೆಯುವವರೇ. ನನ್ನ ಹೊತ್ತುಕೊಂಡು ನಡೆಯುವವರೇ, ತಂದೆಯಂತೆ ನನ್ನ ಹೊತ್ತುಕೊಂಡು ನಡೆಯುವವರೇ. ಮನುಷ್ಯರ ಕಟ್ಟಿಯಲಿವಾ ಪ್ರೀತಿಯ ದೇವರೇ, ಪ್ರೀತಿಯ ಹಗ್ಗಗಳಿಂದ ನನ್ನ ಸೆಳೆದುಕೊಂಡವರೇ. ಮನುಷ್ಯರ ಕಟ್ಟಿಯಲಿವಾ ಪ್ರೀತಿಯ ದೇವರೇ, ಪ್ರೀತಿಯ ಹಗ್ಗಗಳಿಂದ ನನ್ನ ಸೆಳೆದುಕೊಂಡವರೇ. ನಿನ್ನ ಬಿಟ್ಟು ದೂರ ಹೋದ ನನ್ನ ಒಳ್ಳೆಯವನಾಗಿಸಿ ನನ್ನ ಸೇರಿಸಿಕೊಂಡವರೇ. ನಿನ್ನ ಬಿಟ್ಟು ದೂರ ಹೋದ ನನ್ನ ಒಳ್ಳೆಯವನಾಗಿಸಿ ಸೇರಿಸಿಕೊಂಡವನೇ. ಒಳ್ಳೆಯವನಾಗಿಸಿ ನನ್ನ ಸೇರಿಸಿಕೊಂಡವರೇ, ಒಳ್ಳೆಯವನಾಗಿಸಿ ನನ್ನ ಸೇರಿಸಿಕೊಂಡವರೇ. ಮನುಷ್ಯರ ಕಟ್ಟಿಯಲಿವಾ ಪ್ರೀತಿಯ ದೇವರೇ, ಪ್ರೀತಿಯ ಹಗ್ಗಗಳಿಂದ ನನ್ನ ಸೆಳೆದುಕೊಂಡವರೇ. 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 ಅಂತ್ಯವಿಲ್ಲ ರಾಜ್ಯ ಬರಲಿ, ಆ ರಾಜ್ಯದಲ್ಲಿ ನನ್ನ ಹರ್ಷಿಸಲು ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ. ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ. ಬರಲಿ ರಾಜ್ಯವು ಬರಲಿ, ಬರಲಿ ರಾಜ್ಯವು ಬರಲಿ. ಎಲ್ಲ ಹೇಳೋಣ, ಬರಲಿ ಬರಲಿ ರಾಜ್ಯವು ಬರಲಿ, ಬರಲಿ ರಾಜ್ಯವು ಬರಲಿ. ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ, ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ. ಎಷ್ಟು ಜನ ನೀವು ಹೇಳ್ತೀರಾ ಯೇಸು ಒಂದಿಗೆ ಸೇರಿ ಅವರೊಂದಿಗೆ ನಮ್ಮ ಬಾಳು ಇರಬೇಕು. ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ, 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 ನಿನ್ನೊಂದಿಗೆ ಸೇರಿ
எனக்கு ஆசை, உம்மோடு சேர்ந்து வாழ எனக்கு ಆಸೆ, ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ, ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ, ನಿನ್ನೊಂದಿಗೆ ಸೇರಿ ಬಾಳಲು ನನಗೆ ಆಸೆ. Amen. Hallelujah. ಅವರೊಂದಿಗೆ ಸೇರಿ ಬಾಳುವುದೇ ನಮ್ಮ ಮುಂದೆ ಆಸೆಯಾಗಿರಬೇಕು. ಆಮೆನ್. ಅವರೊಂದಿಗೆ ನಾವು ನಡೆಯುವಾಗ ಎಷ್ಟೇ ಹಳ್ಳಗಳು ಹಳ್ಳ ಕೊಳ್ಳ ಏನೇ ಬಂದ್ರು ಕರ್ತನು ನಮ್ಮನ್ನೇನ್ ಮಾಡ್ತಾರೆ, ನಾವು ಬೀಳದ ಹಾಗೆ ಎಡವದ ಹಾಗೆ ಕರ್ತನು ನಮ್ಮನ್ನು ಕರ ಹಿಡಿದು ನಡೆಸುವವರಾಗಿದ್ದಾರೆ. ನಮ್ಮ ಮುಂದೆ ಇರುವ ದಿನ್ನೆಗಳು ಸಮ ಮಾಡಿ ತಾಮ್ರದ ಕದಗಳನ್ನು ಒಡೆದಾಕಿ ಕತ್ತಲಿನಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳೆಲ್ಲ ಕರ್ತನು ನಮಗೆ ಕೊಡುವವನಾಗಿದ್ದಾನೆ. ಆಶೀರ್ವಾದ ಕತ್ತಲಿನಲ್ಲಿ ಸೈತಾನ ಏನ್ ಮಾಡ್ತಾನೆ, ನಮ್ಮ ಕಣ್ಣು ಕಾಣಬಾರದಂತ ಹೇಳಿ ನಮ್ಮ ಆಶೀರ್ವಾದಗಳೆಲ್ಲ ಏನ್ ಮಾಡ್ತಾನೆ, ಬಚ್ಚಿಡುವವನಾಗಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತಾ, ವಿ ಹ್ಯಾವ್ ಟು ರಿಲೀಸ್ ದಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಅವುಗಳನ್ನ ಏನ್ ಮಾಡಬೇಕು, ಬಿಡುಗಡೆ ಮಾಡಬೇಕು. ಮತ್ತಾಯ 18:19 ವಾಕ್ಯದ ಪ್ರಕಾರ ನೀವು ಹೇಳಬೇಕು, ಐ ರಿಲೀಸ್ ಮೈ ಫೈನಾನ್ಸ್, ಐ ರಿಲೀಸ್ ಮೈ ಬ್ಲೆಸ್ಸಿಂಗ್, I release my healing, I release my deliverance. Amen. ನೀವು ಯಾವುದು ಕೇಳ್ತೀರೋ ಡೈಲಿ ಹೇಳಬೇಕು, ಬಿಕಾಸ್ your word carries power. Amen. ದೇವರ ವಾಕ್ಯ ನೀವು ಮಾತಾಡುವಾಗ, when you speak the word of God, it performs miracles in your life. ಅದು ಆಶೀರ್ವಾದಗಳನ್ನು ಉತ್ಪತ್ತಿ ಮಾಡುವಂಥದ್ದಾಗಿರುತ್ತೆ, ಉಂಟು ಮಾಡುವಂಥದ್ದಾಗಿರುತ್ತೆ. ಸೊ ಆದ ಕಾರಣ ಅದಕ್ಕೆ ವಾಕ್ಯ ಹೇಳುತ್ತೆ, ಇಲ್ಲದೆ ಇರುವ ಕಾರ್ಯಗಳನ್ನು ಇರುವ ಹಾಗೆ ಕರೆಯುವ ದೇವರನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ನಾವು ಆರಾಧಿಸುವ ದೇವರು ಅವರು ಸಾಧಾರಣವಾದವರಲ್ಲ. ಅವರು ಸಾಧಾರಣವಾದವರಲ್ಲ, ಅವರು ಅಸಾಧಾರಣವಾದ ಕಾರ್ಯಗಳನ್ನು ಮಾಡುವ ದೇವರು. ಹಾಲೆಲೂಯಾ. ಎಷ್ಟು ಜನರಿಗೆ ಈ ರಾತ್ರಿ ಅಸಾಧಾರಣವಾದ ಕಾರ್ಯ ನಡೆಯಬೇಕೆಂದು ಆಸೆ ಪಡ್ತೀರಾ? Tonight is a night of miracles. Amen. Supernatural miracles, healings ಎಲ್ಲವೂ ನಮಗೆ ಸ್ವಂತವಾಗಿದೆ. ಅದಕ್ಕೆ ವಾಕ್ಯ ಹೇಳುತ್ತೆ, ದೇವ ಪ್ರಸನ್ನತೆಯಲ್ಲಿ ಸಕಲ ವಿಧವಾದ ಆಶೀರ್ವಾದಗಳು ಇಡಲ್ಪಟ್ಟಿದೆ. ಬರುವವರು ನೀವು ಯಾವ ರೀತಿ ಮನಸ್ಸಿನಿಂದ ಬರ್ತೀರಾ, ಯಾವ ಮನಸ್ಸಿನಿಂದ ಬರ್ತೀರೋ ನೀವು ಅದನ್ನು ಹೊತ್ತುಕೊಂಡು ಹೋಗಕ್ಕೆ ಸಾಧ್ಯ. ಆಮೆನ್. ಎಷ್ಟು ಜನ ಹೊತ್ತುಕೊಂಡು ಹೋಗಕ್ಕೆ ಬಂದಿದ್ದೀರಾ? ಹಾಲೆಲೂಯಾ. ಇವತ್ತು ರಾತ್ರಿ ನಮ್ಮ ತಗ್ಗು ಎಂತ ತಗ್ಗಾಗಿದ್ರು ಸಹ God can reach you, He can touch you, He can change all your situations. Yes Lord, yes Lord, yes. ಎಂತಹ ತಗ್ಗಾಗಿದ್ರು ಅವರು ಬದಲಾವಣೆ ಮಾಡಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ಕರಗಳನ್ನೆತ್ತಿ ಒಪ್ಪಿಸಿಕೊಟ್ಟು ಹೇಳೋಣ, ಅಪ್ಪ ನನ್ನ ಸನ್ನಿವೇಶಗಳನ್ನು ಬದಲಾವಣೆ ಮಾಡು ಸ್ವಾಮಿ, ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡು ಅಪ್ಪ. ಈ ರಾತ್ರಿ ನಿನ್ನ ಮಹಿಮೆ ನನ್ನ ಮೇಲೆ ಇಳಿಯಬೇಕು, ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿಯಬೇಕು ಸ್ವಾಮಿ. Tonight I must have an encounter with the presence of the Holy Spirit. ಈ ರಾತ್ರಿ ಪವಿತ್ರಾತ್ಮದೊಂದಿಗೆ ಒಂದು ಸಂದರ್ಶನ ಉಂಟಾಗುವ ರಾತ್ರಿ ಆಗಿರಲಿ. ನನ್ನ ಜೀವನ ತಲೆ ಕೆಳಗಿದೆಪ್ಪ, ಇವತ್ತು ಬದಲಾವಣೆ ಮಾಡು ಸ್ವಾಮಿ. ಅಲ್ಲೋಲ ಕಲ್ಲೋಲವಾಗಿದೆ, ಏನ್ ಮಾಡಬೇಕು ಎಂದು ಗೊತ್ತಿಲ್ಲ, ಸರಿಯಾದ ದಾರಿ ನನಗೆ ಗೊತ್ತಿಲ್ಲಪ್ಪ, ಹೇಗೆ ನಡೆಯಬೇಕು ಎಂದು ನನಗೆ ಗೊತ್ತಿಲ್ಲದೆ ನಾನಿದ್ದೀನಿ ಅಪ್ಪ. ಈ ರಾತ್ರಿ ನನ್ನೊಂದಿಗೆ ಮಾತನಾಡು, ನಿನ್ನ ಪ್ರಸನ್ನತೆಯನ್ನು ಕಳುಹಿಸುವಪ್ಪ. ನಿನ್ನ ಮಹಿಮೆಯನ್ನು ಕಳುಹಿಸು, ನಿನ್ನ ಪ್ರಸನ್ನತೆಯನ್ನು ಕಳುಹಿಸುವಪ್ಪ. ನಾನು ಹೋಗಬೇಕಾದ ಮಾರ್ಗವನ್ನು ನನಗೆ ತಿಳಿಯಪಡಿಸು ಕರ್ತನೆ. ನನ್ನ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಳುಹಿಸು ರಾಜ. ದೇವ ಸಮ್ಮುಖದಿಂದ ಮಾತ್ರ ಬರುವಂತದಾಗಿದೆ. ಎಲ್ಲ ಕರಗಳನ್ನೆತ್ತಿ ಕೇಳೋಣ. ಹಾಲೆಲೂಯಾ. ಆತ್ಮನ ತಫನೆ, ಆತ್ಮನ ತಫನೆ,
ಪಕ್ಕೆಗಳಿಂದ ನನ್ನ ಓದಿಸು, ನಿನ್ ರೆಕ್ಕೆಗಳಿಂದ ನನ್ನ ಮರೆಮಾಡು. ಆತ್ಮ ನಾದವನೇ, ಮುಂದೆ ಹೋಗುವ ಮೇಘವೇ, ಆತ್ಮನಾದವನೇ, ಮಹಿಮೆಯ ಮೇಘವಾಗಿ ನನ್ನ ಬಂದು ಆವರಿಸು. ಮುಂದೆ ಹೋಗುವ ಮೇಘವೇ, ಆತ್ಮನಾದವನೇ, ಮಹಿಮೆಯ ಮೇಘವಾಗಿ ನನ್ನ ಬಂದು ಆವರಿಸು. ಆತ್ಮನಾದವನೇ, 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 ಆತ್ಮನಾದವನೇ. With one voice, with one accord, ದೇವರಾತ್ಮನೇ ಚಾಲಿಸುವಪ್ಪ. ಆತ್ಮನಾದವನೇ, ಪ್ರತಿಯೊಬ್ಬರ ಮೇಲೆ ನಿನ್ನ ಮಹಿಮೆ ಇಳಿಯಲಿ ಅಪ್ಪ. ಆ ಶಕ್ತಿನ ಮಹಿಮೆ ಇಳಿಯಲಿ, ಆ ಮಹಿಮೆಯ ಮೋಡ ಇಳಿಯಲಿ ರಾಜನೇ. ಈ ಸಂಜೆ ಒಂದು ವಿಶೇಷವಾದ ಸಂಜೆಯಾಗಿರಲಿ, ಈ ರಾತ್ರಿ ಒಂದು ಅದ್ಭುತದ ರಾತ್ರಿ ಆಗಿರಲಿ ಅಪ್ಪ. ಒಂದು ಸಂದರ್ಶನ ಉಂಟಾಗುವ ರಾತ್ರಿ ಆಗಿರಲಿ ಸ್ವಾಮಿ. ಆತ್ಮನಾದವನೇ, 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 ನಿನ್ ರೆಕ್ಕೆಗಳಿಂದ ನನ್ನ ಓದಿಸು, ನಿನ್ ರೆಕ್ಕೆಗಳಿಂದ ಮರೆಮಾಡು. ನಿನ್ ಪಕ್ಕೆಗಳಿಂದ ನನ್ನ ಓದಿಸು, ನಿನ್ ರೆಕ್ಕೆಗಳಿಂದ ನನ್ನ ಮರೆಮಾಡು. ಮುಂದೆ ಹೋಗುವ ಮೇಘವೇ, ಆತ್ಮನಾದವನೇ, ಮಹಿಮೆಯ ಮೇಘವಾಗಿ ನಾ ಬಂದು ಆವರಿಸು. ಮುಂದೆ ಹೋಗುವ ಮೇಘವೇ, ಆತ್ಮನಾದವನೇ, ಮಹಿಮೆಯ ಮೇಘವಾಗಿ ನನ್ನ ಬಂದು ಆವರಿಸು. Thank you for your wonderful presence, oh God. ಆ ಮಹಿಮೆ ನಮ್ಮನ್ನು ಆವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಆವರಿಸಿಕೊಂಡಿದೆ ಸ್ವಾಮಿ. ಪ್ರತಿಯೊಬ್ಬರ ಮೇಲೆ ಆ ಮಹಿಮೆ, ಆ ಮೋಡ ಹಾಗೇ ಇಳಿಸುತ್ತಾ ಇರೋದಕ್ಕಾಗಿ ಸ್ತೋತ್ರ. We honor your presence, O God. We surrender our life
to thy will, O Master. Thank you for your wonderful presence. We give you the glory. We give you all the honor, Holy Spirit. In Jesus' name. Amen. Amen. ಎಲ್ಲ ದೇವಜನರು ಚಪ್ಪಾಳೆ ತಟ್ಟುತ್ತಾ ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಪ್ರೈಸ್ ಗಾಡ್. ಯಾಕೆ ಸಂತೋಷ ಅಂದರೆ ಲಾಸ್ಟ್ ಮೀಟಿಂಗ್ ಇನ್ನೀ ಬರೋದಿಲ್ಲ ಅಂತ. ಪ್ರೈಸ್ ಗಾಡ್. ಆದರೆ ಯೂತ್ಸ್ಗಳಿಗೆಲ್ಲ ಇನ್ನೊಂದು ಮೀಟಿಂಗ್ ಇದೆ. ಆಮೆನ್. ಎಲ್ಲ ರಿಜಿಸ್ಟರ್ ಮಾಡಿರುವ ಮಕ್ಕಳೆಲ್ಲ ಒಂದು ಕೈ ಎತ್ತಿ ಒಂದು ಅಲ್ಲಿಲಿ ಹೇಳ್ತೀರಾ? ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಕೆಲವ್ರದ್ದು. ಓಕೆ. ಸೊ ಟ್ಯೂಸ್ಡೇ 9:00 ಮಂಗಳವಾರ 9:00 ಇಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿದೆ. ಇನ್ನು ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ವೋ ಅವರೆಲ್ಲ ಮಾಡ್ಕೊಳ್ಳಿರಿ, ಬನ್ನಿರಿ ಆ ಕೂಟಕ್ಕೆ. ದೇವರ ಮಹತ್ವವಾದ ಕಾರ್ಯಗಳನ್ನು ಮಾಡುವವರಾಗಿರ್ತಾರೆ. ಪ್ರೈಸ್ ಗಾಡ್. ಓಕೆ. ಸೊ ಈ ಸಂಜೆ ಸಮಯ ನಾವು ನೇರಾಗಿ ದೇವರ ವಾಕ್ಯಕ್ಕೆ ನಾವು ಹೋಗೋಕ್ಕಿದ್ದೀವಿ. ಬಟ್ ಅದಕ್ಕೆ ಮುಂಚಿತವಾಗಿ ನಮ್ಮ ಆಫರಿಂಗ್ಸ್ ಕೊಡೋಣ. ದೇವ ಸೇವೆಗಾಗಿ ನಾವು ನಮ್ಮ ಕಾಣಿಕೆಗಳನ್ನು, ದಶಮಾಂಶಗಳನ್ನು ನಾವು ದೇವರ ಸೇವೆಗಾಗಿ ಕೊಡೋಣ ಪ್ರಿಯರೇ. ಪ್ರೈಸ್ ಗಾಡ್. ಅದು ಮಾತ್ರ ಅಲ್ಲ, ಎಲ್ಲ ದೈವ ಮಕ್ಕಳು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಯಾರೆಲ್ಲ ಈ ಸಂಜೆ ಕರ್ತನ ಭೋಜನೆ ತೆಗೆದುಕೊಳ್ಳೋಕ್ಕೆ ನೀವು ಬಂದಿದ್ದೀರೋ, ಓಕೆ, ಮೀಟಿಂಗ್ಸ್ ಬಂದು ನಡೀತಾ ಇರುತ್ತದೆ. ಬಟ್ ಕಮ್ಯುನಿಯನ್ಗೆ ಬಂದಿರುವವರು ಎಲ್ಲ ಮೇಲ್ಗಡೆ ಹಾಲ್ಗೆ 8:15 ಇದೆ. ಬಟ್ ನಾನು ಬೇಗ ಹೋಗುವವ್ರಿಗೆ ಮಾತ್ರ 8:15. ಇಲ್ಲ, ನಾನು ಮೀಟಿಂಗ್ ಮುಗಿದಾದ ಮೇಲೆ ನಾನು ತೆಗೆದುಕೊಂಡು ಹೋಗ್ತೀನಿ ಅಂದವರು ಇಲ್ಲೇ ಕೂತಿರಬೇಕು, ಅನಂತರನೇ ಅಲ್ಲಿರುತ್ತದೆ. ಓಕೆ. ಸೊ ನೀವು ದೂರದಲ್ಲಿರೋರಿಗೆ ಮಾತ್ರ ಇದು ಮಾಡಿ. ಓಕೆ. ಪ್ರೈಸ್ ಗಾಡ್. ನಾವು ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ಈ ಕಾಣಿಕೆಗಳನ್ನು ದೇವರ ಆಶೀರ್ವದಿಸಲಿ. ದೇವರ ಒಂದು ಕೃಪೆ, ದೇವರ ಒಂದು ಆಶೀರ್ವಾದ ಎಲ್ಲರ ಮೇಲೆ ತಂಗಲಿ ಎಂದು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಿಯರು. ಪ್ರೀತಿ ಸ್ವರೂಪನ ದೇವರೇ, ಒಳ್ಳೆಯ ಯೇಸು ಸ್ವಾಮಿ ಕರ್ತನೆ, ಈ 2 ದಿನ ಕೂಟಕ್ಕಾಗಿ ಸ್ತೋತ್ರ ಮಾಡ್ತೀವಿ. ಈಗಲೂ ಸ್ವಾಮಿ ನಮ್ಮ ಕಾಣಿಕೆಗಳನ್ನು ನಿಮ್ಮ ಸೇವೆಗಾಗಿ ನಾವು ಕೊಡುವಾಗ ನೀನು ತಾನು ಹೆಚ್ಚೆಚ್ಚಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೀವಿ. ಆಮೇನ್. ಸುಂದರ ಪಯಣ ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಸುಂದರ ಪಯಣ ನಿನ್ನೊಂದಿಗೆ ಜೀವನ, ಕಣ್ಣೀರಲ್ಲೂ ಅಂದದ ಪಯಣ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು. ನೀನು ಇಲ್ಲದೆ ನಾನು ಜೀವಿಸಲಾರೆ, ನೀನು ಇಲ್ಲದೆ ನಾನು ಬದುಕಲಾರೆ,
ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ. ಮುರಿದ ಈ ಹೃದಯ ಹುಡುಕಿತು ನಿನ್ನ ಪ್ರೀತಿಗಾಗಿ. ನಿನ್ನ ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ. ಮುರಿದ ಈ ಹೃದಯ ಹುಡುಕಿತು ನಿನ್ನ ಪ್ರೀತಿಗಾಗಿ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು. ಆಮೇನ್, ಪ್ರೈಸ್ ಗಾಡ್. ಎಷ್ಟು ಜನ ಬೆಳಗ್ಗೆ ಕೂಟದಲ್ಲಿ ಆಶೀರ್ವಾದ ಹೊಂದಿದ್ದೀರಾ? ನನ್ನ ಸಂಜೆ ಎಷ್ಟು ಜನಕ್ಕೆ ಆಶೀರ್ವಾದವಾಗಿತ್ತು? ಎಷ್ಟು ಜನ ನೀವು ನಂಬುತ್ತೀರಾ ಇವತ್ತು ಸಂಜೆನೂ ನಾನು ಆಶೀರ್ವಾದ ಹೊಂದಿಕೊಳ್ಳುತ್ತೇನೆ ಎಂದು? ಆಮೆನ್. ಸೊ ಆ ನಂಬಿಕೆಯಿಂದ ನನ್ನ ಕೈಗಳನ್ನು ತಟ್ಟಿ ಪಾಸ್ಟರ್ ಮೆಲ್ವಿನ್ ಅವರನ್ನು ಬರ ಮಾಡೋಣ. Hallelujah. Such a joy to be with you again today. ತಿರುಗಿ ಇನ್ನೊಮ್ಮೆ ನಿಮ್ಮೆಲ್ಲರೊಟ್ಟಿಗೆ ಇರೋದು ತುಂಬಾ ಸಂತೋಷಕರವಾಗಿದೆ. I know today is the last day for this meeting, and then we have the youth conference which is happening on Tuesday. ಸೊ ಈ ಕೂಟಗಳಲ್ಲಿ ಇದು ಒಂದು ಕಡೆಯ ಭಾಗವಾಗಿದೆ ಮತ್ತು ನಂತರ ಮಂಗಳವಾರದಲ್ಲಿ ಯವನಸ್ಥರಿಗಾಗಿ ಒಂದು ಕೂಟ ಇದೆ. But I believe that God will do something supernatural tonight. ಆದ್ರೆ ನಾನು ನಂಬ್ತೀನಿ ಇವತ್ತು ದೇವರು ಒಂದು ಸೂಪರ್ ನ್ಯಾಚುರಲ್ ಆಗಿ ನಮ್ಮ ಮಧ್ಯದಲ್ಲಿ நம்புறவங்க மட்டும் கைகளை உயர்த்தி ஒரு அல்லேலூயா சொல்லுங்களேன். ಕೈಗಳನ್ನು ಎತ್ತಿ நல்லா கைகளை தட்டி ஒரு சத்தமா ஒரு அல்லேலூயா சொல்லுங்க. ಕೈಗಳನ್ನು ತಟ್ಟಿ ದೇವರಿಗೆ ಮಹಿಮೆ. Come on somebody, clap your hands with Jesus. Please help me team, I need more volume on my monitors. Please help me, please help me, please help me. Can you lift your hands wherever you are, can you lift your hands to Jesus? ಸ್ಥಳಗಳಲ್ಲಿ ಕೈಗಳನ್ನು ಮೇಲೆ ಎತ್ತಿ ಪ್ರೇಯರ್. Some more on my monitors. You can get it on the house, I'll adjust it with my mic. Just lift your hands wherever you are. ನೀವಿರುವಂತ ಸ್ಥಳಗಳಲ್ಲಿ ನಿಮ್ಮ ಕರಗಳನ್ನು ಮೇಲೆ ಎತ್ತಿಕೊಳ್ಳ್ರಿ. ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಓ ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸು. Lift your hands and sing it out. ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸು. I want everybody singing. Come on, sing it out. ಆರಾಧನೆ ಯೇಸುವೇ, ಆರಾಧನೆ, ಓ ಆರಾಧನೆ, ರದನಮೋ ಶಕದನಮ, ಆರಾಧನೆ. நீர் சொன்னால் போதும் செய்வேன், நீர் காட்டும் வழியில் நடப்பேன், உம் பாதம் மட்டும் பிடிப்பேன் என் அன்பு இயேசுவே. நீர் சொன்னால் போதும் செய்வேன், நீர் காட்டும் வழியில் நடப்பேன், உம் பாதம் மட்டும் பிடிப்பேன் அன்பு இயேசுவே. கைகளை உயர்த்தி சொல்லுங்க. ஆராதனை இயேசுவே, ஓ ஆராதனை, ஆராதனை, ஆராதனை இயேசுவே. One last time. ஆராதனை இயேசுவே, ஆராதனை, ஓ பௌஷகனமனமனமா.
ஆண்டவரே இன்னைக்கு எங்க கூட பேசுங்கப்பா. ದೇವರೇ ಇವತ್ತು ಕೂಡ ನಮ್ಮ ಜೊತೆ ಮಾತನಾಡಿ. ஆண்டவரே இன்னைக்கு உங்க வார்த்தை வல்லமையா வெளியே வரட்டும். ಅಪ್ಪ ಇವತ್ತು ನಿಮ್ಮ ವಾಕ್ಯಗಳು ಬಲವುಳ್ಳದಾಗಿ ಹೊರಬರಲಿ. We believe that your word will penetrate through every heart and life. ನಾವು ನಂಬುತ್ತೇವೆ ಸ್ವಾಮಿ ನಿನ್ನ ವಾಕ್ಯಗಳು ಎಲ್ಲರ ಹೃದಯದ ಒಳಗೆ ಇವತ್ತು ಹಾದು ಹೋಗಕ್ಕಿದೆ. Lord, your name will be glorified in every area of their life, O God. ಇವರ ಜೀವಿತದ ಎಲ್ಲ ವಿಷಯಗಳಲ್ಲಿ ನಿನ್ನ ನಾಮ ಮಹಿಮೆ ಆಗ್ತದೆ ಎಂದು. We saw you as a God of a midnight miracle. ಓ ಮಧ್ಯರಾತ್ರಿಯ ಅದ್ಭುತದ ದೇವರೆಂಬುದಾಗಿ ನಿಮ್ಮನ್ನು ನೋಡಿದ್ದೇವೆ. We saw you a God of mild faith, wild faith and God-sized faith. ಓ ನೀವು ಮೈಲ್ಡ್ ಫೇತ್, ವೈಲ್ಡ್ ಫೇತ್ ಮತ್ತು ದೇವ ಪ್ರಮಾಣದ ನಂಬಿಕೆಯ ದೇವರೆಂಬುದಾಗಿ. But tonight we are going to see you as a God who can redeem us and restore us in the name of Jesus. ಆದರೆ ಇಂದು ರಾತ್ರಿ ನಾವು ನಂಬುತ್ತೇವೆ ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿ ತಿರುಗಿ ನಮ್ಮನ್ನು ಸ್ಥಾಪಿಸುವ ದೇವರೆಂಬುದಾಗಿ ನಾವು ನಂಬುತ್ತೇವೆ. Let the glory of redemption fall on this ground right now in the name of Jesus. ಆ ವಿಮೋಚನೆಯ ಒಂದು ಬಲ ಈ ಒಂದು ಸ್ಥಳದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. Angels take position in every place and nook and corner of this house. ಈ ಆಲಯದಲ್ಲಿ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಮೂಲೆಗಳಲ್ಲಿ ದೇವದೂತರು ತಮ್ಮ ಸ್ಥಳಗಳನ್ನು ಆವರಿಸಿಕೊಳ್ಳಲಿ. Let the balm of Gilead, the healing oil, be poured about everybody right now in the name of Jesus. ಈಗಲೇ ಇಲ್ಲಿರುವ ಪ್ರತಿಯೊಬ್ಬರ ಮೇಲೆ ಆ ಸ್ವಸ್ಥತೆಯ ಎಣ್ಣೆಯ ಆತ್ಮವು ಕ್ರಿಯೆ ಮಾಡಲಿ. Let the sweet presence of God penetrate through them. ಎಲ್ಲರ ಒಳಗೆ ದೇವರ ಮಧುರವಾದ ಪ್ರಸನ್ನತೆ ಹೋಗಲಿ ಸ್ವಾಮಿ. In Jesus' name I pray. ಯೇಸುವಿನ ನಾಮದಲ್ಲಿ And ಪ್ರಾರ್ಥಿಸುತ್ತೇವೆ. everybody shout a loud amen. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ ಆಮೆನ್. சத்தமா ஆமென் சொல்லுங்க. ಇನ್ನು ಗಟ್ಟಿಯಾಗಿ ಹೇಳ್ರಿ ಆಮೆನ್. Luke chapter 15, everybody turn your Bible to Luke chapter 15. ನಿಮ್ಮ ಸತ್ಯವೇದಗಳನ್ನ ಲೂಕನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳ್ರಿ. Luke chapter 15. ಲೂಕನ ಸುವಾರ್ತೆ 15ನೇ ಅಧ್ಯಾಯ. And this is a very popular passage. A lot of us have heard messages from this passage, but I pray that God will give us a new revelation tonight. ಅನೇಕರು ಈ ಒಂದು ಅಧ್ಯಾಯದಿಂದ ನೀವು ವಾಕ್ಯಗಳನ್ನು ಕೇಳಿರಬಹುದು, ಆದ್ರೆ ನಾನು ನಂಬುತ್ತೇನೆ ದೇವರು ಇವತ್ತು ಒಂದು ನೂತನವಾದಂತ ಪ್ರಕಟಣೆ. There are 3 stories connected in this passage. ಈ ಒಂದು ವಾಕ್ಯ ಭಾಗಗಳಲ್ಲಿ 3 ಕಾರ್ಯಗಳಿದೆ. 3 கதை இந்த இடத்துல ஆண்டவர் நம்ம கிட்ட பேசுறாரு. ನಮ್ಮ ಜೊತೆ ದೇವರು 3 ಕಥೆಗಳ ಕುರಿತಾಗಿ He ಮಾತಾಡ್ತಾರೆ. talks about the lost sheep, he talks about the lost coin, and he talks about the prodigal son. ಇಲ್ಲಿ ಕಳೆದು ಹೋದ ಒಂದು ಕುರಿಯ ಬಗ್ಗೆ, ಕಳೆದು ಹೋದ ಒಂದು ನಾಣ್ಯದ ಬಗ್ಗೆ ಮತ್ತು ದಾರಿ ತಪ್ಪಿದ ಮಗನ ಕುರಿತಾಗಿ ಇಲ್ಲಿ ದೇವರನ್ನ ಮುಟ್ಟಿಗೆ ಮಾತಾಡ್ತಾರೆ. தொலைஞ்சு போன ஆடு, ಕಳೆದು ಹೋದಂತ ಕುರಿಮರಿ, தொலைஞ்சு போன வெள்ளி காசு, ಕಳೆದು ಹೋದಂತ ಬೆಳ್ಳಿಯ ನಾಣ್ಯ, தொலைஞ்சு போன மகன். ಕಳೆದು ಹೋದಂತ ಮಗನು. A lost coin, a lost sheep, and a lost son. ಕಳೆದು ಹೋದ ನಾಣ್ಯ, ಕಳೆದು ಹೋದ ಕುರಿಮರಿಯು, ಕಳೆದು ಹೋದ ಮಗನು. And today I want to take us through these passages to say how God and his redemption and his restoration power still works in your life and my life. ಈ ವಾಕ್ಯದ ಮೂಲಕವಾಗಿ ಇವತ್ತಿಗೂ ಕೂಡ ನಿಮ್ಮ ಜೀವಿತಗಳಲ್ಲಿ, ನನ್ನ ಜೀವಿತದಲ್ಲಿ ಹೇಗೆ ದೇವರ ಆ ಒಂದು ಬಿಡುಗಡೆಯ ಮತ್ತು ಮರುಸ್ಥಾಪಿಸುವ ಕಾರ್ಯಗಳು ನೆರವೇರ್ತದೆ ಎಂಬುದಾಗಿ. He is a God of restoration. ಆತನು ಮರುಸ್ಥಾಪಿಸುವ ದೇವರು. யாவர் கையை உயர்த்தி ஒரு அல்லேலூயா சொல்லுங்க. ಕೈಗಳನ್ನು ಎತ್ತಿ ஹalleluya ಹೇಳ್ರಿ. அப்ப எப்பெல்லாம் என் வாழ்க்கையில ஏதாவது தொலைஞ்சு போகுதோ ஆண்டவர் ஈடு இணை இல்லாம எனக்கு அந்த ஆசீர்வாதத்தை திருப்பி கொண்டு வர வல்லவரா இருக்கிறார்னு நம்புறவங்க மட்டும் கைகளை உயர்த்தி ஒரு அல்லேலூயா சொல்லுங்க. ಯಾರೆಲ್ಲ ನಂಬುತ್ತೀರೋ, ಏನೆಲ್ಲ ನಾವು ಜೀವಿತದಲ್ಲಿ ಕಳೆದುಕೊಳ್ತೀವೋ ಅದೆಲ್ಲವನ್ನು ದೇವರು ಯಾವ ಇತಿಮಿತಿ ಇಲ್ಲದೆ ತಿರುಗಿ ಅದನ್ನ ಸ್ಥಾಪಿಸ್ತಾರೆ ಅಂತ ನಂಬುವವರು ಮಾತ್ರ ಕೈಗಳನ್ನು ಎತ್ತಿ ಹalleluya ಹೇಳ್ರಿ. There is nothing lost or nothing broken in the hands of God. ದೇವರ ಕರಗಳಲ್ಲಿರುವಾಗ ಯಾವುದು ಕೂಡ ಅದು ಕಳೆದು ಹೋಗಿಲ್ಲ, ಯಾವುದು ಕೂಡ ಅದು ಒಡೆದು ಹೋಗಿಲ್ಲ. The Bible says I have been carved in the palm of his hands. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ದೇವರ ಕರಗಳಲ್ಲಿ ಚಿತ್ರಿಸಲ್ಪಟ್ಟಿದ್ದೆ. So when I'm in the perfect hands of God, I cannot be broken, because every time broken things come into his hand, he fixes it. Not just he fixes it, he makes them brand new. ನಾ ಯಾವಾಗೆಲ್ಲ ಒಡೆದು ಹೋದ ಪರಿಸ್ಥಿತಿಯಲ್ಲಿ ನಾನು ಅದು ಹೋಗ್ತೀನೋ ಅವಾಗೆಲ್ಲ ನಾನು ದೇವರ ಕರಗಳಲ್ಲಿ ಇರೋದ್ರಿಂದ ಅದನ್ನ ದೇವರು ಅದನ್ನ ಸರಿಪಡಿಸುವರಾಗಿದ್ದಾರೆ, ಪರಿಪೂರ್ಣವಾಗಿ ಸರಿಪಡಿಸ್ತಾರೆ. நான் ஆண்டவர் கரத்துல இருக்கிறேன்னு நம்புறவங்க மட்டும் கைகளை உயர்த்தி ஒரு அல்லேலூயா சொல்லுவீங்களா? ಯಾರೆಲ್ಲ ದೇವರ ಕರಗಳಲ್ಲಿ ಇದ್ದೀನಿ ಅಂತ ನಂಬ್ತಿರೋ ಅವರು ಮಾತ್ರ ಕೈಗಳನ್ನು ಎತ್ತಿ ಹalleluya ಹೇಳ್ರಿ. இந்த இடத்துல நம்ம இந்த passage நம்ம படிக்கும்போது ஆண்டவர் நம்மகிட்ட பேசுற ஒரு காரியம் என்னன்னா, ಈ ವಾಕ್ಯ ಭಾಗಗಳನ್ನು ಓದುವಾಗ ದೇವರನ್ನ ಮುಟ್ಟಿಗೆ ಮಾತಾಡುವಂತ ಕಾರ್ಯ ಏನೆಂದರೆ, in verse number 3 the Bible goes on to say this way. ಇಲ್ಲಿ 3ನೇ ವಾಕ್ಯದಿಂದ ಈ ರೀತಿಯಾಗಿ ಹೇಳ್ತಾರೆ, What man among you, if he has 100 sheep and loses one of them, does not leave the 99 in the wilderness and go after the one that is lost until he finds it?
ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. இந்த ஆடு நம்ம படிக்கிற ஆடு என்ன மாதிரி ஒரு ஆடுனா, ಇಲ್ಲಿ ನಾವು ಓದುವಂತ ಈ ಕುರಿ ಯಾವ ರೀತಿಯಾದಂತ ಕುರಿ ಅಂದ್ರೆ இது புத்தி கெட்டு போன ஆடு இல்ல, வழி தப்பி போன ஆடு. ಇದು ಬುದ್ಧಿ ಕೆಟ್ಟು ಹೋದಂತ ಕುರಿ ಅಲ್ಲ, ಆದರೆ ಮಾರ್ಗ ತಪ್ಪಿ ಹೋದಂತ ಕುರಿ. நம்ம வாழ்க்கையில நம்ம சர்ச்சுக்கு வரோம், தசம பாகம் கொடுக்கிறோம், ஆண்டவர் சமூகத்துல இருக்கிறோம், சர்ச்சுக்குள்ள கனெக்டடா இருக்கிறோம். நம்மளுக்கு புத்தி கெட்டு போன ஆடு நம்ம இல்ல, சில நேரத்துல வழி தப்பி போன ஆடா நம்ம மாறிடுறோம். ನೋಡಿ, ನಾವು ಸಭೆಗೆ ಬರ್ತೀವಿ, ದಶಮ ಭಾಗಗಳನ್ನು ಕೊಡ್ತೀವಿ, ಸಭೆಯ ಸಂಪರ್ಕದಲ್ಲಿದ್ದೀವಿ, ನಾವು ಬುದ್ಧಿ ಕೆಟ್ಟು ಹೋದಂತ ಕುರಿಯಾಗಿಲ್ಲ, ಆದರೆ ದಾರಿ ತಪ್ಪಿ ಹೋದಂತ ಕುರಿಯಾಗಿದ್ದೀವಿ. நான் ஒரு டாக்குமெண்ட்ரி பார்க்கும்போது ஒரு 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 மேய்ப்பன் ஒரு இடத்துல நின்னு அந்த ஆடை ஒரு சத்தமா கூப்பிடுறாரு. ನಾನು ಒಂದು ವಿಡಿಯೋವನ್ನ ನಾನು ನೋಡಿದೆ, ಒಂದು ಡಾಕ್ಯುಮೆಂಟರಿ ನೋಡಿದೆ. ಒಬ್ಬ ಕುರುಬನು ಒಂದು ದೂರದಲ್ಲಿ ನಿಂತು ತನ್ನ ಕುರಿಯನ್ನ ಕೂಗ್ತಾನೆ. அந்த மேய்ப்பன் கூட 2 பேர் நின்னு அவங்களும் அந்த ஆடை கூப்பிடுறாங்க. ಆ ಕುರುಬನ ಜೊತೆ ಬೇರೆಯವರು ಇಬ್ರು ಕೂಡ ನಿಂತು ಆ ಕುರಿಗಳನ್ನ ಕೂಗ್ತಾರೆ. பக்கத்துல இருக்கிற ஜனங்க அந்த ஆடை கூப்பிடும் போது அந்த ஆடு செவியே கொடுக்காது. ಆ ಕುರುಬನಲ್ಲದೆ ಬೇರೆಯವರು ಕೂಗಿಕೊಳ್ಳುವಾಗ ಆ ಕುರಿಗಳು ಅವರ ಸ್ವರಕ್ಕೆ ಕಿವಿಗೊಡಲೇ ಇಲ್ಲ. அது ஏதாவது அது வேலை பண்ணிட்டே இருக்கும். ಅದ್ರ ಪಾಡ್ಗೆ ಅದೇನೋ ಕೆಲಸ ಮಾಡ್ತಾನೆ ಇದೆ. ஆனா மேய்ப்பன் குரலை கேட்கும் போது ஆடோட ஒரு 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 ஃபோக்கஸ் டக்குன்னு மேய்ப்பன் திரும்பும். ಆದ್ರೆ ಆ ಕುರುಬನ ಸ್ವರವನ್ನ ಕೇಳಿಸಿಕೊಳ್ಳುವಾಗಲೇ ಆ ಕುರಿಗಳ ಒಂದು ಗಮನ ಟಕ್ ಅಂತ ಕುರುಬನ ಸ್ವರ ಕಡೆ நிறைய நேரத்துல நம்ம வாழ்க்கையில ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ஆடு மந்தைக்குள்ளதான் இருப்போம். ಆಡು ಕುರಿ ಮಂದೆನಲ್ಲೇ ಇರ್ತೀವಿ. ஆனா நம்ம சிச்சுவேஷன், நம்ம சர்க்கம்ஸ்டான்சஸ், நம்ம ப்ராப்ளம், நம்ம பிரச்சனைனால நம்ம அந்த ஆட்டு மந்தல தான் இருப்போம், மேய்ப்பனோட கனெக்டடா தான் இருப்போம். ஆனா சடன்னா ಏನೋ நடந்து கொஞ்சம் தூரம் தள்ளி தப்பி போயிடுவோம். ಆ ಕುರಿ ಮಂದೆನಲ್ಲಿಯೇ ಇರ್ತೀವಿ, ಆ ಕುರುಬನ ಕಣ್ಗಾವಲಲ್ಲೇ ಇರ್ತೀವಿ, ಆದರೆ ಏನೋ ಒಂದು ಆಗಿ ನಮ್ಮ ಗಮನ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿರ್ತದೆ. நினைச்சு பாருங்களேன், நம்ம நிறைய பேர் இந்த மாதிரி நம்ம வாழ்க்கையில நடந்திருக்கிறோம். பிரச்சனை கூறுகை எடுத்து நம்ம வாழ்க்கையில பிரச்சனை பிரஸ் பண்ணி நம்மளுக்கு என்ன பண்றதுன்னு தெரியாம வார்த்தையை கேட்க விட்டுருவோம். சபைக்குள்ள நடக்கிற விஷயங்களை கனெக்டடா இல்லாம இருந்துருவோம். நான் 20 இயர்ஸா சர்ச்சுக்கு வரேன் பாஸ்டர், ஆனா உள்ள இருக்கிற அந்த வல்லமை, உள்ள இருக்கிற அந்த ஃபயர் இப்ப போயிருச்சு. ரொம்ப நாள் ஆண்டவர் கூட தான் இருக்கிற மாதிரி இருக்குது, ஆனா அவர் சத்தம் கேட்டு ரொம்ப நாள் ஆச்சு பாஸ்டர். ಅನೇಕ ಬಾರಿ ನಾವೊಂದು ತೊಂದರೆಗಳಲ್ಲಿ ಹಾದು ಹೋಗುವಾಗ, ಒತ್ತಡಗಳಲ್ಲಿ ಹಾದು ಹೋಗುವಾಗ ನಾವು ಹೇಳಕ್ಕೆ ಸಾಧ್ಯ, ಪಾಸ್ಟ್ರೆ ನಾನು ಸಭೆಗೆ ಬರ್ತೀನಿ, ಸಭೆ ಒಳಗನೆ ಇದ್ದೀನಿ, 20 ವರ್ಷದಿಂದ ಬರ್ತಾ ಇದ್ದೀನಿ, ಆದ್ರೆ ಒಳಗೆ ಇದ್ದಂತ ಒಂದು ಬಲ, ಆ ಒಂದು ಗಮನ ನಾನು ಕಳ್ಕೊಂಡು ಬಿಟ್ಟಿದ್ದೀನಿ. 5 வருஷத்துக்கு முன்னாடி டெய்லி காலையில எழும்பி 5 மணிக்கு நான் பைபிள் படிப்பேன். சர்ச் என்ன ஆக்டிவிட்டி இருந்தாலும் பைபிள் ஸ்டடிக்கும் நான் தான் ஃபர்ஸ்ட் வருவேன், எந்த மீட்டிங் வந்தாலும் நான் தான் ஃபர்ஸ்ட் வருவேன். ஆனா அந்த இப்ப உள்ள இருக்கிற அந்த ஈர்ப்பு இப்ப இல்ல. ವರ್ಷಗಳ ಹಿಂದೆ ನಾನು ಚೆನ್ನಾಗಿದ್ದೆ, ಬೆಳಗ್ಗೆ 5 ಗಂಟೆಗೆ ನಾನು ಎದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ವಾಕ್ಯಗಳನ್ನು ಓದ್ತಾ ಇದ್ದೆ, ಸಭೆಯಲ್ಲಿ ಏನೆಲ್ಲ ಕೂಟಗಳು ನಡೀತದೋ ಅವಾಗೆಲ್ಲ ನಾನೇ ಮೊದಲವನಾಗಿ ಬರ್ತಾ ಇದ್ದೆ. ಆದ್ರೆ ಈಗ ನನ್ನೊಳಗೆ ಇದ್ದಂತ ಒಂದು ಭಾರ, ವೈರಾಗ್ಯವನ್ನ ನಾನು ಕಳ್ಕೊಂಡು ಬಿಟ್ಟಿದ್ದೀನಿ. ஆனா இன்னைக்கு குட் நியூஸ் என்ன தெரியுமாங்க? ಆದ್ರೆ ಇವತ್ತು ಶುಭ ಸುದ್ದಿ ಏನ್ ಗೊತ್ತಾ? நீங்க டயர்டா, ஃப்ரஸ்ட்ரேட்டடா, ஆங்கிரியா, அப்செட்டா இருக்கும்போது மேய்ப்பன் உங்களை தேடி, நீங்க எங்க இருக்கிறீங்களோ அங்க உங்க மேய்ப்பன் உங்களை தேடி வர போகிறாரு. ಇವತ್ತು ಒಂದು ವೇಳೆ ஐயோ நல்லாவே கைய தட்டி ஒரு அலையில சொல்லுங்களேன். ಒಂದು ಕೋಪದಲ್ಲಿಯೋ ಏನೋ ಒಂದು ಬೇಜಾರಿನಲ್ಲಿಯೋ ನೀವು ಇರಬಹುದು, ದೂರ ಇದ್ದವರಂತೆ ಇರಬಹುದು, ಆದ್ರೆ ಒಳ್ಳೆ ಸುದ್ದಿ ಏನಂದ್ರೆ ನಿಮ್ಮನ್ನ ಹುಡುಕಿ ಇವತ್ತು ಕುರುಬನಾಗಿರುವ ನಮ್ಮ ದೇವರು ಬರುವರಾಗಿದ್ದಾರೆ. ಪ್ರಿಯರೇ, அலையில சொல்லுங்களேன். ಹಲ್ಲೆಲೂಯಾ ಹೇಳ್ರಿ. நான் எல்லாம் ஆண்டவர் கூட ரொம்ப சண்டை போடுவேன். ನಾನು ದೇವರೊಟ್ಟಿಗೆ ಚೆನ್ನಾಗಿ ಜಗಳ ಆಡ್ತೀನಿ. Anybody who fights with God? ಯಾರಾದ್ರೂ ದೇವರೊಟ್ಟಿಗೆ ಜಗಳ ಆಡ್ತಾರೆ? Jacob fought with God. I fight with God. Do you fight with God? ಯಾಕೋಬನು ದೇವರೊಟ್ಟಿಗೆ ಜಗಳ ಆಡಿದ, ನಾನು ಕೂಡ ದೇವರೊಟ್ಟಿಗೆ ನಾನು ಜಗಳ ಆಡುವನಾಗಿದ್ದೇನೆ. ஐயோ, யாருமே ஆண்டவர் கூட சண்டை போட மாட்டீங்களா? ಯಾರು ದೇವರ ಜೊತೆ ಹೋರಾಡೋದೇ ಇಲ್ವಾ? அப்ப இப்பவே இஜெக்ட் பண்ணி அப்படியே ஹெவனுக்கு போயிடலாம் நீங்க எல்லாம். ಹಂಗಾದ್ರೆ ಈಗಲೇ ಪರಲೋಕಕ್ಕೆ ಹೋಗ್ಬೇಕು. ஆண்டவரே போய் சொல்றவங்களெல்லாம் அப்படியே ஆசீர்வாதிங்கப்பா. ದೇವರೇ, ಯಾರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅವ್ರನ್ನೆಲ್ಲ ಹಾಗೆ ಆಶೀರ್ವದಿಸಿ. We all fight with God in different times, right? ನಾವೆಲ್ಲ ಬೇರೆ ಬೇರೆ ಸಮಯಗಳಲ್ಲಿ ದೇವರೊಟ್ಟಿಗೆ ಹೋರಾಡ್ತೀವಿ. ஆண்டவரே இந்த ஆசீர்வாதம் எனக்கு வேணும். ದೇವರೇ ಈ ಒಂದು ಆಶೀರ್ವಾದ ನನಗೆ ஆண்டவரே இந்த ಬೇಕು. அபிஷேகம் எனக்கு வேணும். ದೇವರೇ ಈ ಅಭಿಷೇಕ ನನಗೆ ஆண்டவரே இந்த ಬೇಕು. வல்லமை எனக்கு வேணும். ದೇವರೇ ಈ ಬಲ ನನಗೆ ಬೇಕು. ஆண்டவரே இந்த கிஃப்டிங் எனக்கு வேணும்னு சண்டை போடுவோம். ದೇವರೇ ಈ ಒಂದು ಕಾರ್ಯಗಳು, ಈ ಗಿಫ್ಟಿಂಗ್ಗಳು ನನಗೆ ಬೇಕಂತ ನಾವು ಹೋರಾಡ್ತೀವಿ. சில நேரத்துல நம்ம கேக்குற டைமிங்ல அது வரலன்னா ஆண்டவர் கூட நம்ம கோச்சிட்டு இருப்போம். ಅನೇಕ ಬಾರಿ ನಾವು ಎದುರು ನೋಡುವಂತ ಸಮಯಗಳಲ್ಲಿ ಆಶೀರ್ವಾದ ಬರ್ಲಿಲ್ಲ ಅಂದ್ರೆ ದೇವರೊಟ್ಟಿಗೆ ನಾವು ಮುನಿಸ್ಕೊಳ್ಬಿಡ್ತೀವಿ. நான் சொல்லட்டமா, நம்மளோட டைமிங்கோட ஆண்டவரோட டைமிங் தான் நம்ம வாழ்க்கையில பெஸ்டான டைமிங். ನಾನೊಂದು ವಿಷಯ ಹೇಳ, ನಾವು ಎದುರು ನೋಡುವ ಸಮಯಕ್ಕಿಂತ ದೇವರು ನೆನೆಸುವ ಸಮಯ ನಮ್ಮ ಜೀವಿತದಲ್ಲಿ ಬೆಸ್ಟ್ ಆಗಿರ್ತದೆ. புரிஞ்சவங்க மட்டும் ஒரு அலையில சொல்லுங்களேன். ಅರ್ಥ ಆಗಿರೋರು ಮಾತ್ರ ಹಲ್ಲೆಲೂಯಾ. இப்ப நினைச்சு பாருங்க, இந்த மேப்பன் இந்த புத்தி
புத்தி கெட்டு போன ஆடு பின்னாடி போல வழி தப்பி போன ஆடு பின்னாடி போறாருங்க. ನೋಡಿ, ಈ ಕುರುಬನು ಬುದ್ಧಿ ಕೆಟ್ಟು ಹೋದ ಕುರಿಯ ಹಿಂದೆ ಹೋಗ್ಲಿಲ್ಲ, ಆದ್ರೆ ಮಾರ್ಗ ತಪ್ಪಿ ಹೋದ ಕುರಿಯ ಹಿಂದೆ ಹೋದ್ರು. நிறைய நேரத்துல நம்ம வழி தப்பி நிறைய தூரமா போயிருக்கலாம். ಅನೇಕ ಬಾರಿ ನಾವು ಮಾರ್ಗ ತಪ್ಪಿ ತುಂಬಾ ದೂರ ಹೋಗಬಹುದು. ஆனா ஆண்டவரோட வார்த்தை உங்களை தேடி இன்னைக்கு வருது. ಆದ್ರೆ ದೇವರ ವಾಕ್ಯ ನಿಮ್ಮನ್ನ ಹುಡುಕಿ ಇವತ್ತು ಬರ್ತಾ ಇದೆ. அந்த சத்தத்தை கேட்டு திருப்பி வரீங்களா? ಆ ಶಬ್ದ ಸ್ವರವನ್ನ ಕೇಳಿ ನೀವು ತಿರುಗಿ ಬರ್ತೀರಾ? புரிஞ்சவங்க மட்டும் ஒரு அல்லேலூயா சொல்லுங்களேன். ಅರ್ಥ ಆದವರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. இயேசு அழைக்கிறார், இயேசு அழைக்கிறார், அவள உன்னை அவர் கரங்கள் நீட்டி இயேசு அழைக்கிறார். கைகளை உயர்த்தி சொல்லுங்க. ಕರಗಳ ಎತ್ತಿ ಹೇಳ್ರಿ. இயேசு அழைக்கிறார், இயேசு அழைக்கிறார், அவள உன்னை அவர் கரங்கள் நீட்டி இயேசு. திருப்பி பாடலாம், சொல்லுங்க. இயேசு அழைக்கிறார், இயேசு அழைக்கிறார், அவளாய் உன்னை அவர் கரங்கள் நீட்டி இயேசு அழைக்கிறார். இப்ப ஆண்டவரோட சத்தம் கேட்டு அந்த ஆடு திரும்பி பார்க்குது. நினைச்சு பாருங்க, அந்த ஆடுக்கு I want you to think like this like the sheep, okay? ಸೊ ನೀವು ಆ ಕುರಿಯ ರೀತಿಯಲ್ಲಿ ನೀವು ಯೋಚನೆ ಮಾಡಿ ನೋಡ್ಬೇಕನ್ನ. ஆண்டவரே 99 விட்டுட்டு நான் வெளியே வந்துட்டேன். ದೇವರೇ, ಆ 99 ಕುರಿಗಳ ಗುಂಪನ್ನು ಬಿಟ್ಟು ನಾನು ಹೊರಗೆ ಬಂದೆ. திரும்பி பார்த்தாதான் தெரியுது ரொம்ப தூரம் வந்துட்டேன், எப்படி திருப்பி போறது எனக்கு தெரியல ஆண்டவரே. ನಾನು ತಿರುಗಿ ನೋಡುವಾಗಲೇ ಗೊತ್ತಾಗ್ತಾ ಇದೆ ನಾನು ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ, ಹೇಗೆ ಹಿಂದಿರುಗೋದು ನನಗೆ ಗೊತ್ತಾಗ್ತಾ ಇಲ್ಲ. சர்ச்சில தான் இருக்கிறேன், ஆனாலும் நான் ரொம்ப தூரம் வந்துட்டேன். ನಾನು ಸಭೆನಲ್ಲಿಯೇ ಇದ್ದೀನಿ, ಆದ್ರೂ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. உங்க வார்த்தையை நான் கேட்டுட்டு தான் இருக்கேன், ஆனாலும் நான் ரொம்ப தூரம் வந்துட்டேன். ನಿನ್ನ ಸ್ವರ, ನಿನ್ನ ವಾಕ್ಯಗಳನ್ನ ಕೇಳಿಸ್ಕೊಳ್ತಾ ಇದ್ದೀನಿ, ಆದ್ರೂ ತುಂಬಾ ದೂರ ಬಂದಿದ್ದೀನಿ. ஆண்டவர் உங்க கிட்ட வந்து சொல்ற ஒரு காரியம், ದೇವರು ನಿಮ್ಮ ಹತ್ತಿರ ಬಂದು ಹೇಳುವಂತ ಒಂದು ரொம்ப ಕಾರ್ಯ, பிடிச்ச ஒரு காரியங்க. ಇದು ನನಗೆ ತುಂಬಾ ಇಷ್ಟವಾದ ಕಾರ್ಯ. ஆண்டவர் வந்து அந்த ஆடை பார்த்து சொல்றாரு, ದೇವರು ಬಂದು ಆ ಕುರಿಯನ್ನ ನೋಡಿ ಹೇಳ್ತಾರೆ, ரொம்ப தூரம் நீ டயர்டா இருப்ப. ತುಂಬಾ ದೂರ ಬಂದು ನೀನು ಟಯರ್ಡ್ ಆಗಿದ್ದೀಯ. எவ்வளவு பேர் இப்படி சொல்லுவீங்க, ஆண்டவரே இப்ப எனக்கு ஸ்ட்ரென்த் இல்ல, பலன் இல்ல, கால்ல சக்தி இல்ல, திருப்பி எப்படி போறதுன்னு தெரியல, வெக்கமா இருக்குது, ரொம்ப பிரச்சனையா இருக்கு. ஆண்டவர் சொல்றாரு, இதெல்லாம் உனக்கு இருக்குன்னு எனக்கு தெரியும், அதனாலதான் உன் தலையில ஒரு கயிறை கட்டி நான் திருப்பி கூட்டு போறது இல்ல, உன்னை தூக்கி சுமந்து. நம்புறங்க மட்டும் நல்லா கைகளை தட்டி ஒரு அல்லேலூயா சொல்லுங்க பார்க்கலாம். நான் சோர்ந்து போய் இருக்கும் போது நம்புறங்க மட்டும் தலைக்கு மேல கையை தட்டி சொல்லுங்க, என்னோட பிரச்சனை தெரிஞ்சு, என்னோட சூழ்நிலை தெரிஞ்சு, என்னோட வீக்னஸ் தெரிஞ்சு, என்னோட பிட்டர்னஸ் தெரிஞ்சு ஆண்டவர் சொல்றாரு, உனக்கு பலன் இல்லைன்னு எனக்கு தெரியும், நீ திருப்பி நடந்து திருப்பி வர தேவையில்ல, உன்னை தூக்கி என் தோள் மேல சுமந்து உன்னை திருப்பி கூட்டு போக வல்லவரா நான் இருக்கிறேன். உங்க மேப்பன், உங்க ராஜா, உங்க தேவன் உங்களை கயிறு கட்டி திருப்பி இழுத்துட்டு போக வரல, உங்களை தூக்கி சுமந்து திருப்பி கூட்டு போக வந்திருக்கிறாரு. நம்புறங்க மட்டும் கைகளை தட்டி சொல்லுங்க, கயிறு கட்டி இழுக்கிற தேவன் இல்ல எங்க தேவன், அவர் தூக்கி சுமந்து என்னை திருப்பி கூட்டு வர தேவனா இருக்கிறாரு. ಕರಗಳಿಂದ ನನ್ನನ್ನ ಎತ್ತಿಕೊಂಡು எனக்கு பலன் இல்ல ஆண்டவரே, எனக்கு டயர்ட் இருக்கு ஆண்டவரே, நான் எப்படி திருப்பி போவேன்னு எனக்கு தெரியல ஆண்டவரே, ತಿರುಗಿ ಬರಬೇಕೋ ಗೊತ್ತಿಲ್ಲ ದೇವರೇ, உன்னை தூக்கி சுமந்து நான் கூட்டு போறேன்டா. ಓ ನಿನ್ನ ಎತ್ತುಕೊಂಡು ನಾನು ಹಿಂದಿರುಗ್ತೀನಿ. தூக்கி சுமந்துட்டு ನಿನ್ನ ಎತ್ತಿ ಒತ್ತುಕೊಂಡು ஆண்டவர் திருப்பಿ அந்த ಮಂದೈக்கு அந்த ஆடை கூட்டு போறாருங்க. ಆ ಕುರಿಯನ್ನ ಒತ್ತುಕೊಂಡು ಕುರುಬನು ತಿರುಗಿ ಹೋಗಿ ಆ ಮಂದೆಯಲ್ಲಿ ಸೇರಿಸ್ತಾನೆ. அந்த ஆடு நான் தான் சொல்றேங்க, மட்டும் கைகளை உயர்த்தி காட்டுங்க பார்க்கலாம். ತಪ್ಪಿ ಹೋದ ಕುರಿ ನಾನೇ ಅಂತ ಹೇಳುವರು. அந்த ஆடா நான் இருக்கிறது ரொம்ப வல்லமையா இருக்குன்னு சொல்றேங்க, மட்டும் கைகளை உயர்த்தி ಆಗಿರುವುದೇ ಒಂದು ದೊಡ್ಡ ಬಲವಾಗಿದೆ ಎಂಬುದಾಗಿ ಹೇಳುವರು ಕೈಗಳನ್ನು ಎತ್ತವರು. இது எங்க இருக்கு பைபிள்ல கேட்காதீங்க, இது என்னோட இமேஜினேஷன். ಇದು ಬೈಬಲ್ ಅಲ್ಲಿ ಎಲ್ಲಿ ಬರ್ದಿದೆ ಈ ರೀತಿಯಾಗಿ ಅಂತ ஆடு ಕೇಳಬೇಡಿ. மேப்பனை பார்த்து கேட்டிருக்கோம் இந்த மாதிரி. ಈ ರೀತಿಯಾಗಿ ಆ ಕುರಿ ಕುರುಬನನ್ನು ನೋಡಿ ಕೇಳ್ತಾರೆ, ஆண்டவரே அந்த 99 ஜனங்க ரொம்ப பெர்ஃபெக்ட்டா இருக்கிறாங்களே ஆண்டவரே, நான் தானே வழி தப்பிட்டு வந்துட்டேன், அவங்க மூஞ்சில நான் திருப்பி எப்படி முழிக்குவேன்?
99 ಜನ ಅವರು ಪರ್ಫೆಕ್ಟ್ ಆಗಿದ್ದಾರೆ ದೇವ್ರೆ, ಆದ್ರೆ ನಾನು ಮಾತ್ರ ದಾರಿ ತಪ್ಪಿ ಬಂದಿದ್ದೀನಿ, ನಾನು ಹೇಗೆ ಹೋಗಿ ಮುಖ ತೋರಿಸ್ಲಿ? How will I face the world? How will I face the situation? I have failed in one area, but when restoration happens, God will lift you and put you on his shoulders. ನಾ ಅನೇಕ ವಿಷಯಗಳಲ್ಲಿ ನಾನು ತಪ್ಪಿ ಹೋಗಿದ್ದೀನಿ, ನಾನು ಸೋತು ಹೋಗಿದ್ದೀನಿ, ಆದರೆ ದೇವರು ಮರುಸ್ಥಾಪಿಸುವಾಗ ಅವರ ಹೆಗಲಿನ ಮೇಲೆ ನಿಮ್ಮನ್ನ ಹೊತ್ತುಕೊಳ್ಳುವರಾಗಿದ್ದಾರೆ. அந்த ஆடு பார்த்து ஆண்டவர்கிட்ட சொல்லியிருக்கோம், ஆண்டவரே அவங்க என்ன ரொம்ப லோ லெவல்ல தானே பார்ப்பாங்க, என்ன ஒரு ஃபெயிலியரா தானே பார்ப்பாங்க, எல்லாரும் என்ன கீழே பார்ப்பாங்க ஆண்டவரே, அந்த ஆடு சொல்லியிருக்கோம். கரெக்டா இல்லையா? ಒಂದು ವೇಳೆ ಆ ಕುರಿ ರೀತಿಯಾಗಿ ಹೇಳಿರ್ಬೋದು, ನನ್ನನ್ನ ಎಲ್ಲರೂ ಒಂದು ನಿಕೃಷ್ಟವಾಗಿ ನೋಡಿದ್ರು, ನನ್ನ ನಾಚಿಕೆ ಪಡಿಸುವನಾಗಿ ನೋಡಿದ್ರು ಅಂತ ಒಂದು ವೇಳೆ ಆ ಕುರಿ ಹೇಳಿರ್ಬೋದು. ಕುರುಬನ சொல்லியிருக்கோமா சொல்லியிருக்காத? ಹೇಳಿರ್ಬೋದಾ ಇಲ್ವಾ? சொல்லுங்க, ಹೇಳ್ರಿ. ஆனா ஆண்டவர் நம்ம மேப்பன் அந்த ஆடுக்கு என்ன தெரியுமா சொல்லியிருப்பாரு? ಆದ್ರೆ ಆ ಕುರುಬನು ಆ ಕುರಿಗೆ ಏನ್ ಹೇಳಿರ್ತಾರೆ ಗೊತ್ತಾ? அந்த ஆடுங்கள் நினைச்சா கூட, ಆ ಕುರಿಗಳ ಆ ರೀತಿ ನೆನೆಸಿದ್ರು ಕೂಡ, ஏன்னா ஆடோட எப்படி தெரியுமா ஆடு பார்க்கும்? இப்படிதான் ஆடு பார்க்கும். ಆ ಕುರಿ ಯಾವ ರೀತಿ ನೋಡುತ್ತೆ ಗೊತ್ತಾ? ಈ ಮಟ್ಟದಲ್ಲೇ ನೋಡ್ತದೆ. ஆனா இப்ப உன்னை பார்க்கணும்னா அந்த ஆடு தலையை தூக்கி தான் பார்க்கணும், ஏன்னா நீ கீழே இல்ல அவரோட. ನೋಡ್ಬೇಕಂದ್ರೆ நம்புறவங்க மட்டும் ஒரு அலையிலியோ சொல்லுங்களேன், நம்புறவங்க மட்டும் ஒரு அலையிலியோ சொல்லுங்களேன். அந்த ஆடு நினைச்சா கூட உன்னை கீழே பார்க்க முடியாது, ஏன்னா நான் மேப்பனோட தோள் பட்டையில இருக்கிறேன். So when restoration happens for you, the same people who you think will look down at you has to look up at you. Why? Because you are seated in heavenly places with Jesus. And Jesus is a restorer of your life. ದೇವರು ನಿಮ್ಮನ್ನ ಮರುಸ್ಥಾಪಿಸುವಾಗ ಯಾರು ಕೂಡ ನಿಮ್ಮನ್ನ ಕೆಳಗಿನವರಾಗಿ ನೋಡೋದಿಲ್ಲ, ನಿಮ್ಮನ್ನ ಮೇಲಿನವರಾಗಿ ನೋಡ್ತಾರೆ. ಯಾಕಂದ್ರೆ ನೀವು ಕೆಳಗೆ ಇರೋದಿಲ್ಲ ಪ್ರಿಯರೇ, ದೇವರೇ ಅವರ ಹೆಗಲ ಮೇಲೆ ನಿಮ್ಮನ್ನ ಹೊತ್ತುಕೊಳ್ಳುವವರಾಗಿದ್ದಾರೆ. ಎಲ್ಲರೂ ನಿಮ್ಮನ್ನ ನೋಡುವಾಗ ತಲೆ ಎತ್ತಿ ಮೇಲೆ ಇರುವವರನ್ನ ನೋಡುವವರಾಗಿದ್ದಾರೆ. Hallelujah. Hallelujah. ஒரு ஏரியால நான் தப்பு பண்ணி கீழே விழுந்துட்டேன், ஆனா ஆண்டவர் திருப்பி கூட்டு வரும்போது என்ன கீழாக்க மாட்டாரு, மேலேயே வச்சு என்ன குறி பாப்பாரு. ஏன்னா என் ஆண்டவர் என்ன தூக்குறவரு, என் ஆண்டவர் என்ன கட்டுறவரு, என் ஆண்டவர் எனக்கு பலன் கொடுக்கிறவரு, என் ஆண்டவர் என் ராஜா, என் ஆண்டவர் என் மேப்பர். சொல்றங்க மட்டும் நல்லா கைகளை தட்டி ஒரு அலையில சொல்லுங்க பார்க்கலாம். என்ன கீழே விழ மாட்டாரு, என்ன தூக்கி சுமந்து வருவாரு. ದೇವರು ನನ್ನ ಕೆಳಗಿನವನಾಗಿ ಕೆಳಗಿನ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡೋದಿಲ್ಲ, ಅವರು ತನ್ನ ಹೆಗಲಿನ ಮೇಲೆ ಎತ್ತುಕೊಂಡು ನನ್ನನ್ನು ಮೇಲ್ ಸ್ಥಿತಿಯಲ್ಲಿ ಇಡುವವರಾಗಿದ್ದಾರೆ. ಆತನನ್ನು ಪ್ರೀತಿಸುವ ಕುರುಬನಾಗಿದ್ದಾರೆ. நான் யாருக்கும் இன்னைக்கு ப்ரொஃபெட்டிக்கா சொல்ல போறேன், ನಾನು ಯಾರಿಗೋ ನಾನು ಪ್ರವಾದನ, அது உங்க வார்த்தையை நீங்க பெற்றுக்கொண்டு உங்க வாழ்க்கை மேல போட்டுக்கங்க. ಆ ವಾಕ್ಯವನ್ನ ಹೊಂದಿಕೊಂಡು ನಿಮ್ಮ ಜೀವಿತಗಳಲ್ಲಿ ಅದನ್ನು ಹೊಂದಿಕೊಳ್ಳ್ರಿ. எங்கெல்லாம் நீங்க கீழே விழுந்தீங்களோ அங்கெல்லாம் என் மீட்பன் வந்து உங்களை திருப்பி தூக்கி சுமந்து, எந்த ஜனங்க உங்களை கீழே பாப்பாங்க நீங்க நினைச்சீங்களோ அதே ஜனங்க முன்னாடி திருப்பி உங்களை கட்டுவாரு, திருப்பி உங்களை தூக்குவாரு, திருப்பி உங்களை ஆசீர்வதிப்பாரு, திருப்பி உங்க வாழ்க்கையை மேம்படுத்துவாரு. Somebody shout a loud amen in this place. ಯಾವ ಸ್ಥಳಗಳಲ್ಲಿ ನೀವು ಬಿದ್ದು ಹೋದರೋ ಆ ಸ್ಥಳಗಳಿಂದ ದೇವರು ನಿಮ್ಮನ್ನ ಮೇಲೆತ್ತಿ ಉನ್ನತವಾದ ಕಾರ್ಯಗಳಲ್ಲಿ ದೇವರು ನಿಮ್ಮನ್ನ ಇರಿಸುವವರಾಗಿದ್ದಾರೆ. நம்புற மட்டும் ஒரு அலையில சொல்லுங்களேன், ನಂಬುವವರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. அந்த ஆடு திருப்பி வந்துச்சு, ஏன் தெரியுமா? அதுக்கு தெரியும், ஜனங்களை நம்பி நான் திருப்பி வரல, என் மேப்பனை நம்பி நான் திருப்பி வரேன். ಆ ಕುರಿ ತಿರುಗಿ ಬಂದು ಬಿಡ್ತು, ಯಾಕಂದ್ರೆ ಆ ಜನರನ್ನ ನಂಬಿ ಆ ಕುರಿ ಬರಲಿಲ್ಲ, ತನ್ನ ಕುರುಬನನ್ನ ನಂಬಿ ಅದು ಹಿಂದೆ ಬಂತು. பக்கத்துல பார்த்து சொல்லுங்க, my comeback is coming. ಪಕ್ಕದಲ್ಲಿ ಇರೋರನ್ನ ನೋಡಿ ಹೇಳ್ರಿ, ನಾನು ತಿರುಗಿ ಬರುವ ಸಮಯ ಬಂದು ಬಿಡ್ತಂತ ಹೇಳ್ರಿ. My comeback is coming. ನಾನು ತಿರುಗಿ ಬರುವ ಸಮಯ ಬಂದು ಬಿಡ್ತಂತ ಹೇಳ್ರಿ. My comeback is coming. ನಾನು ತಿರುಗಿ ಬರುವ ಸಮಯ ಬಂದು ಬಿಡ್ತಂತ ಹೇಳ್ರಿ. Every pit will turn into pulpit in the name of Jesus. ಎಲ್ಲ ಗುಂಡಿಗಳು ಅದೆಲ್ಲ ಒಂದು ಮೇಲಾದ ಕಾರ್ಯಗಳಾಗಿ ಬದಲಾಗ್ತದೆ ಯೇಸು ನಾಮದಲ್ಲಿ. Every failure God will turn it into a divine favor over your life in the name of Jesus. ಎಲ್ಲ ಸೋಲುಗಳನ್ನ ದೇವರು ದೈವಿಕವಾದ ಕೃಪೆಗಳಾಗಿ ಕರುಣೆಗಳಾಗಿ ದೇವರು ಮಾರ್ಪಡಿಸ್ತಾರೆ. I love what the Bible says. ವಾಕ್ಯದಲ್ಲಿ ಹೇಳೋದನ್ನ ನಾನು ನಂಬ್ತೀನಿ ಪ್ರಿಯರೇ. ஆட தூக்கி தோள் பட்டையில தூக்கி போட்டு சொன்னாரா, you know நம்மளுக்கு வந்து மெடல் எல்லாம் போடும் போது எங்க போடுவாங்க? நம்ம தலைக்கு மேல தான் போடுவாங்க. ನೋಡಿ, ಆ ಮೆಡಲ್ ಎಲ್ಲ ಹಾಕುವಾಗ, ಪದಕಗಳನ್ನು ಹಾಕುವಾಗ ಎಲ್ಲ ಹಾಕ್ತಾರೆ, ನಮ್ಮ ಮೇಲೆ ಅದನ್ನ ಹಾಕುವರಾಗಿದ್ದಾರೆ. எங்க போடுறாங்க? தோள் பட்டையில தான் போடுவாங்க. ನೋಡಿ, ಅದನ್ನ ಕುತ್ತಿಗೆಗೆ ಅದನ್ನ ಹಾಕ್ತಾರೆ. ஜனங்களுக்கு நீங்க யூஸ்லெஸ்ஸா இருந்தாலும் ஆண்டவர் உங்களை தூக்கி அவரோட மெடல் மாதிரி தூக்கி கொடுத்து உங்களை மெடல் மாதிரி காட்டிட்டு வராருங்க. ಜನರಿಗೆ ನೀವು ಒಂದು ವೇಳೆ ಕೆಲಸಕ್ಕೆ ಬರದವರಾಗಿ ಯೂಸ್ಲೆಸ್ ಆಗಿ ಇದ್ರೂ ಕೂಡ ದೇವರು ನಿಮ್ಮನ್ನ ಅವರ ಹೆಗಲ ಮೇಲೆ ಒಂದು ಪದಕದ ರೀತಿಯಲ್ಲಿ ಹಾಕೊಂಡು ಹೋಗುವರಾಗಿದ್ದಾರೆ. பார்த்து சொல்லுங்க, I am God's medal. ಪಕ್ಕದಲ್ಲಿರೋರನ್ನ ನೋಡಿ ಹೇಳ್ರಿ, ನಾನು ದೇವರ ಪದಕ ಆಗಿದ್ದೀನಿ. Hallelujah. Hallelujah. The Bible says, ಇಲ್ಲಿ ವಾಕ್ಯ ಹೇಳ್ತದೆ, once the restoration happens, they said, rejoice with me for I have found my sheep.
ಅಲ್ಲಿ ಮರುಸ್ಥಾಪಿಸುವಾಗ ನನ್ನೊಟ್ಟಿಗೆ ಸೇರಿ ನೀವು ಸಂತೋಷ ಪಡಿರಿ, ಯಾಕಂದ್ರೆ ನಾನು ನಿಮ್ಮನ್ನ ಮರುಸ್ಥಾಪಿಸಿದ್ದೀನಿ. 3 ಕಥೆಯಲ್ಲಿ ನೀங்க பாத்தீங்கன்னா they was always rejoicing after restoration. ಅಲ್ಲಿ 3 ಕಥೆಗಳಲ್ಲೂ ಕೂಡ ನಾವು ನೋಡುವಾಗ ಅವ್ರನ್ನ ಮರುಸ್ಥಾಪಿಸಿದ ಮೇಲೆ ಅಲ್ಲಿ ಒಂದು ಕೊಂಡಾಟ ಇತ್ತು. When you lose direction, God will take you, put you on his shoulder and bring you back into the promise that he has for your life. ನೀವು ಮಾರ್ಗ ತಪ್ಪಿ ಹೋಗುವಾಗ ದೇವರು ನಿಮ್ಮನ್ನ ತಿರುಗಿ ಅವರ ಹೆಗಲ ಮೇಲೆ ಒತ್ತುಕೊಂಡು ನೀವು ಎಲ್ಲಿರಬೇಕೋ ಆ ಒಂದು ಕಾರ್ಯಗಳಿಗೆ ತಂದು ನಿಲ್ಲಿಸುವರಾಗಿದ್ದಾರೆ. டைரக்ஷனை மிஸ் பண்ணிட்டு ஆண்டவரே கிளாரிட்டி இல்லைன்னு சொல்லிட்டு உட்கார்ந்துட்டு இருக்கீங்களா? ஆண்டவர் உங்களை பார்த்து சொல்றாரு, நீ என்னோட மெடல், நான் உன்னை தூக்கி என் சுமந்து திருப்பி உன்னை கூட்டு வர வல்லவரா நான் இருக்கிறேன்னு ஆண்டவர் உங்களை பார்த்து ನೀವು ಒಂದು சொல்றாரு. ವೇಳೆ ಮಾರ್ಗವನ್ನು ತಪ್ಪಿ ಹೋಗಿದ್ದೀರಾ, ನಡೆಸೋರಿಲ್ಲ ಎಂಬುದಾಗಿದ್ದೀರಾ, ದೇವರು ನಿಮ್ಮನ್ನ ನೋಡಿ ಹೇಳ್ತಾರೆ, ನಿನ್ನನ್ನು ನಾನು ತಿರುಗಿ ನನ್ನ ಹೆಗಲ ಮೇಲೆ ಒತ್ತುಕೊಂಡು ಸರಿಯಾದ ಸ್ಥಳದಲ್ಲಿ ನಿಮ್ಮನ್ನ ಇರಿಸ್ತೀನಿ ಎಂಬುದಾಗಿ. Hallelujah. Hallelujah. ரெண்டாவது கதை, the lost coin. ಎರಡನೇ ಕಾರ್ಯ ಕಳೆದು ಹೋದಂತ ನಾಣ್ಯ. The lost coin. 10 வெள்ளி காசுல ஒரு வெள்ளி காசு மிஸ் ஆயிருச்சுங்க. 10 ಬೆಳ್ಳಿ ಕಾಸುಗಳಲ್ಲಿ ಒಂದು ಕಾಸು ಕಳೆದೋಯ್ತು. 10 வெள்ளி காசுல 10 ಕಾಸುಗಳಲ್ಲಿ ஒரு வெள்ளி காசு ಒಂದು ಕಾಸು மிஸ் ஆயிருச்சு. ಕಳೆದೋಯ್ತು. நான் உங்களை பார்த்து சொல்ற ஒரு காரியம் என்னன்னா, ಇದು ನಮ್ಮನ್ನು ನೋಡಿ ಹೇಳುವಂತ இந்த கதையில நம்ம இத பார்க்க போறோம். படிங்க. ಈ 8ನೇ ವಾಕ್ಯದಿಂದ ಇರೋದನ್ನ ನಾವು ಓದಿಕೊಳ್ಳೋಣ. A woman, she had 10 silver coins. ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳು ಇರಲಾಗಿ, Each one equals to a daily wage. ಒಂದು ಪಾವಲಿ ಕಳೆದು ಹೋದರೆ, And she loses 1 coin. ಒಂದು ಪಾವಲಿ ಕಳೆದು ಹೋದರೆ, Does not she light the lamp and sweep the house to search carefully until she finds it? ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರಿಂದ ಹುಡುಕದೆ ಇದ್ದಾಳೆ. உங்க டைரக்ஷனை நீங்க மிஸ் பண்ணிட்டீங்கன்னா மேப்பர் இறங்கி வருவார். ನೀವೊಂದು ವೇಳೆ ಮಾರ್ಗ ತಪ್ಪಿ ಹೋದರೆ ಕುರುಬನು ಇಳಿದು ಬರ್ತಾರೆ. ஆனா இங்க அவளோட என்னத்தை மிஸ் பண்ணிட்டா, she loses her value. ನೋಡಿ, ಇಲ್ಲಿ ಈಕೆ ಹೆಂಗಸಿ ಏನನ್ನ ಕಳೆದುಕೊಂಡ್ಲು, ತನಗಿದ್ದಂತ ಪಾವಲಿಗಳನ್ನ ಕಳೆದುಕೊಂಡ್ಲು. she lose அவங்க மதிப்பை அவங்க தொலைச்சிட்டாங்க. ಅದಕ್ಕೆ ಇದ್ದಂತ ಒಂದು ಮೌಲ್ಯವನ್ನ ಕಳೆದುಕೊಂಡ್ಲು. எவ்வளவு பேர் இங்க உட்கார்ந்துட்டு இருக்கீங்க, என் மதிப்பை நான் தொலைச்சிட்டேன் பாஸ்டர்? ಎಷ್ಟು ಜನ ನೀವು ಹೇಳಕ್ಕೆ ಸಾಧ್ಯ, ನನಗಿದ್ದಂತ ಗೌರವವನ್ನ ನಾನು ಕಳೆದುಕೊಂಡೆ? எல்லாருமே இருக்கு பாஸ்டர், ஆனா வீட்ல வேல்யூ இல்ல பாஸ்டರ್. ಎಲ್ಲ ನನಗಿದೆ, ಆದ್ರೆ ಮನೆಯಲ್ಲಿ ನನಗೆ ಗೌರವ ಇಲ್ಲ ಪಾಸ್ಟರ್. இங்க என்ன தெரியுமா பிரச்சனை? ಇಲ್ಲಿ ಏನ್ ಗೊತ್ತಾ ತೊಂದರೆ? இந்த ஸ்திரீக்கு ஒன்னு தெரியும். ಈ ಸ್ತ್ರೀಗೆ ಒಂದು ಗೊತ್ತು, வெளியே நான் காசை நான் உள்ள தொலைச்சேன், காசை நான் உள்ளதான் தேடணும்னு. ಮನೆಯಲ್ಲಿ ನಾನು ಈ ಕಾಸನ್ನ ಕಳ್ಕೊಂಡೆ, ಮನೆ ಒಳಗೇನೆ ನಾನು ಹುಡುಕ್ಬೇಕದನ್ನ. நிறைய பேர் வீட்ல உங்க அன்பை தொலைச்சிட்டு வெளியே ಅன்பை தேடிட்டு இருக்கீங்க. ಅನೇಕರು ನಿಮ್ಮ ಮನೆಯಲ್ಲಿ ಪ್ರೀತಿಯನ್ನ ಕಳ್ಕೊಂಡು ಮನೆಯಿಂದ ಹೊರಗಡೆ ಅದನ್ನ ಹುಡುಕ್ತಾ ಇದ್ದೀರಾ. நிறைய பேர் உங்க வேல்யூ வீட்ல தொலைச்சிட்டு வெளியே தேடிட்டு இருக்கீங்க. ಅನೇಕರು ನಿಮ್ಮ ಮೌಲ್ಯಗಳನ್ನು, ನಿಮ್ಮ ಗೌರವಗಳನ್ನ ಮನೆಯಲ್ಲಿ ಕಳ್ಕೊಂಡು ಹೊರಗಡೆ ಹುಡುಕ್ತಾ ಇದ್ದೀರಾ. அதனால தான் unwanted relationships உருவாகுது. ಅದರಿಂದಲೇ ಬೇಡದೇ ಇರುವಂತ ಸಂಬಂಧಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. Talking to somebody, you will only find what you lost where you lost it. ನೀವು ಕಳೆದುಕೊಂಡಂತ ವಿಷಯಗಳನ್ನ ಎಲ್ಲಿ ಕಳ್ಕೊಂಡಿದ್ದೀರೋ ಅದರ ಅಂತವರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. The Bible says she said she lit her lamp. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕೆ ತನ್ನ ಮನೆಯಲ್ಲಿ ದೀಪವನ್ನು ಹಚ್ಚಿದ್ಲು. That means the word says that he is the light and the lamp unto our feet. ವಾಕ್ಯ ಹೇಳ್ತಾ ಇದೆ, ನಮ್ಮ ಕಾಲಿಗೆ ಬೆಳಕು, ನಮ್ಮ ಮಾರ್ಗದಲ್ಲಿ ದೀಪವು ಆತನೇ ಆಗಿದ್ದಾನೆ. உங்க மதிப்பை நீங்க ஜனங்க மூலியமா நீங்க தேடினீங்கன்னா உங்களுக்கு கிடைக்காது. வார்த்தை மூலியமா தான் உங்க மதிப்பு என்னன்னு நீங்க கண்டுபிடிக்க முடியும். ನಿಮ್ಮ ಗೌರವವನ್ನ ಜನರ ಮಧ್ಯದಲ್ಲಿ ನೀವು ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಸಿಗೋದಿಲ್ಲ. ಅದನ್ನ ವಾಕ್ಯಗಳಲ್ಲಿ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗ್ತದೆ. இன்னைக்கு நிறைய பேர் you don't feel valued, you don't feel loved, you don't feel honored. Why? Because you're seeking validation from people, but the word of God is your only validation, because it brings your identity in Christ Jesus. ಅನೇಕರು ನಿಮ್ಮ ಮೌಲ್ಯವನ್ನ, ನಿಮ್ಮ ಗೌರವವನ್ನ, ನಿಮ್ಮ ಪ್ರೀತಿಯನ್ನ ಜನರ ಮಧ್ಯದಲ್ಲಿ ಹುಡುಕ್ತಾ ಇದ್ದೀರಾ, ಆದ್ರೆ ಅದು ಯಾವುದು ಜನರ ಮಧ್ಯದಲ್ಲಿ ನಿಮಗೆ ಸಿಗೋದಿಲ್ಲ. ದೇವರ ವಾಕ್ಯಗಳಲ್ಲಿ ಅದೆಲ್ಲ ನಿಮಗೆ ಸಿಗುವಂತದ್ದಾಗಿದೆ. When people's opinion become your reality, then God's word becomes an option. ನೋಡಿ, ಜನರು ಹೇಳುವಂತ ಮನ್ನಣೆ, ಜನರ ಮನ್ನಣೆನ ನೀವು ಬಯಸೋದಾದ್ರೆ ದೇವರ ವಾಕ್ಯಗಳಲ್ಲಿ ನಿಮಗೆ ಅದು ಸಿಗೋದಿಲ್ಲ. யாராவது வந்து உங்களை வேஸ்ட்னு சொன்னாங்கன்னா, என் ஆண்டவர் சொல்றாரு, you are beautifully and wonderfully made in my image ன்னு ஆண்டவர் சொல்றாருங்க. ಯಾರಾದರೂ ಬಂದು ನೀವು ಪ್ರಯೋಜನ ಇಲ್ಲದವರು ಅಂತ ಹೇಳ್ತಾ ಇದ್ರೆ ನೆನೆಸ್ಕೊಳ್ರಿ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರೂಪಿಸಲ್ಪಟ್ಟಿದ್ದೇವೆ. ಒಂದು ಹಲ್ಲೆಲೂಯಾ ಹೇಳ್ರಿ. நிறைய பேர் உன் வாழ்க்கையில இருந்து ஒண்ணும் வராதுன்னு சொல்லும் போது நான் அவங்கள பார்த்து சொல்லுவேன், இதுதான் ஆண்டவர் என் வசனத்தை என் சர்ச்சுக்கு கொடுத்தாரு. you are a
chosen generation, you are a royal priesthood, and you are a holy nation. ಆಮೆನ್. ಯಾರಾದರೂ ಬಂದು ನೀನು ಅಪ್ರಯೋಜಕ ಯಾವ ಕೆಲಸಕ್ಕೆ ಬಾರದವನು ಅಂತ ಹೇಳುವಾಗ ನಾನು ಈ ವಾಕ್ಯಗಳನ್ನು ಹೇಳ್ತೀನಿ, ನಾನು ಆರಿಸಿಕೊಂಡ ಯಾಜಕ ಜನಾಂಗವಾಗಿದ್ದೇನೆ ಎಂಬುದಾಗಿ. ஒரு அல்லேலூயா சொல்லுங்களேன். ಹಲ್ಲೆಲೂಯಾ ಹೇಳ್ರಿ. So when she lit the lamp, she began to search her value in the word of God. ಆಕೆಯು ಆ ಒಂದು ದೀಪವನ್ನು ಹಚ್ಚಿ ಮನೆಯನ್ನ ಅವಳು ಹುಡುಕುವಳಾಗಿದ್ದಾಳೆ. The word gives you the final say how heaven views you today. ನಿಮಗೆ ದೇವರ ವಾಕ್ಯಗಳೇ ಪರಲೋಕವು ಯಾವ ರೀತಿ ಇದೆ ಎಂಬುದಾಗಿ ನಿಮಗೆ ಒಂದು ಅರಿವನ್ನು When ಕೊಡುತ್ತದೆ. we do counseling, we have a lot of people who will come and say, Pastor, I have money, I have everything, but I don't have value, Pastor. ಅನೇಕರು ಆಲೋಚನೆಗಾಗಿ ನಮ್ಮ ಬಳಿ ಬರುವಾಗ ಅವ್ರು ಹೇಳೋದೇನೆಂದ್ರೆ, ನನ್ನ ಹತ್ರ ಹಣಕಾಸಿದೆ, ಆಸ್ತಿ ಇದೆ, ಆದ್ರೆ ಗೌರವ ನನಗಿಲ್ಲ ಅಂತ ಹೇಳ್ತಾರೆ. If you lose direction, மேப்பன் வந்து இறங்கி உங்களுக்கு வேலை செய்வாரு. ನೀವು ಮಾರ್ಗ ತಪ್ಪಿ ಹೋಗೋದಾದ್ರೆ ಕುರುಬನು ಬಂದು ನಿಮ್ಮನ್ನ ಸರಿಯಾದ ಮಾರ್ಗದಲ್ಲಿ But ನಡೆಸ್ತಾರೆ. if you lose value, you have to pick up your Bible and read it. ನೀವು ಒಂದು ವೇಳೆ ನಿಮ್ಮ ಮೌಲ್ಯಗಳನ್ನ ಕಳೆದುಕೊಂಡವರಾಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಸತ್ಯವೇದವನ್ನ ತೆಗೆದುಕೊಂಡು ನೀವು ವಾಕ್ಯಗಳನ್ನ When you begin to read the word of God will begin to read you. ನೀವು ದೇವರ ವಾಕ್ಯಗಳನ್ನು ಓದಲು ಪ್ರಾರಂಭಿಸುವಾಗ ದೇವರ ವಾಕ್ಯ ನಿಮ್ಮನ್ನು ಓದಲು When you ಪ್ರಾರಂಭಿಸುತ್ತದೆ. begin to read the word of God, every dark places in your life, the light of the word of God will come into that place. ನೀವು ದೇವರ ವಾಕ್ಯಗಳನ್ನ ಓದಲು ಪ್ರಾರಂಭಿಸುವಾಗ ನಿಮ್ಮ ಜೀವಿತದಲ್ಲಿ ಎಲ್ಲೆಲ್ಲ ಕತ್ತಲೆ ಇದೆಯೋ ಅಲ್ಲೆಲ್ಲ ದೇವರ ವಾಕ್ಯದ ಬೆಳಕು ಪ್ರಕಾಶವಾಗ್ತದೆ. வேற அல்லேலூயா சொல்ல மாட்டீங்க. ಹಲ್ಲೆಲೂಯಾ ಹೇಳ್ರಿ. அப்ப ஆண்டவர் வார்த்தையில தான் என்னோட மதிப்பு இருக்கு. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಅವರ ವಾಕ್ಯದಲ್ಲಿಯೇ ನನಗೆ ಸಲ್ಲಬೇಕಾಗಿರುವ ಗೌರವ அப்ப ಇದೆ. மதிப்பான விஷயத்தை அவ வீட்டுல தேடும் போது முதலான ஒரு காரியம் என்ன பண்றா? விளக்கை ஏத்துறா. ಅಲ್ಲಿ ಮೌಲ್ಯವುಳ್ಳ ವಿಷಯಗಳನ್ನ ಆಕೆ ಮನೆಯಲ್ಲಿ ಹುಡುಕುವಾಗ ಅವಳು ಮಾಡುವಂತ ಮೊದಲನೇ ಕಾರ್ಯ ಏನಂದ್ರೆ ಆ ದೀಪವನ್ನ ಹಚ್ಚುವಳಾಗಿದ್ದಾಳೆ. டென்ஷனா இருக்கா, அப்செட்டா இருக்கா, ஃப்ரஸ்ட்ரேட்டடா இருக்கா, வீட்டை லாக் பண்ணி விளக்கு ஏத்துங்க. அப்படின்னா நான் வேத வசனத்தை ஓபன் பண்ணுங்க, வார்த்தையை நீங்க படிங்க. வார்த்தையை நீங்க படிக்க 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 எல்லா டார்க் பிளேசஸ்லயும் ஆண்டோட வெளிச்சம் இறங்கி வந்து உங்க வாழ்க்கையை இன்னைக்கு மாத்த போகுது. ನೀವು ಏನೋ ಒಂದು ಬೇಸರದಲ್ಲಿದ್ದೀರಾ, ನೋವಿನಲ್ಲಿ ದುಃಖದಲ್ಲಿದ್ದೀರಾ, ಏನ್ ಮಾಡ್ಬೇಕು? ನಿಮ್ಮ ಮನೆಯ ಬಾಗಿಲನ್ನ ಹಚ್ಚಿ ಆ ಬೆಳಕನ್ನ ಹಚ್ಚುವರಾಗಿರಿ. ಅದರ ಅರ್ಥ ಏನಂದ್ರೆ ದೇವರ ವಾಕ್ಯಗಳನ್ನ ನೀವು ಧ್ಯಾನಿಸುವಾಗ ದೇವರ ಕಾರ್ಯಗಳನ್ನ ಮಾಡುವರಾಗಿದ್ದಾರೆ. அல்லேலூயா சொல்ல மாட்டீங்க. ಹಲ್ಲೆಲೂಯಾ ಹೇಳಲ್ವಾ? நிறைய பேருக்கு பைபிள் வந்து ஷெல்ஃப்ல இருக்கிற ஒரு பெரிய டெக்கரேஷன் மாதிரி தான் இருக்கும். ಅನೇಕರಿಗೆ ಬೈಬಲ್ ಅಂತ ಹೇಳುವಾಗ ಅದು ಶೆಲ್ಫ್ ಅಲ್ಲಿ ಕಬೋರ್ಡ್ ಅಲ್ಲಿ ಇರುವಂತ ಒಂದು ಡೆಕೋರೇಟಿವ್ ಐಟಮ್ ಆಗಿದೆ. நிறைய பேர் வீட்ல 10 பைபிள் இருக்கும், ஆனா ஒரு பைபிளும் நீங்க படிக்க மாட்டீங்க. ಅನೇಕರ ಮನೆಯಲ್ಲಿ 10 ಬೈಬಲ್ ಇರ್ತದೆ, ಆದ್ರೆ ಒಂದು ಬೈಬಲ್ ಕೂಡ ನೀವು ಓದೋದಿಲ್ಲ. கன்கார்டன்ஸ் இருக்கும், டைரக்டரி இருக்கும், நிறைய பைபிள்ஸ் இருக்கும், ஆனா எல்லாம் அது வந்து ஒரு டெக்கரேஷன் மாதிரி இருக்கும். ಕನ್ಕಾರ್ಡೆನ್ಸ್ ಇರ್ತದೆ, ಡೈರೆಕ್ಟರಿ ಇರ್ತದೆ, ಆದ್ರೆ ಅದು ಯಾವುದು ಕೆಲಸಕ್ಕೆ ಬರ್ತಾ ಇಲ್ಲ, ಒಂದು ಡೆಕೋರೇಟಿವ್ ಐಟಮ್ ಆಗಿದೆ. அங்க ஒரு போட்டோ, அதுக்கு மேல ஒரு பல்பு வேற. ಆ ಒಂದು ಫೋಟೋ, ಅದ್ರ ಮೇಲೆ ಒಂದು ಬಲ್ಬ್ ಬೇರೆ. என்ன பல்பு? 0 வாட்ஸ் பல்பு. ಯಾವ ಬಲ್ಬ್ ಅಂದ್ರೆ 0 ವ್ಯಾಟ್ಸ್ ಬಲ್ಬ್. அந்த வெளிச்சம் உள்ள வரக்கூடாது. வசனத்தை ஓபன் பண்ணா உள்ள வர வெளிச்சம் அந்த வெளிச்சத்தோட அதிகமா இருக்கணும். நான் 0 வாட்ஸ் பல்பு இல்ல, 100 வாட்ஸ்ல நான் க்ளோ பண்ற ஒரு வெளிச்சமா இருக்க போறேன்னு சொல்றாங்க மட்டும். நல்லா கைகளை தட்டி ஒரு அல்லேலூயா சொல்லுங்க பார்க்கலாம். ಆಮೆನ್. ಆ ಬೆಳಕು ನಮ್ಮೊಳಗೆ ಬರಕ್ಕಾಗಲ್ಲ, ಆದ್ರೆ ಸತ್ಯವೇದನ ತೆಗೆದು ನಾವು ಓದುವಾಗ ಆ ಬೆಳಕು ನಮ್ಮೊಳಗೆ ಬರ್ತದೆ. 0 ವ್ಯಾಟ್ಸ್ ಬಲ್ಬ್ ಬೆಳಕಲ್ಲ, 100 ವ್ಯಾಟ್ಸ್ ಅಷ್ಟು ಬೆಳಕು. சொல்ற மட்டும் ஒரு அல்லேலூயா சொல்லுங்களேன். சத்தமா ஒரு அல்லேலூயா சொல்லுங்க. ಸತ್ಯವಾಗಿ ಹಲ್ಲೆಲೂಯಾ ಹೇಳ್ರಿ. இந்த 0 வாட்ஸ் அல்லேலூயா வேணாம், ஒரு 100 வாட்ஸ் அல்லேலூயா சொல்லுங்களேன். 0 ವ್ಯಾಟ್ಸ್ ಹಲ್ಲೆಲೂಯಾ ಬೇಡ, 100 ವ್ಯಾಟ್ಸ್ ಹಲ್ಲೆಲೂಯಾ ಹೇಳ್ರಿ. 1 2 3 100 வாட்ஸ் அல்லேலூயா ಹೇಳ್ಬಿಡಿ. 0 வாட்ஸ்லயே இருக்கிறோம். 0 ವ್ಯಾಟ್ಸ್ ಅಲ್ಲೇ ಇದ್ದೀವಿ. ஏன்னா எலக்ட்ரிசிட்டி கன்சம்ஷன் கம்மியா இருக்கும் பாஸ்டர். ಯಾಕಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕಮ್ಮಿ ಬರ್ತದೆ ஆனா ಪಾಸ್ಟರ್. 24 hours ಲೈಟ್ ಆನ್ இருக்கும். ಆದ್ರೆ 24 ಅವರ್ಸ್ ದಿನ ಪೂರ್ತಿ ಅದು ಆನ್ ಅಲ್ಲೇ ಇರ್ತದೆ. We don't want that. ನಮಗದು ಬೇಕಾಗಿಲ್ಲ. நம்ம வார்த்தையை படிக்க படிக்க நம்ம வெளிச்சம் இன்னும் அதிகமாயிட்டே ಅವರ இருக்கும். ವಾಕ್ಯಗಳನ್ನ ಓದುತ್ತಾ ಓದುತ್ತಾ ನಮ್ಮ ಬೆಳಕು ಅಧಿಕವಾಗ್ತಾನೆ உங்க ಇರ್ತದೆ. வேல்யூ அதிகமாயிட்டே இருக்கும். ನಿಮ್ಮ ಮೌಲ್ಯ ಜಾಸ್ತಿ ಆಗ್ತಾನೆ ಇರ್ತದೆ. ஒருத்தர் ஒரு வார்த்தை சொல்லிட்டா அப்படியே கவலைப்பட்டு வீட்டுல போய் அழுது புலம்பி, ಯಾರೋ ಒಬ್ರು ಏನೋ ಒಂದು ಮಾತು ಹೇಳಿದ್ರೆ ಹಾಗೇ ದುಃಖಪಟ್ಟು ಮನೇಲಿ ಹೋಗಿ ಗೋಳಾಡ್ತಾ ಕಣ್ಣೀರಿಡ್ತಾ, அதெல்லாம் 0 வாட்ஸ். ಅದೆಲ್ಲ ಏನಂದ್ರೆ 0 ವ್ಯಾಟ್ಸ್. ಅದು 100 வாட்ஸ் எப்படி தெரியுமா இருக்கும்? 100 ವ್ಯಾಟ್ಸ್ ಹೆಂಗಿರ್ತದೆ ಗೊತ್ತಾ? அவங்க வார்த்தை வரும்போது வெளிச்சமே அந்த வார்த்தையை திருப்பி அனுப்பிச்சிடும். ಆ ವಾಕ್ಯಗಳು ಬರುವಾಗಲೇ, ಅವ್ರ ಮಾತುಗಳು ಬರುವಾಗಲೇ ನಮ್ಮಲ್ಲಿರುವಂತ ವಾಕ್ಯ, ದೇವರ ವಾಕ್ಯ ಅದನ್ನ ತಿರುಗಿ ವಾಪಸ್ ಕಳಿಸ್ಬಿಡ್ತದೆ. அல்லேலூயா சொல்ல மாட்டீங்களா? ಹಲ್ಲೆಲೂಯಾ The ಹೇಳಲ್ವಾ? Bible says ಇಲ್ಲಿ ವಾಕ್ಯ ಹೇಳ್ತದೆ, she lit the lamp ಆಕೆ ದೀಪವನ್ನು ಹಚ್ಚಿ and she swept the house. ಮನೆಯನ್ನ ಗುಡಿಸಿದಳಂತೆ. That means the dust has to go out. ಅದರ ಅರ್ಥ ಏನಂದ್ರೆ ಮನೆಯಲ್ಲಿರುವಂತ ಧೂಳೆಲ್ಲ ತೆಗೆದಾಕಬೇಕು. Dust has to go out. ಆ ಧೂಳೆಲ್ಲ ತೆಗೆದಾಕಬೇಕು. Daughter of Zion, dust off what is on you. Get up, rise and shine, for your time has come.
ನಿನ್ನ ಸಮಯ ಬಂದಿದೆ ಚೀಯೋನಿನ ಮಗಳ ಎದ್ದು ಆ ಸ್ಥಳವನ್ನ ಸಿದ್ಧಪಡಿಸು. So there are two types of dust. ಎರಡು ವಿಧವಾದ ಧೂಳಿದೆ. எவ்வளவு பேருக்கு தெரியும் நம்ம வீட்டை எவ்வளவு க்ளீன் பண்ணாலும் காலையில எந்திரிச்சு பார்த்தா திருப்பி தூசி இருக்கும் உள்ள? ಎಷ್ಟು ಜನರಿಗೆ ಗೊತ್ತು ಮನೆ ನಾವು ಎಷ್ಟೇ ಕ್ಲೀನ್ ಆಗಿಟ್ರು ಬೆಳಗ್ಗೆ ಎದ್ದು ನೋಡುವಾಗ ತಿರ್ಗಲ್ ಧೂಳು ಇರ್ತದೆ. இருக்குதா இல்லையா? ಇರುತ್ತಾ ಇಲ್ವಾ? எல்லா டோரும் க்ளோஸ் பண்ணாலும் எல்லா ஜன்னலும் க்ளோஸ் பண்ணாலும் ஆனாலும் டஸ்ட் உள்ள இருக்கும். ಎಲ್ಲ ಬಾಗಿಲು ಮುಚ್ಚಿದ್ರು ಎಲ್ಲ ಕಿಟಕಿ ಮುಚ್ಚಿದ್ರು ಅಲ್ಲಿ ಧೂಳು ಇದ್ದೇ ಇರ್ತದೆ. அப்ப ரெண்டு விதமான டஸ்ட் இருக்கு. ಅಂದ್ರೆ ಎರಡು ವಿಧವಾದ ಧೂಳು ಇರ್ತದೆ. வெளியில இருந்து உள்ள வர டஸ்ட், ಹೊರಗಡೆಯಿಂದ ಒಳಗಡೆ ಬರುವಂತ ಧೂಳು. ஆனா உள்ள இருக்கிறவே ஒரு டஸ்ட். ಆದ್ರೆ ಒಳಗಡೆನೇ ಇರುವಂತ ಒಂದು ಧೂಳು. வெளியே இருக்கிறது உள்ள வர டஸ்ட் என்ன டஸ்ட் தெரியுமா? ಹೊರಗಡೆಯಿಂದ ಒಳಗಡೆ ಬರುವ ಧೂಳು ಏನ್ ಗೊತ್ತಾ? வெளியில இருந்து ಹೊರಗಡೆಯಿಂದ உள்ள வர டஸ்ட் என்னன்னா ಒಳಗಡೆ ಬರುವ ಧೂಳು ಏನಂದ್ರೆ ஜனங்க உங்களை பத்தி சொல்ற காரியங்கள், ಜನರು ನಿಮ್ಮ ಬಗ್ಗೆ ಹೇಳುವಂತ ಮಾತುಗಳು, உங்களோட ஹர்ட், உங்களோட அப்செட், ನಿಮಗೆ ಆಗುವಂತ ನೋವುಗಳು, ಆ ದುಃಖಗಳು, நீங்க இமேஜின் பண்ற காரியங்கள், ನೀವು ಆಲೋಚಿಸಿ ಕಲ್ಪಿಸಿಕೊಳ್ಳುವಂತ ಕಾರ್ಯ, இதெல்லாம் வெளியில இருந்து உள்ள வர டஸ்ட். ಇದೆಲ್ಲ ಹೊರಗಡೆಯಿಂದ ಒಳಗಡೆ ಬರುವ ಧೂಳು. உள்ள இருக்கிற டஸ்ட் என்ன தெரியுமா? ಒಳಗಿರುವ ಧೂಳು ಏನ್ ಗೊತ್ತಾ? நீங்களே உங்களை பத்தி யோசிக்கிற காரியங்கள் தான் உள்ள இருக்கிற டஸ்ட். ನೀವೇ ನಿಮ್ಮ ಬಗ್ಗೆ ಮಾಡುವಂತ ಯೋಚನೆಗಳೇ ಒಳಗಿರುವ ಧೂಳು. இன்டர்வியூக்கு போறதுக்கு முன்னாடி இந்த இன்டர்வியூல நான் செலக்ட் ஆக மாட்டேன்னு சொல்லி நீங்களே பேசுறீங்கல்ல, நீங்க பேசும்போது அது ஒரு டஸ்டா மாறுது. ಇಂಟರ್ವ್ಯೂಗೆ ಹೋಗಕ್ಕಿಂತ ಮುಂಚೆನೆ ಅಯ್ಯೋ ಇದರಲ್ಲೆಲ್ಲ ನಾನು ಸೆಲೆಕ್ಟ್ ಆಗ್ತೀನಾ ಅಂತ ನಿಮ್ಮನ್ನ ನೋಡಿ ನೀವೇ ಆಲೋಚಿಸ್ಕೊಳ್ತೀರಲ್ವಾ, ಅದೆಲ್ಲ ಒಳಗಿರುವಂತದ್ದು. Simply I will try, I know I will not get it அப்படி நீங்க யோசிச்சு நீங்க பேசுறீங்களா வீட்ல, அது உள்ள இருக்கிற டஸ்ட். ಸುಮ್ಮನೆ ನಾನು ಪ್ರಯತ್ನ ಮಾಡ್ತೀನಿ ಸಿಗಲ್ಲ ಅಂತ ನನಗೆ ಗೊತ್ತು, ಆದ್ರೂ ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಮಲ್ಲೇ ನೀವು ಯೋಚನೆ ಮಾಡ್ತಿರಲ್ವಾ, ಅದು ಒಳಗಿರುವ ಧೂಳು. உங்களை பசங்களை பார்த்து நீங்க யூஸ்லெஸ் சொல்றீங்களா, அது உள்ள இருக்கிற டஸ்ட். ನಿಮ್ಮ ಮಕ್ಕಳನ್ನ ನೋಡಿ ಇವರು ಅಪ್ರಯೋಜಕರಂತ ಹೇಳ್ತಿರಲ್ವಾ, ಅದು ಒಳಗಿರುವ ಧೂಳು. உங்க ஹஸ்பண்ட் பார்த்து நீங்க திட்டுறீங்களா, அது உள்ள இருக்கிற டஸ்ட். ನಿಮ್ಮ ಯಜಮಾನರನ್ನ ನೋಡಿ ನೀವು ಅವ್ರನ್ನ ಖಂಡಿಸ್ತೀರಲ್ವಾ, ಅದು ಒಳಗಿರುವ ಧೂಳು. ವೈಫ್ பார்த்து நீங்க பேசுறீங்களா, அது உள்ள இருக்கிற டஸ்ட். ನಿಮ್ಮ ಹೆಂಡತಿಯನ್ನ ನೋಡಿ ನೀವು ಮಾತಾಡ್ತಿರಲ್ವಾ, ಅದೆಲ್ಲ ಒಳಗಿರುವ ಧೂಳು. ஹலோ, யார்கிட்ட பேசுறேனா? ಓ, ಯಾರ ಜೊತೆ ಆದ್ರೂ ನಾನು ಮಾತಾಡ್ತಾ ಇದ್ದೀನಾ? பாஸ்டர், என் வாழ்க்கையில இதெல்லாம் நடக்கிறது இல்ல பாஸ்டர். ಪಾಸ್ಟರ್, ನನ್ನ ಜೀವಿತದಲ್ಲಿ ಇದೆಲ್ಲ ನಡೆಯಲ್ಲ ಪಾಸ್ಟರ್. நான் உங்க சர்ச் பத்தி பேசல, உங்க வீட்டை பத்தி, பக்கத்து வீட்டு. ನಿಮ್ಮ ಸಭೆ ಬಗ್ಗೆ, ನಿಮ್ಮ ಮನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಪಕ್ಕದ ಮನೆ ಬಗ್ಗೆ ಮಾತಾಡ್ತಾ நம்ம வாழ்க்கையில நடக்குது தானே? ನಮ್ಮ ಜೀವಿತದಲ್ಲಿ ನಡೆಯುತ್ತಾನೆ. வெளியே இருக்கிற டஸ்டும் உள்ள வருது, உள்ள இருக்கிற டஸ்டும் அக்யூமுலேட் ஆகுது. ಹೊರಗಿರುವ ಧೂಳು ಒಳಗಡೆ ಬರ್ತದೆ, ಒಳಗಿರುವ ಧೂಳು ಇನ್ನೂ ಜಾಸ್ತಿ ಆಗ್ತಾ ಇದೆ. லைட் வெளியே வந்தாதான் டஸ்ட் உங்க கண்ணுல பார்க்க முடியும். ಒಳಗಿಂದ ಬೆಳಕು ಬರುವಾಗಲೇ ಕಣ್ಣು ಮುಂದೆ ಇರುವ ಧೂಳು ನಿಮ್ಮ ಕಣ್ಣು ಕಾಣಿಸ್ತದೆ. டார்க்னஸ்ல உங்களுக்கு டஸ்ட் எங்க இருக்குன்னு தெரியாது. ಕತ್ತಲಿನಲ್ಲೇ ಇದ್ರೆ ಧೂಳು ಎಲ್ಲಿದೆ ಅಂತ ಕಾಣೋದಿಲ್ಲ. ஆண்டவர் வார்த்தை உங்க வீட்டுக்குள்ள, உங்க குடும்பத்துக்குள்ள, உங்க வாழ்க்கைக்குள்ள, உங்க மேரேஜ்க்குள்ள வரும்போது தான் ஐயோ இவ்வளவு டஸ்ட் இருக்குன்னு உங்க கண்ணு பார்க்க முடியும். ದೇವರ ವಾಕ್ಯಗಳು ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಮದುವೆಗಳಲ್ಲಿ, ನಿಮ್ಮ ಸಂಸಾರಗಳಲ್ಲಿ ಆ ದೇವರ ವಾಕ್ಯ ಬರುವಾಗಲೇ ಅಯ್ಯೋ ಇಷ್ಟೊಂದು ಧೂಳಿದೆ ಅಂತ ಕಣ್ಣು ಕಾಣಿಸ್ತದೆ. புரிஞ்சவங்க மட்டும் ஒரு அல்லேலூயா சொல்லுங்க. ಅರ್ಥ ಆದವರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. In Genesis, God releases a curse over Satan. ಅಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವಾಗ ದೇವರು ಸೈತಾನನ ಮೇಲೆ ಒಂದು ಶಾಪವನ್ನು ಬರಮಾಡ್ತಾನೆ. You will roam on the dust of the ground and you will eat it. ನೀನು ಆ ಮಣ್ಣಿನ ಧೂಳಿನಲ್ಲೇ ಓಡಾಡುತ್ತಾ ಅದನ್ನೇ ತಿಂತೀಯ. அப்ப பிசாசுக்கு சாப்பாடு என்ன தெரியுமா? ಸೈತಾನನಿಗೆ ಊಟ ಏನ್ ಗೊತ್ತಾ? டஸ்ட். ಆ ಧೂಳು. எங்கெல்லாம் நீங்க டஸ்ட் வைக்கிறீங்களோ அங்கெல்லாம் பிசாசு உள்ள வரும். ಎಲ್ಲೆಲ್ಲ ನೀವು ಧೂಳನ್ನ ಇಡ್ತೀರೋ ಅಲ್ಲೆಲ್ಲ ಸೈತಾನನು ಒಳಗಡೆ ಬರ್ತಾನೆ. அல்லேலூயா சொல்ல மாட்டீங்க. ಹಲ್ಲೆಲೂಯಾ ಹೇಳಲ್ವಾ? நீங்களே பிசாசுக்கு சாப்பாடு போட்டு ஏன் உள்ள வந்துன்னு கேக்குற கதையா மாறிடுச்சு. ನೀವೇ ಸೈತಾನನಿಗೆ ಊಟ ಹಾಕಿ ಯಾಕೆ ಒಳಗಡೆ ಬಂದೆ ಅಂತ ಕೇಳೋ ಕತೆ ಆಗ್ಬಿಡುತ್ತೆ. சில நாய்ங்கெல்லாம் நீங்க வெளியே பார்க்கும்போது நீங்க சாப்பாடு கொடுக்க தான் அந்த நாய் திருப்பி உங்க வீட்டுக்கிட்ட வரும். ಹೊರಗಡೆ ಇರುವ ನಾಯಿಗಳನ್ನ ನೀವು ನೋಡಿದ್ರೆ ನೀವು ಅದಕ್ಕೆ ಊಟ ಹಾಕಿ ಅದು ಒಳಗಡೆ ಬರಕ್ ಪ್ರಾರಂಭ ಆಯ್ತು. சர்ச்சுக்கு வரும்போது இயேசுவின் நாமத்தினால பிசாசு வெளியே போ, ಯೇಸು ನಾಮದಲ್ಲಿ ನೀನು ಹೊರಗೆ ಹೋಗು. வீட்டுக்கு போகும்போது அதுக்கு சாப்பாடு போடுறது. ಊಟ ಮನೆಗೆ ಹೋಗುವಾಗ ಅದಕ್ಕೆ ಊಟ ಹಾಕೋದು. ஆண்டவர் சொல்றாரு, வெளிச்சத்தை ஏத்து, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಬೆಳಕನ್ನ ಹಚ್ಚಿ and dust off. ಅದನ್ನೆಲ್ಲ ಧೂಳನ್ನ ಗುಡಿಸಾಕ್ರಿ. யாராவது ஒரு அல்லேலூயா சொல்லுங்க. ಯಾರಾದ್ರೂ ಹಲ್ಲೆಲೂಯಾ ಹೇಳ್ರಿ. இன்னைக்கு நம்ம வீட்ல இருந்து டஸ்ட் வெளியே போகுது. ಇವತ್ತಿಂದ ನಮ್ಮ ಮನೆಯಲ್ಲಿರುವ ಧೂಳು ಹೊರಗಡೆ ஆமென். ಹೋಗ್ತದೆ. சத்தம் கேட்கவே இல்லை. ಆಮೇಲೆ ಅಂತ ಯಾರು என் மேரேஜ்ல இருந்து டஸ்ட் வெளியே போகுது. ನನ್ನ ಮದುವೆ ಕಾರ್ಯಗಳಿಂದ ಧೂಳೆಲ್ಲ ಹೊರಗೆ என் ஃபைனான்ஸ்ல இருந்து டஸ்ட் வெளியே போகுது. ನನ್ನ ಹಣಕಾಸು ವಿಷಯಗಳಲ್ಲಿ ಧೂಳೆಲ್ಲ ಹೊರಗೆ ಹೋಗ್ತದೆ. பிசாசு வந்து ரொம்ப ஃபர்மா உட்கார்ந்துட்டு இருக்கு. ஏன் தெரியுமா? டஸ்ட் நீங்க வைக்க அது சாப்பாடா சாப்பிட்டு ரொம்ப புஸ்தியா உட்கார்ந்துட்டு இருக்குதாங்க. ಅಲ್ಲಿ ಸೈತಾನನು
ದೃಢವಾಗಿ ಕೂತ್ಕೊಬಿಟ್ಟಿದ್ದಾನೆ. ಯಾಕೆ ಗೊತ್ತಾ? ನೀವು ಅವನಿಗೆ ಧೂಳನ್ನ ತಿನ್ನಕ್ ಹಾಕಿ 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 ಅವನು ಪುಷ್ಟಿಯಾಗಿ ದುಷ್ಟಿ ಆಗಿದ್ದಾನೆ. ஆண்டவர் சொல்றார் அதனால தான் உன் வேல்யூ என்னன்னு உனக்கு தெரியல. ಅದರಿಂದಲೇ ನಿನಗೆ ನಿನ್ನ ಮೌಲ್ಯ ಏನು ಅಂತ ಗೊತ್ತಿಲ್ಲ ಅಂತ ದೇವರು. அதுதான் எல்லா இடத்தையும் எடுத்துருச்சு. ಯಾಕಂದ್ರೆ ಅದೇ ಎಲ್ಲ ಜಾಗವನ್ನು ಆಕ್ರಮಿಸಿಕೊಂಡಿದ್ದಾನೆ. எதெல்லாம் எனக்கு சொந்தமோ இன்னைக்கு ராத்திரி ஆண்டவர் எனக்கு திருப்பி கொடுக்கிற ஒரு ராத்திரியா மாற போகுது. நம்புறங்க மட்டும் தலைக்கு மேல கையை தட்டி சொல்லுங்க, I receive my value back, I take my home back, I take my marriage back, I take my joy back, I take my value back, I take my peace back, I take my finances back. நம்புறங்க மட்டும் நல்ல கைகளை தட்டி சொல்லுங்க, எந்த பிசாசும் என் வாழ்க்கையில இருக்க முடியாது. ஏன்னா ஆண்டவரோட வெளிச்சம் என் வாழ்க்கையில வந்துருச்சு. ದೇವರ ಬೆಳಕು ನನ್ನ ಜೀವಿತದಲ್ಲಿ ಬಂದಿದೆ. ಅದರಿಂದ ಯಾವ ಸೈತಾನ ನನ್ನ ಜೀವಿತದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ஹalleluya ஹalleluya. வெளிச்சம் வர வர டஸ்ட் நீங்க தூக்கி அடிச்சிட்டே இருக்கணும். ಆ ಬೆಳಕು ಬರ್ತಾ ಬರ್ತಾ ಆ ಧೂಳನ್ನೆಲ್ಲ ನೀವು ಗುಡಿಸ್ತಾನೆ ಇರಬೇಕು. தூசி எப்படி பார்க்க முடியும்? வெளிச்சம் வந்தா தான் தூசியை பார்க்க முடியும். ನೋಡಿ, ಧೂಳನ್ನ ಯಾವಾಗ ನೋಡಕ್ ಸಾಧ್ಯ? ಬೆಳಕು ಬರುವಾಗಲೇ ನಾವು ನೋಡಕ್ ಸಾಧ್ಯ. பாஸ்டர் இந்த பாசேஜ்ல இருந்து இப்படி நான் பார்த்ததே இல்ல பாஸ்டர். இந்த பாசேஜ்ல இந்த மாதிரி ஒரு கதையை நான் பார்த்ததே இல்ல. ಈ ವಾಕ್ಯ ಭಾಗಗಳಲ್ಲಿ ಈ ರೀತಿಯಾದ ಕಾರ್ಯಗಳನ್ನ ನೋಡೇ ಇಲ್ಲ ಪಾಸ್ಟರ್. அதாங்க ஆண்டவரோட ரெவலேஷன். ಅದೇ ದೇವರ ಪ್ರಕಟಣೆಗಳು. ஆண்டு உங்களுக்கு கஸ்டமைஸ்டா இன்னைக்கு பேசுறாரு. ದೇವರು ನಿಮಗಾಗಿ ಸಿದ್ಧಪಡಿಸಿರುವ ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. டைரக்ஷனை மிஸ் பண்ணீங்கன்னா மேப்பன் இறங்கி வருவாரு. ನೀವು ಮಾರ್ಗ ತಪ್ಪಿ ಹೋದರೆ ಕುರುಬನು ಬರ್ತಾರೆ. வேல்யூவை மிஸ் பண்ணீங்கன்னா ವಸನத்தை கொடுக்கறாரு. ನೀವು ಒಂದು ವೇಳೆ ಮೌಲ್ಯಗಳನ್ನು ಕಳೆದುಕೊಂಡಿದ್ರೆ ದೇವರ ವಾಕ್ಯ ಬೆಳಕಾಗಿರುವ ವಾಕ್ಯಗಳನ್ನು ಕೊಡ್ತಾರೆ. ವಸನ மட்டும் கொடுக்கல, அவர் கையில ஒரு ப்ரூமம் கொடுக்கறாரு. ಆ ವಾಕ್ಯಗಳನ್ನು ಮಾತ್ರ ಕೊಡ್ಲಿಲ್ಲ, ಕೈಯಲ್ಲಿ ಒಂದು ಪೊರಕೆಯನ್ನು ಕೂಡ ಕೊಡ್ತಾರೆ. அவர் என்ன சொல்றாரு? லைட்ட நான் போடுறேன், பிசாசை நீ துரத்துன்றாரு. ಆ ದೇವರು ಏನ್ ಹೇಳ್ತಾರೆ ಅಂದ್ರೆ, ಬೆಳಕನ್ನ ನಾನು ಕೊಡ್ತೀನಿ, ಸೈತಾನನನ್ನ ನೀನು ಓಡಿಸು ಅಂತ ಹೇಳ್ತಾರೆ. பிசாசை துரத்துற வல்லமை நம்ம மேல இருக்குதுங்க. ಸೈತಾನನನ್ನ ಓಡಿಸುವಂತ ಬಲ ನಮ್ಮ ಮೇಲೆ ಇದೆ. ஒரு அல்லேலூயா சொல்லுங்களே. ನಂಬೋರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. டஸ்ட் தூக்கி போட போறேன்னு சொல்றாங்க மட்டும் ஒரு அல்லேலூயா சொல்லுங்க. ಧೂಳನ್ನ ಗುಡಿಸಿ ಹಾಕ್ತೀನಿ ಅಂತ ಹೇಳೋರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಆಮೆನ್ ಆಮೆನ್. மூணாவது கதை போலாமா? ಮೂರನೇ ಕತೆಗೆ ಹೋಗೋಣವಾ? இந்த மெசேஜ் எனக்கு பிடிச்சிருக்கு பாஸ்டர் சொல்றாங்க மட்டும் கை வைத்து ஒரு அல்லேலூயா சொல்லுங்க. ಓ, ಈ ಕತೆ ವಾಕ್ಯ ನನಗೆ ಇಷ್ಟ ಆಯ್ತು ಅಂತ ಹೇಳೋರು ಮಾತ್ರ ಕೈಗಳನ್ನು ಇಂಡೈರೆಕ್ಟಾ என் கதையை நீங்க சொல்றீங்க பாஸ்டர் சொல்றாங்க மட்டும் ஒரு அல்லேலூயா சொல்லுங்க. ಇಂಡೈರೆಕ್ಟ್ ಆಗಿ ನನ್ನ ಕತೆನೇ ಹೇಳ್ತಾ ಇದ್ದೀರಾ ಪಾಸ್ಟರ್ ಅಂತ ಹೇಳೋರು ಮಾತ್ರ ಕೈಗಳನ್ನು ಎತ್ತಿ ಹೇಳ್ರಿ. கைகளை உயர்த்தி நான் கண்ணை முடிக்கிறேன். கையை உயர்த்தி ஒரு அல்லேலூயா சொல்லுங்க. ನಾನು ಕಣ್ಣು ಮುಚ್ಕೋತೀನಿ, ಕೈಗಳನ್ನು ಎತ್ತಿ ಹಲ್ಲೆಲೂಯಾ ಹೇಳ್ರಿ ನೋಡೋಣ. இன்டைரக்டா சொல்ல, டைரக்டாவே சொல்றேன். ಇಂಡೈರೆಕ್ಟ್ ಆಗಿ ಎಲ್ಲ ಹೇಳ್ತಾ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ஒரு ಇದ್ದೀನಿ. அல்லேலூயா சொல்லுங்களேன். ಒಂದು ಹಲ್ಲೆಲೂಯಾ ಹೇಳ್ರಿ. மூணாவது கதை, ಮೂರನೇ ಕತೆ, the prodigal son or the lost son. ಈ ಕಳೆದು ಹೋದಂತ ಮಗನು. I lost my value, I lost my direction, God gave it back. ನಾನು ನನ್ನ ಮಾರ್ಗ ತಪ್ಪಿ ಹೋದೆ, ದೇವರು ಸರಿಯಾಗಿ ನಡೆಸಿದರು. I lost my value, God gave it back. ನನ್ನ ಮೌಲ್ಯವನ್ನ ಕಳೆದುಕೊಂಡೆ, ಆದ್ರೆ ದೇವರು ಅದನ್ನ ತಿರುಗಿ ಕೊಟ್ಟರು. The prodigal son, ಈ ದಾರಿ ತಪ್ಪಿ ಹೋದ ಮಗನು, நான் இப்படி சொல்லுவேன், I'll say it in English. ನಾನು ಈ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. This boy ಈ ಹುಡುಗನು didn't lose direction, ಆತ ಮಾರ್ಗ ತಪ್ಪಲಿಲ್ಲ, didn't lose value. ಆತನ ಘನತೆಯನ್ನು ಕಳ್ಕೊಂಡ್ಲಿಲ್ಲ. புத்தி கெட்டு போன ஒரு ஆள் அவன். ಅವನು ಬುದ್ಧಿ ಕೆಟ್ಟು ಹೋದಂತ ಮಗನು. ஒரு அல்லேலூயா சொல்ல மாட்டீங்க. ಹಲ್ಲೆಲೂಯಾ ಹೇಳ್ರಿ. இவன்லாம் எப்படிப்பட்ட ஒரு ஆளுனா, ಇವನು ಯಾವ ರೀತಿಯಾದ ಮನುಷ್ಯ ಅಂದ್ರೆ, I'll say it like this. ನಾನು ಈ ರೀತಿಯಾಗಿ ಹೇಳ್ತೀನಿ. People who choose to be lost. ಕಳೆದು ಹೋಗಕ್ಕೇನೆ ಅವ್ರು ತೀರ್ಮಾನಿಸಿಕೊಂಡಂತ ಜನರು. சில பேருக்கு நீங்க எவ்வளவு சொன்னாலும் அவங்க என்ன பண்ணணும்னு அவங்க யோசிக்கிறாங்களோ அதை மட்டும் தான் பண்ணுவாங்க. ಅನೇಕರಿಗೆ ನೀವು ಏನೇ ಹೇಳಿದ್ರು ಅವ್ರು ಏನು ಮಾಡಬೇಕು ಅಂತ ಯೋಚಿಸ್ತಾರೋ ಅದನ್ನೇ ಮಾಡ್ತಾರೆ. Because they choose to be lost. ಯಾಕಂದ್ರೆ ಅವ್ರು ಕಳೆದು ಹೋಗ್ಬೇಕು ಅಂತಾನೆ ಅವರು ಸಿದ್ಧ ಆಗಿರ್ತಾರೆ. They like to be lost. ಅವರು ಕಳೆದು ಹೋಗಕ್ಕೆ ಅಂತಾನೆ ಇರ್ತಾರೆ. They enjoy being lost. ಅವರು ಕಳೆದು ಹೋಗೋದನ್ನ ತುಂಬಾ ಇಷ್ಟಪಡ್ತಾರೆ. I'll tell you something. ಒಂದು ವಿಷಯ ಹೇಳ್ತೀನಿ. A person who's lost on purpose will lose his purpose. ಉದ್ದೇಶ ಪೂರ್ವಕವಾಗಿನೇ ಕಳೆದು ಹೋಗುವಂತವರು ದೇವರು ಅವ್ರಿಗೆ ಇಟ್ಟಿರುವಂತ ಉದ್ದೇಶವನ್ನ A ಕಳ್ಕೋಬೇಕು. person who's lost on purpose will lose his purpose. ಉದ್ದೇಶ ಪೂರ್ವಕವಾಗಿನೇ ಕಳೆದು ಹೋಗುವಂತವರು ಅವರ ಜೀವಿತದಲ್ಲಿ ದೇವರಿಟ್ಟಿರುವಂತ ಉದ್ದೇಶವನ್ನ ಕಳ್ಕೊಳ್ತಾರೆ. நம்ம எவ்வளவு சொன்னாலும் அவங்க கேட்க மாட்டாங்க. ஏன் தெரியுமா? புத்தி கெட்டு போயிருக்கு. ನಾವ್ ಎಷ್ಟೇ ಹೇಳಿದ್ರು ಅವ್ರು ಕೇಳಲ್ಲ. ಯಾಕೆ ಗೊತ್ತಾ? ಅವ್ರು ಬುದ್ಧಿ ಕೆಟ್ಟು ಹೋಗಿರ್ತಾರೆ. இங்க இந்த பையன் நீங்க பாத்தீங்கன்னா, ಇಲ್ಲಿ ಈ ಹುಡುಗನನ್ನು ನೋಡಿದ್ರೆ அவங்க அப்பா பார்த்து கேட்கிற ஒரு கேள்வி, ಅವರ ಅಪ್ಪನನ್ನ ನೋಡಿ ಕೇಳುವಂತ ಒಂದು ಪ್ರಶ್ನೆ, எனக்கு என்ன இருக்குதோ அதை எனக்கு திருப்பி கொடுத்துட்டு நீங்க என்ன வேணாலும் பண்ணிக்கங்க. ನನ್ನ ಪಾಲಿಗೆ ಬರಬೇಕಾದಂತ ಆಸ್ತಿಯನ್ನು ನೀವು ಕೊಟ್ರೆ ನಾನು ಹೋಗ್ತೀನಿ ಅಂತ. In those days, if you ask for what belongs to you before your father dies, it means you're telling your dad it's as good as you're dead.
ಅಲ್ಲಿ ಆ ಕಾಲದಲ್ಲಿ ತಂದೆ ಬದುಕಿರುವಾಗಲೇ ಹೋಗಿ ತನ್ನ ಆಸ್ತಿಯ ಪಾಲನ್ನ ಕೇಳೋದ್ರ ಅರ್ಥ ಏನಂದ್ರೆ ಅವರ ತಂದೆ ಸತ್ತೋಗಿದ್ದಾರೆ ಅಂತಾನೆ ಅರ್ಥ. And he went, and you know the story, he lavishly used everything that he had. ಮತ್ತೆ ಆ ಕಥೆಯಲ್ಲಿ ಏನಾಯ್ತು ನಿಮಗೆ ಗೊತ್ತು, ಆತನ ಅದನ್ನೆಲ್ಲ ಚೆನ್ನಾಗಿ ಖರ್ಚು ಮಾಡಿಬಿಟ್ಟ. Whenever you lose your purpose, you know what's the first thing that will happen to you? ನೋಡಿ, ನಿಮ್ಮ ಉದ್ದೇಶವನ್ನ ನೀವು ಕಳೆದುಕೊಳ್ಳುವಾಗ ಮೊದಲನೇದಾಗಿ ಏನಾಗ್ತದೆ ಗೊತ್ತಾ? You will lose your identity. ನಿಮ್ಮ ಒಂದು ಗುರುತನ್ನ ನೀವು ಕಳ್ಕೊಬಿಡ್ತೀರಿ. I'll tell you how this boy lost his identity. ಈ ಹುಡುಗ ತನ್ನ ಗುರುತನ್ನ ಹೇಗೆ ಕಳ್ಕೊಂಡ ಅಂತ He ನಾನು lost everything. Now he's sitting in a pig shed. He's eating pig's food. ಅವನು ಎಲ್ಲವನ್ನ ಕಳೆದುಕೊಂಡು ಈಗ ಒಂದು ಹಂದಿಗಳ ಮಂದೆ ಮಧ್ಯದಲ್ಲಿದ್ದು ಹಂದಿ ತಿನ್ನುವ ಆಹಾರವನ್ನ ತಿಂತಾ ಇದ್ದಾನೆ. And one thought comes to his mind. ಆತನ ತಲೆಗೆ ಒಂದು ಆಲೋಚನೆ ಬಂತು. The mind, what is the thought? ಆ ಆಲೋಚನೆ ಏನು? The servants in my father's house have better food than me. ನನ್ನ ತಂದೆಯ ಮನೆಯಲ್ಲಿರುವಂತ ಸೇವಕರು ನನಗಿಂತ ಒಳ್ಳೆ ಆಹಾರವನ್ನು ಉಣ್ತಾ ಇದ್ದಾರೆ. I am not good to go back as a son, but I can go back as a servant. ನಾನು ಮಗನಾಗಿ ತಿರುಗಿ ಹೋಗಕ್ಕೆ ಅಯೋಗ್ಯನಾಗಿದ್ದೇನೆ, ಆದ್ರೆ ಒಬ್ಬ ಸೇವಕನಾಗಿ ನನ್ನ ತಂದೆ ಮನೆಗೆ ತಿರುಗಿ ಹೋಗಬಲ್ಲೆ. ஆண்டவரோட அழைப்பு உங்க வாழ்க்கையில நீங்க மிஸ் பண்ணிட்டீங்கன்னா ஆண்டவருக்குள்ள நீங்க யாருன்னு உங்களுக்கு ஒரு டவுட் வந்துரும். ದೇವರ ಕರೆಯುವಿಕೆನ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಕಳ್ಕೊಬಿಟ್ರೆ ನಿಮ್ಮ ಕರೆಯುವಿಕೆ, ನಿಮ್ಮ ಉದ್ದೇಶದ ಕುರಿತಾಗಿ ಒಂದು ಸಂದೇಹ, ಅನುಮಾನ ಬರ್ತದೆ ನಿಮಗೆ. ஆண்டவர் என்ன அவரோட மகனை கூப்பிடும் போது நான் சொல்லுவேன், இல்ல நான் வேலைக்காரன் தான் நான் சொல்லுவேன். ದೇವರು ನನ್ನನ್ನು ನೋಡಿ ನಿನ್ನ ಮಗನು ಅಂತ ಹೇಳುವಾಗ ನಾನು ಅವ್ರನ್ನ ನೋಡಿ ಹೇಳ್ತೀನಿ, ಇಲ್ಲ ನಾನು ಮಗನಲ್ಲ, ನಾನೊಬ್ಬ ಕೆಲಸದವನು ಅಂತ. ஏன் தெரியுமா? ಯಾಕೆ ಗೊತ್ತಾ? நான் பண்ண காரியம் ஆண்டோட அன்போட பெருசுன்னு நான் நினைக்கிறேன். ನಾನು ಮಾಡುವಂತ ಕಾರ್ಯ ದೇವರ ಪ್ರೀತಿಗಿಂತ ಉನ್ನತವಾದದ್ದು ಅಂತ ನಾನು ಯೋಚಿಸ್ತೀನಿ. உங்களுக்காக தாங்க அவர் இறங்கி வந்தாரு. ನಿಮಗಾಗಿನೇ ತಾನೇ ಅವರು ಇಳಿದು ಬಂದರು. ஒருத்தர் எனக்கு பார்த்து சொன்னாரு, மெல்வின், ಒಬ್ರು ನನ್ನ ನೋಡಿ ಹೇಳಿದ್ರು, ಮೆಲ್ವಿನ್, நீ மட்டும் இருந்தா கூட ஆண்டவர் உனக்காக இறங்கி வந்து அவர் ரத்தத்தை கொடுத்திருப்பாருடா. ನೀನೊಬ್ಬ ಇದ್ರು ಕೂಡ ದೇವರು ಇಳಿದು ಬಂದು ನಿನಗಾಗಿ ಅವರ ರಕ್ತವನ್ನ ಸುರಿಸ್ತಾ ಇದ್ರು. கையை உயர்த்தி ஒரு ஹல்லேலூயா சொல்லுங்க. ಕೈಗಳನ್ನು ಎತ್ತಿ ಒಂದು ಹಲ್ಲೆಲೂಯಾ ಹೇಳಿ. He shed his blood, even if it was only you, he will still come and shed his blood for you. ನೀನು ಒಬ್ಬನೇ ಮಾತ್ರ ಇದ್ದಿದ್ರು ಕೂಡ ದೇವರು ಇಳಿದು ಬಂದು ನಿನ್ನೊಬ್ಬನಿಗಾಗಿನೇ ತನ್ನ ರಕ್ತವನ್ನು ಸುರಿಸ್ತಾ ಇದ್ರು. இப்போ அவன் மைண்ட்ல ஒரு ஸ்கிரிப்ட் ரெடி பண்றான். ಈಗ ತನ್ನ ಮನಸ್ಸಿನಲ್ಲಿ ಒಂದು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಂಡ. அந்த ஸ்கிரிப்ட் என்ன தெரியுமா? ಆ ಸ್ಕ್ರಿಪ್ಟ್ ಏನ್ ಗೊತ್ತಾ? ಡ್ಯಾಡಿ, நான் உங்க பையனா இருக்கிறதுக்கு நான் லாய்க்கு இல்ல. ನಿನ್ನ ಮಗನಾಗಿರಕ್ಕೆ ನಾನು ಲಾಯಕ್ಕಿಲ್ಲ. நான் உங்களோட ஒரு வேலைக்காரனா திருப்பி வரேன். ನಿನ್ನ ಮನೆಯಲ್ಲಿ ಒಬ್ಬ ಕೆಲಸಗಾರನಾಗಿ ನಾನು ವಾಪಸ್ ಬರ್ತೀನಿ. இந்த ஸ்கிரிப்ட் ரெடி பண்ணிட்டு அவங்க அப்பாவை பார்க்க போறான். ಈ ರೀತಿಯಾಗಿ ಮಾತಾಡ್ತೀನಿ ಅಂತ ಹೇಳಿ ಅವರ ತಂದೆ ಮನೆಗೆ ಅವನು ವಾಪಸ್ ಹೋಗ್ತಾನೆ. அவன் நடந்து போயிட்டே இருக்கான். ಅವನು ನಡೆದು ಹೋಗ್ತಾನೆ ಇದ್ದಾನೆ. ಪ್ರಾಕ್ಟೀಸ್ பண்ணிருக்கான் ಸ್ಕ್ರಿಪ್ಟ್ ಮೈಂಡ್ல. ಏನ್ ಮಾತಾಡಬೇಕು ಅಂತ ಅವನ ಮನಸ್ಸಿನಲ್ಲಿ ಅವನು ಹಂಗೆ ಅಭ್ಯಾಸ ಮಾಡ್ಕೊಂಡು ಹೋಗ್ತಾನೆ. என்ன ಸ್ಕ್ರಿಪ್ಟ್? ಏನು ಅದು ಅಭ್ಯಾಸ ಮಾಡ್ತಾ ಇದ್ದಾನೆ? பையனா இருக்கிறதுக்கு நான் லாய்க்கு இல்ல. ಮಗನಾಗಿರಕ್ಕೆ ನಾನು ಲಾಯಕ್ಕಿಲ್ಲ. நான் ಬಂದು ஒரு ಒಬ್ಬ வேலைக்காரனா வரேன், ಕೆಲಸದವನಾಗಿರ್ತೀನಿ. சரி, ஸ்கிரிப்ட் ரெடி. ಎಲ್ಲ ಏನ್ ಮಾತಾಡ್ಬೇಕು ಅದೆಲ್ಲ ಸಿದ್ಧ. அவங்க அப்பா, ಅವ್ರ ಅಪ್ಪ, எவ்வளவு பேர் நம்புறீங்க இதுதான் பெஸ்ட் அப்பா? பைபிள்ல இருக்கிற பெஸ்ட் அப்பா இதுதான் சொல்றாங்க. கை வைத்து காட்டுங்க பார்க்கலாம். ಬೈಬಲ್ ಅಲ್ಲಿ ಇರೋರಲ್ಲಿ ಈತನೇ ಬೆಸ್ಟ್ ಅಪ್ಪ ಅಂತ ಎಷ್ಟು ಜನ ಹೇಳ್ತೀರಾ? ಕೈಗಳನ್ನ ಎತ್ತಿ ತೋರಿಸ್ರಿ ನೋಡೋಣ. எப்படிங்க இவரு பெஸ்ட் அப்பா? ಹೇಗೆ ಇವರು ಬೆಸ್ಟ್ ಅಪ್ಪ ಅಂದ್ರೆ, பன்னி கொட்டல அவன் பன்னி சாப்பிடுற சாப்பாட சாப்பிட்டுட்டு இருக்கான், அவங்க அப்பா வந்து அவனை கூட்டு போக முடியல, எப்படி இவரு பெஸ்ட் அப்பா? ನೋಡಿ, ಅವನು ಹಂದಿ ಗುಂಪಿನಲ್ಲಿದ್ದು ಹಂದಿ ತಿನ್ನುವಂತ ಕಾಯಿಗಳನ್ನ ತಿಂತಾ ಇದ್ದಾನೆ. ಹಂಗಿದ್ರು ಕೂಡ ಅವ್ರ ತಂದೆ ಬಂದು ಇವನ್ನ ಕರ್ಕೊಂಡು ಹೋಗ್ಲಿಲ್ಲ. எவ்வளவு இன்ஃப்ளூயன்ஷியல் ஆன ஆள் அவரு. ಎಷ್ಟು ಒಂದು ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿ ಆತ. எல்லாரும் சொல்லிருப்பாங்க, உன் பையன் அங்க வந்து பன்னி கொட்டல பன்னி சாப்பிடுற சாப்பாடு சாப்பிட்டுட்டு இருக்கான். ಅವನ್ ಯಾರಾದ್ರೂ ಬಂದು ಹೇಳಿರ್ಲಿಕ್ಕಿಲ್ವಾ, ನಿನ್ನ ಮಗ ಅಲ್ಲಿ ಹಂದಿ ಗುಂಪಿನಲ್ಲಿದ್ದು ಹಂದಿ ತಿನ್ನುವ ಕಾಯಿಗಳನ್ನ ತಿಂತಾ ಇದ್ದಾನೆ ಅಂತ? ஆனா நல்ல அப்பாவனா ஓடி போய் அவன் பையனை கூட்டு வந்திருக்கணும்ல. ಆದ್ರೆ ಒಳ್ಳೆ ತಂದೆ ಆಗಿದ್ರೆ ಆ ಜಾಗಕ್ಕೆ ಓಡಿ ಹೋಗಿ ಮಗನನ್ನ ಕರ್ಕೊಂಡು ಬರ್ಬೇಕಾಗಿತ್ತಲ್ವಾ? ஏன் தெரியுமா அவங்க அப்பா அவர் வீட்லயே வெயிட் பண்ணாரு? ಯಾಕೆ ಗೊತ್ತಾ? ಅಪ್ಪ ತನ್ನ ಮನೆಯಲ್ಲೇ ಕಾಯ್ತಾ ಇದ್ರು. அவன் வேலைக்காரனா இருந்தா எப்படியோ போயிடுவான், அவன் மகனா இருக்கான், கட்டாயமா அவன் திருப்பி என்கிட்ட வருவான்னு ஒரு நம்பிக்கை. ಅವನು ಕೆಲಸದವನಾಗಿದ್ರೆ ಹೆಂಗೋ ಒಂದು ಹೋಗ್ಬಿಡ್ತಾನೆ, ಆದ್ರೆ ಮಗನಾಗಿದ್ರೆ ಖಂಡಿತವಾಗ್ಲೂ ಅವನು ವಾಪಸ್ ಬರ್ತಾನೆ ಅನ್ನುವಂತ ಒಂದು ನಂಬಿಕೆ. ஆண்டவர் நீங்க வந்து ரொம்ப வழி தப்பி புத்தி கெட்டு நீங்க வெளியே போயிருந்தா ஆண்டவர் திருப்பி நீங்க அவர்கிட்ட வருவீங்கன்னு அவரை நம்பி வெயிட் பண்ணிட்டு இருக்காருங்க. ನೀವು ಒಂದು ವೇಳೆ ಮಾರ್ಗ ತಪ್ಪಿ ಬುದ್ಧಿಗೆಟ್ಟು ದೇವರನ್ನು ಬಿಟ್ಟು ನೀವು ದೂರ ಹೋಗಿದ್ರೆ ನೀವು ತಿರುಗಿ ಬರ್ತೀರಿ ಅಂತ ದೇವರು ಖಂಡಿತವಾಗ್ಲೂ ನಿಮಗಾಗಿ ಕಾಯ್ತಾ ಇರ್ತಾರೆ. ಬೈಬಲ್ இப்படி போட்டிருக்கு, அவன் புத்தி தெளிஞ்சு அவன் திருப்பி வந்தான். ಅವನು ಬೈಬಲ್ ಅಲ್ಲಿ ಬರ್ದಿದೆ, ಅವನಿಗೆ ಬುದ್ಧಿ ಬಂದು ತಿರುಗಿ ಅವನ ತಂದೆಯ ಬಳಿಗೆ ಬಂದ. இன்னைக்கு வார்த்தை உங்களுக்குள்ள வர வர உங்க புத்தி தெளியட்டும். ನಿಮಗೆ ವಾಕ್ಯಗಳು ನೀವು ಕಲಿತಾ ಕಲಿತಾ ಆ ಬುದ್ಧಿ ತಿರುಗಿ ನಿಮಗೆ ವಾಪಸ್ ತಲೆ ಮೇಲೆ ಕೈ வெச்சு சொல்லுங்க, என் புத்தி இன்னைக்கு தெளியட்டும். ನಿಮ್ಮ ತಲೆಯ ಮೇಲೆ ಕೈಗಳನ್ನಿಟ್ಟು ಹೇಳ್ರಿ, ನನ್ನ ಬುದ್ಧಿ ನನಗೆ ತಿರುಗಿ ಬರಲಿ. ஆண்டவர் கிட்ட நான் திருப்பி வர போறேன். ನಾನು ದೇವರ ಬಳಿಗೆ ತಿರುಗಿ ಬರಕಿದ್ದೀನಿ. ஹalleluya, ஹalleluya. அவன் திருப்பி வந்து அவங்க அப்பா பார்க்கறான்.
ಅವನು ತಿರುಗಿ ಬಂದು ತಂದೆಯನ್ನು ನೋಡ್ತಾನೆ. அப்பா ஓடி வராரு, ಅಪ್ಪ ಓಡಿ ಬರ್ತಾರೆ, வந்து அவனை பிடிக்கிறாரு, ಬಂದು ಅವ್ರನ್ನ ಹಿಡ್ಕೊಳ್ತಾರೆ. ஸ்கிரிப்ட் ரெடி ஆயிடுச்சு. ಅವನು ಮಾತಾಡ್ಬೇಕಾದ್ರೆ வாயை திறந்து அவன் சொல்றான், ಅವನು ಬಾಯಿ ತೆಗೆದು ಹೇಳ್ತಾನೆ, அப்பா ಅಪ್ಪ நான் வந்து வேலைக்காரனா திருப்பி வரேன், ಓ ನಾನು ಕೆಲಸದವನಾಗಿ ತಿರುಗಿ ಬರ್ತೀನಿ, நான் பையனா திருப்பி வரತ್ತೆ நான் லாய்க்கு இல்ல, ಮಗನಾಗಿ ತಿರುಗಿ ಬರಕ್ಕೆ ನನಗೆ ಲಾಯಕ್ಕಿಲ್ಲ. அவங்க அப்பா அதெல்லாம் கேட்டுட்டு ಅಪ್ಪ ಅದನ್ನೆಲ್ಲ ಕೇಳಿಸ್ಕೊಂಡು அவன்கிட்ட பேசாம ಅವನೊಟ್ಟಿಗೆ ಮಾತಾಡದೆ பின்னாடி திரும்பி சொல்றாரு, ತಿರುಗಿ ನೋಡಿ ಹೇಳ್ತಾರೆ, என் பையன் திருப்பி உள்ள ಓ வந்துட்டான். ನನ್ನ ಮಗನು ತಿರುಗಿ ಒಳಗೆ நல்லா கைகளை தட்டி ஒரு அல்லேலூயா சொல்லுங்க. ಕೈಗಳನ್ನ ತಟ್ಟಿ ಹೇಳ್ರಿ. When you come with your insecurities to God, God's love will consume your insecurities. ನೋಡಿ, ನೀವೊಂದು ಅನುಮಾನದಿಂದ ಸಂದೇಹದಿಂದ ದೇವರ ಬಳಿಗೆ ಬರೋದಾದ್ರೆ ದೇವರ ಪ್ರೀತಿ ಆ ಸಂದೇಹಗಳನ್ನೆಲ್ಲ When you come with your doubts to God, the love of God will consume your doubt. ನಿಮ್ಮ ಸಂದೇಹದಿಂದ ದೇವರ ಬಳಿಗೆ ಬರುವಾಗ ದೇವರ ಪ್ರೀತಿ ಆ ಸಂದೇಹಗಳನ್ನೆಲ್ಲ ನೀಗಿಸಿ ಬಿಡುತ್ತದೆ. When you come with your failure mentality to God, God's love will consume all the failure. ನೀವು ಸೋತು ಹೋದಂತ ಮನಸ್ಥಿತಿಯಿಂದ ದೇವರ ಬಳಿಗೆ ಬರುವಾಗ ದೇವರ ಪ್ರೀತಿ ಅದನ್ನೆಲ್ಲ ನೀಗಿಸಿ ಬಿಡುತ್ತದೆ. எவ்வளவு பேரை நம்புறீங்க? ಎಷ್ಟು ಜನ ನಂಬ್ತೀರಿ? நான் பயத்துல ஆண்டவர்கிட்ட வராம இருந்திருக்கிறேன் பாஸ்டர். ನಾನು ಭಯದಿಂದ ದೇವರ ಬಳಿಗೆ ಬರಕಾಗ್ತಾ ಇಲ್ಲ. ஆண்டவர் உங்களை பார்த்து சொல்றாரு, ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, என் பையன் என் மக திருப்பி வருவான்னு நான் நம்பி வெயிட் பண்ணிட்டு இருக்கேன். இன்னைக்கு மண்டியால நிறைய ஆட்கள் திருப்பி ஆண்டவருக்குள்ள வர ஒரு காலகட்டத்துக்குள்ள நம்ம வந்துட்டோம். தலைக்கு மேல கையை தட்டி சொல்லுங்க, நான் திருப்பி ஆண்டவர்கிட்ட வர போறேன். ನನ್ನ ಮಗನು ತಿರುಗಿ ನನ್ನ ಬಳಿಗೆ ಬರ್ತಾನೆ ಅನ್ನೋ ನಂಬಿಕೆಯಿಂದ ದೇವರು ಕಾಯ್ತಾ ಇದ್ದಾರೆ. ಇವತ್ತು ಮಂಡ್ಯದಲ್ಲಿ ಅನೇಕರು ಕಳೆದು ಹೋದಂತವರು ತಿರುಗಿ ದೇವರ ಸಮ್ಮುಖಕ್ಕೆ ಅವರು ಬರುವವರಾಗಿದ್ದಾರೆ. ನಂಬುವವರು ನೀವು ಕರಗಳನ್ನ ತಟ್ಟಿ ಹೇಳ್ರಿ, ನಾನು ತಿರುಗಿ ನಿನ್ನ ಸಮ್ಮುಖಕ್ಕೆ ಬರ್ತೇನೆ ಸ್ವಾಮಿ. நீங்க இப்ப எந்த ஏரியா உங்க லைஃப்ல தோல்வியில இருக்குன்னு எனக்கு தெரியாது. ನೀವು ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಒಂದು ಸೋಲಿನಲ್ಲಿ ಇದ್ದೀರೋ ನನಗೆ ಗೊತ್ತಿಲ್ಲ. Have you lost your direction? God is coming to you. ನೀವು ಒಂದು ವೇಳೆ ನಿಮ್ಮ ಮಾರ್ಗವನ್ನು ತಪ್ಪಿಸಿಕೊಂಡಿದ್ದೀರಾ, ದೇವರು ನಿಮ್ಮ ಬಳಿಗೆ ಬರ್ತಾರೆ. Have you lost your value? Pick up the Bible, find your value and dust off the ground. ನಿಮ್ಮ ಮೌಲ್ಯವನ್ನ ನೀವು ಕಳೆದುಕೊಂಡಿದ್ದೀರಾ, ನಿಮ್ಮ ಸತ್ಯವೇದವನ್ನ ತೆಗೆದುಕೊಳ್ಳ್ರಿ, ವಾಕ್ಯಗಳನ್ನ ಧ್ಯಾನಿಸ್ರಿ, ಆ ಬೆಳಕನ್ನ ಹಚ್ಚಿರಿ, ಆ ಧೂಳನ್ನೆಲ್ಲ ತೆಗೆದುಹಾಕ್ರಿ. If you have lost your purpose, don't make a script, just come back. Let God write your script for your life. ದೇವರು ನಿಮಗೆ ಇಟ್ಟಿರುವಂತ ಉದ್ದೇಶವನ್ನು ನೀವು ಕಳ್ಕೊಂಡಿದ್ದೀರಾ, ನಿಮ್ಮದೇ ಆದ ಮಾತುಗಳನ್ನ ಬರಿತಾ ಇರಬೇಡ್ರಿ, ದೇವರ ಬಳಿಗೆ ತಿರುಗಿ ಬಂದು ಬಿಡ್ರಿ. But whatever area you are lost, today God wants to find you, restore you and lift you. ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯಗಳಲ್ಲಿ ನೀವು ಸೋತು ಹೋಗಿದ್ರು, ಕಳೆದು ಹೋಗಿದ್ರು, ದೇವರು ನಿಮ್ಮನ್ನ ಹುಡುಕಿ ಹೊತ್ತುಕೊಂಡು ತಿರುಗಿ ಸ್ಥಾಪಿಸಕ್ಕೆ ಬಯಸುವರಾಗಿದ್ದಾರೆ. Can you stand with me in God's presence? ನೀವೆಲ್ಲ ಇರುವಂತ ಸ್ಥಳಗಳಲ್ಲಿ ಎದ್ದು ನಿಂತ್ಕೊಳ್ರಿ ಪ್ರಿಯರೇ. Hallelujah. தூக்கி எறியப்பட்ட என்னை வேண்டும் என்று சொல்லி தேடி வந்த நல்ல நேசரே, கைகளை உயர்த்தி, தூக்கி எறியப்பட்ட என்னை வேண்டும் என்று சொல்லி தேடி வந்த நல்ல நேசரே, அழகான கண்கள் என்னை கண்டதாலே முடிந்ததென்று நினைத்த நான் உயிர் வாழ்கின்றேன். அழகான கண்கள் என்னை கண்டதாலே முடிந்ததென்று நினைத்த நான் உயிர் வாழ்கின்றேன். சொல்லுங்க, தூக்கி எறியப்பட்ட என்னை வேணும் என்று சொல்லி தேடி வந்த நல்ல நேசரே, ஓ தூக்கி எறியப்பட்ட என்னை வேணும் என்று சொல்லி தேடி வந்த நல்ல நேசரே, கைகளை உயர்த்தி, அழகான கண்கள் என்னை கண்டதாலே முடிந்ததென்று நினைத்த நான் உயிர் வாழ்கின்றேன். அழகான கண்கள் என்னை கண்டதாலே முடிந்ததென்று
வாழ்கின்றேன். Today I feel in my spirit, ನನ್ನ ಆತ್ಮದಲ್ಲಿ ನಾನು ಅನುಭವಿಸ್ತಾ ಇರೋದೇನೆಂದ್ರೆ, if you have lost your value today, God wants you to find it. ನಿಮ್ಮ ಮೌಲ್ಯವನ್ನು ನೀವು ಕಳೆದುಕೊಂಡಿದ್ರೆ ದೇವರು ಅದನ್ನು ಹುಡುಕಿ If ಕೊಡಕ್ಕೆ you have lost your direction, God wants you to find it. ನೀವೊಂದು ವೇಳೆ ನಿಮ್ಮ ಮಾರ್ಗ ತಪ್ಪಿ ಹೋಗಿದ್ರೆ, If you have lost your purpose, God wants you to find it tonight. ನಿಮ್ಮ ಉದ್ದೇಶವನ್ನು ನೀವು ಕಳೆದುಕೊಂಡಿದ್ರೆ ನೀವು ತಿರುಗಿ ಅದನ್ನ ಹುಡುಕಿ ಬರಬೇಕಂತ There ದೇವರು is ಬಯಸ್ತಾರೆ. restoration at the feet of Jesus. ಯೇಸುವಿನ ಪಾದಗಳ ಬಳಿಯಲ್ಲಿ ಮರುಸ್ಥಾಪನೆ ಇದೆ. I'm going to ask Pastor to come and pray over all of us right now. ಪಾಸ್ಟರ್ ಅವರು ಬಂದು ನಿಮ್ಮ ಎಲ್ಲರಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. You know where you lack it. ನಿಮಗೆ ಗೊತ್ತು ನೀವು ಎಲ್ಲಿ ಏನನ್ನ ಕಳ್ಕೊಂಡಿದ್ದೀರಿ. Let the glory of God come and consume you tonight. ಈ ರಾತ್ರಿಯಲ್ಲಿ ದೇವರ ಮಹಿಮೆ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳಲಿ. Let's lift your hands wherever you are. ನೀವಿರುವಂತ ಸ್ಥಳಗಳಲ್ಲಿ ಎರಡು ಕರಗಳನ್ನ ಚಾಚಿಕೊಳ್ಳ್ರಿ ಪ್ರಿಯರೇ. Praise Jesus, hallelujah. Praise, praise, praise. ಎಲ್ಲರ ಬಾಯಿಗಳನ್ನು ತೆರೆದೆಲ್ಲರೂ ಸ್ತೋತ್ರ ಮಾಡೋಣ ಪ್ರಿಯರೇ. ದೇವರ ವಾಕ್ಯಗಳನ್ನು ನಾವು ಕೇಳಿದ್ದೇವೆ. ಇಂದು ರಾತ್ರಿ ಸಮಯ ಸಹೋದರ ಸಹೋದರಿ, ನಾನು ನಂಬುತ್ತೇನೆ the Holy Spirit spoke to us. ದೇವರಾತ್ಮ ನಮ್ಮೊಂದಿಗೆ ಮಾತನಾಡಿದ್ದಾರೆ. Praise God. ನೀವು ಒಂದು ವೇಳೆ ದಾರಿ ತಪ್ಪಿ ಹೋಗಿರಬಹುದು, ತುಂಬಾ ದೂರ ಹೋಗಿರಬಹುದು ಪ್ರಿಯರೇ. ನಿಮ್ಮನ್ನು ಹುಡುಕಿ ಯೇಸು ಬರುವವರಾಗಿದ್ದಾರೆ. ಯೇಸು ಬರುವವರಾಗಿದ್ದಾರೆ. ಯೇಸು ಬರುವವರಾಗಿದ್ದಾರೆ. ನಿನ್ನ ಅಮೂಲ್ಯವನ್ನು, ಮೌಲ್ಯವಾದ ಕಾರ್ಯಗಳನ್ನು ನೀನು ಕಳ್ಕೊಬಿಟ್ಟಿದ್ಯಾ. ಅದು ಒಂದು ವೇಳೆ ನಿನ್ನ ಅಭಿಷೇಕ ಇರಬಹುದು, ಅದು ಒಂದು ವೇಳೆ ನಿನ್ನ ಸಮಾಧಾನ ಇರಬಹುದು, ನಿಮ್ಮ ಒಂದು ಶಾಂತಿ ಇರಬಹುದು, ದೇವರು ನಿಮಗೆ ಕೊಟ್ಟಂತ ಆ ಕೃಪಾ ವರಗಳಿರಬಹುದು, ಅಂತಸ್ತಿರಬಹುದು, ಹೆಸರಿರಬಹುದು. ಎಲ್ಲಿಯೋ ಒಂದು ಕಡೆ ನೀವು ಕಳ್ಕೊಂಡಿರಬಹುದು. ದಟ್ ಇಸ್ ಸೋ ವ್ಯಾಲ್ಯೂಬಲ್. ಬಟ್ ಇವತ್ತು ನೀವು ಆ ದೀಪವನ್ನು ಹಚ್ಚಕ್ಕೆ ತೀರ್ಮಾನಿಸ್ತೀರಿ. ಎಷ್ಟು ಜನ ನೀವು ಹೇಳ್ತೀರಾ, ದೇವರ ವಾಕ್ಯ ಎಂಬ ದೀಪವನ್ನು ನಾನು ಹಚ್ಚುತ್ತೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಂದು ನೋಡದೆ ದೇವರ ವಾಕ್ಯಗಳನ್ನು ನೀವು ಹಚ್ಚಿ ಪ್ರಿಯರೇ, ನಿಮ್ಮಲ್ಲಿರುವಂತಹ ಕತ್ತಲೆಯಾದ ಕಾರ್ಯಗಳು ನೀಗಲಿ. ಆ ಧೂಳೆಲ್ಲ ಹೋಗುತ್ತದೆ ಯೇಸುವಿನ ನಾಮದಲ್ಲಿ. ಆ ಮೌಲ್ಯ ನಿಮಗೆ ಸಿಗುವಂಥದ್ದಾಗಿದೆ. ಆಶೀರ್ವಾದ ನಿಮ್ಮನ್ನು ಹುಡುಕಿ ಬರುವಂಥದ್ದಾಗಿದೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ದಾರಿ ತಪ್ಪಿ ಹೋದಂತ ಮಗನ ರೀತಿನಲ್ಲಿದ್ದೀರಾ. ಬುದ್ಧಿ ಕೆಟ್ಟು ಹೋಗಿ ಅವನು ತಂದೆ ಇನ್ನು ಜೀವಂತವಾಗಿರುವಾಗಲೇ ಅವನು ಹೇಳಿದ, ನನಗೆ ಆಸ್ತಿ ಕೊಟ್ಟು ಬಿಡಿರಿ. ಪ್ರಿಯ ಸಹೋದರ ಸಹೋದರಿ, ಸಮಟೈಮ್ಸ್ ನಮ್ಮ ಒಂದು ಹಠಮಾರಕನೇ ಕರ್ತನು ಎಲ್ಲವನ್ನು ನಮ್ಮ ಕೈಗೆ ಕೊಟ್ಟು ಬಿಡಬಹುದು. ಆದರೆ ನಮಗೆ ಗೊತ್ತಾಗುತ್ತದೆ, ದೂರಕ್ಕೆ ನಾವು ಹೋಗಿ ಬಿಡುವಾಗ, ತಂದೆಯನ್ನು ಬಿಟ್ಟು ನಾವು ದೂರಕ್ಕೆ ಹೋಗುವಾಗ ನಾವು ಬುದ್ಧಿ ಕೆಟ್ಟು ನಡೆಯುವವರಾಗಿರ್ತೀವಿ. ಈ ಲೋಕದ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳುವವರಾಗಿರ್ತೀವಿ. ಈ ಹಂದಿ ಈ ಅಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ. ಅಶುದ್ಧದಲ್ಲಿ ಸಿಕ್ಕಿಕೊಳ್ಳುವವನಾಗಿದ್ದಾನೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಅವನಿಗೆ ಬುದ್ಧಿ ಬಂತು. ಯಾರಾದರೂ ಹೇಳ್ತೀರಾ ಅವನಿಗೆ ಬುದ್ಧಿ ಬಂತು? ಇಂದು ರಾತ್ರಿ ಸಮಯ ನಮಗೆ ಆ ಬುದ್ಧಿ ಬರುವಾಗ ನಾವಿರುವ ಸ್ಥಿತಿಗತಿಗಳಿಂದಾನೆ ನಾವು ಹಿಂದಕ್ಕೆ ಬರುವವನಾಗಿರಬೇಕು. ಎಷ್ಟು ಜನ ನೀವು ಹೇಳ್ತೀರಾ, ಇಟ್ಸ್ ಟೈಮ್ ಟು ಗೋ ಬ್ಯಾಕ್ ಟು ಮೈ ಫಾದರ್ಸ್ ಹೌಸ್, ಇಟ್ಸ್ ಟೈಮ್ ಟು ಗೋ ಟು ಮೈ ಫಾದರ್. ನನ್ನ ತಂದೆಯ ಬಳಿಗೆ ನಾನು ಹೋಗಬೇಕೆಂದು ಎಷ್ಟು ಜನ ನೀವು ತೀರ್ಮಾನಿಸ್ತೀರಾ ಪ್ರಿಯರೇ? ಆ ತಂದೆ ನಿನಗಾಗಿ ಕಾಯ್ತಾ ಇದ್ದಾರೆ. ಸಹೋದರ ಸಹೋದರಿ, ತುಂಬ ದೂರ ಹೋಗ್ಬಿಟ್ಟಿರಬಹುದು ನೀನು. ಕಮ್ ಬ್ಯಾಕ್. ಹಿ ಇಸ್ ವೇಟಿಂಗ್. ಜೀಸಸ್ ಇಸ್ ವೇಟಿಂಗ್ ಫಾರ್ ಯು. ಜೀಸಸ್ ಇಸ್ ವೇಟಿಂಗ್. ಯೇಸಪ್ಪ, ನಿನ್ನ ದಯೆ, ನಿನ್ನ ಕೃಪೆ ನನಗೆ ಸಾಕು. ಅವನೊಂದು ತೀರ್ಮಾನ ಮಾಡಿ ಅವನ ಮನಸ್ಸಿನಲ್ಲಿ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಹೋಗುವವನಾಗಿದ್ದಾನೆ. ನಾನು ಸುಮ್ಮನೆ ಒಂದು ಆಳಾಗಿರ್ತೇನೆ, ಮಗನೆಂದು ಎನ್ನಿಸಿಕೊಳ್ಳಕ್ಕೆ ನಾನು ಯೋಗ್ಯನಿಲ್ಲ.
ಪ್ರಿಯರು, ನೀವು ಯಾರಾದರೂ ಆ ರೀತಿ ಯೋಚಿಸ್ತಾ ಇದ್ದೀರಾ? ನಾವು ಆಳುಗಳೇ ಇಲ್ಲ, ಆದರೆ ನಾವು ಮಗನು ಮಗಳಾಗಿದ್ದೀವಿ. ಮಗನು ಮಗಳಾಗಿದ್ದೀವಿ. ಥ್ಯಾಂಕ್ ಯು ಜೀಸಸ್. ಸೊ ಇಂದು ರಾತ್ರಿ ಸಮಯ ಒಂದು ತೀರ್ಮಾನ ಮಾಡೋಣ. ಈ ವಾಕ್ಯಗಳಿಂದ ನಾನು ಆಶೀರ್ವಾದ ಹೊಂದಿಕೊಂಡಿದ್ದೀನಿ. ನೀವು ಇಲ್ಲಿಂದ ಹೋಗುವಾಗ ಪ್ರಿಯರೇ, ಆ ದೈವಿಕವಾದ ಒಂದು ನಂಬಿಕೆಯಿಂದ ನೀವು ಹೋಗಬೇಕು. ಇಂದು ರಾತ್ರಿ ಸಮಯ 2 ಕರಗಳನ್ನು ಮೇಲೆ ಕೆತ್ತಿಕೊಳ್ಳಿ ಪ್ರಿಯರೇ. Praise Jesus. Praise God. Hallelujah. ಅವರು ನಮ್ಮನ್ನು ಹೊತ್ತುಕೊಳ್ಳುವಂತ ದೇವರು. Hallelujah. ಒಳ್ಳೆ ಕುರುಬನು, ಒಳ್ಳೆ ಕುರುಬನು ನಿಮಗೆ ಏನೋ ಒಂದು ಸರಪಳಿಗಳನ್ನು ಹಾಕಿ ಹಗ್ಗಗಳನ್ನು ಕಟ್ಟಿ ನಿಮ್ಮನ್ನು ಎಳ್ಕೊಂಡು ಹೋಗಕ್ಕೆ ಅವರು ಬಂದಿಲ್ಲ. ಆದರೆ ನಿಮ್ಮನ್ನು ತನ್ನ ಒಂದು ಭುಜದ ಮೇಲೆ ಹೊತ್ತುಕೊಳ್ಳಕ್ಕೆ ಇಂದು ರಾತ್ರಿ ನಮ್ಮ ನಡುವೆ ಬಂದಿದ್ದಾರೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. Hallelujah. Hallelujah. ತುಕಿ ಸುಮಪಿರೇ. Thank you Lord. ಹೊತ್ತುಕೊಳ್ಳುವಿರೆ ಜೀವನವೆಲ್ಲ, ಹೊತ್ತುಕೊಳ್ಳುವಿರೆ ಜೀವನವೆಲ್ಲ. ನಿನ್ನ ಕೈಗಳಲ್ಲಿ ನಾನಿರುವೆ, ಭಯವಿಲ್ಲದೆ ಬಾಳುವೆನು. ಹೇಳಿ ಎಲ್ಲ ಸೇರಿ. ಹೊತ್ತುಕೊಳ್ಳುವಿರೆ ಜೀವನವೆಲ್ಲ, ಹೊತ್ತುಕೊಳ್ಳುವಿರೆ ಜೀವನವೆಲ್ಲ. Yes Lord. ನಿನ್ನ ಕೈಗಳಲ್ಲಿ ನಾನಿರುವೆ, ಭಯ ಇಲ್ಲದೆ ಭಯವಿಲ್ಲದೆ ಬಾಳುವೆನು. ತೂಕಿ ಸುಮಪೀರೆ ಬಾಳ್ನಾಳೆಲ್ಲ, ತೂಕಿ ಸುಮಪೀರೆ ಬಾಳ್ನಾಳೆಲ್ಲ. ಸುಮಪಿರೇ. உந்தன் தோள்களில் நான் கிடப்பேன், பயமின்றி வாழ்ந்திடுவேன். தூக்கி சுமப்பீரே வாழ்நாளெல்லாம், தூக்கி சுமப்பீரே வாழ்நாளெல்லாம். Hallelujah. உந்தன் தோள்களில் நான் கிடப்பேன், பயமின்றி வாழ்ந்திடுவேன். Hallelujah. ಕೈಗಳನ್ನು ತಟ್ಟಿ ಯೇಸುವಿಗೆ ಮಹಿಮೆ ಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಈ 2 ದಿನ ಕೂಟವನ್ನು ಕರ್ತನ ಆಶೀರ್ವದಿಸೋದಕ್ಕಾಗಿ ಕೈ ತಟ್ಟಿ ಸ್ತೋತ್ರ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. Hallelujah. Wonderful Jesus. Hallelujah. ನನಗೆ ಒಂದು ಆಶೀರ್ವಾದವಾಗಿದ್ದದಕ್ಕಾಗಿ ಸ್ತೋತ್ರ. ಓ ಕರ್ತನೆ, ಈ ಒಂದು ಕೂಟದಲ್ಲಿ ನಾನು ಕೇಳಿಸಿಕೊಂಡಂತ ದೇವರ ವಾಕ್ಯ ಅದು ನನಗಾಗಿನೇ ಇತ್ತು ಎಂದು ಹೇಳುವವರೆಲ್ಲ ಕೈಗಳನ್ನು ತಟ್ಟಿ ಸ್ತೋತ್ರ ಮಾಡುತ್ತಾನೆ ಇರಿ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಈ ಅಕ್ಟೋಬರ್ ತಿಂಗಳು ಒಂದು ವಿಶೇಷವಾದ ತಿಂಗಳಾಗಿರಕ್ಕಿದೆ. ಈ ಅಕ್ಟೋಬರ್ ತಿಂಗಳು ತನ್ನ ವಾಕ್ಯಗಳ ಮೂಲಕ ಕರ್ತನ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶೀರ್ವದಿಸಕ್ಕೆ ಶಕ್ತರಾಗಿದ್ದಾರೆ. ಇನ್ನು ನಾವು ಭಯವಿಲ್ಲದೆ ಬಾಳೋಣ, ದಿಗಿಲಿಲ್ಲದೆ ಬಾಳೋಣ. ಯಾಕಂದ್ರೆ ಒಳ್ಳೆ ಕುರುಬನು ಆತನು ನಮ್ಮನ್ನು ಹೊತ್ತುಕೊಂಡು ನಡೆಸುವವನಾಗಿರುತ್ತಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. Hallelujah. 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 ಆ 99 ಜನರು ನಮ್ಮನ್ನು ಕೆಳ ಸ್ಥಿತಿನಲ್ಲಿ ನೋಡುವುದಿಲ್ಲ. ಅವರು
ತಲೆ ಎತ್ತಿ ನೋಡಕ್ಕಿದ್ದಾರೆ. ಕಾರಣ ಏನಂದ್ರೆ ನಾನು ಕೆಳಗಡೆ ಬೀಳಲ್ಪಟ್ಟವನಲ್ಲ, ಯೇಸುವಿನ ಆ ಭುಜದ ಮೇಲೆ ಇರುವವನಾಗಿರುವಾಗ ಎಲ್ಲರೂ ನನ್ನ ನೋಡುವವರಾಗಿದ್ದಾರೆ. ನನ್ನ ಉನ್ನತ ಸ್ಥಿತಿ ಬರುತ್ತದೆ. ಓ, ಕರ್ತನು ನನ್ನನ್ನು ಮೇಲಾಗಿಡಕ್ಕಿದ್ದಾರೆ, ಕೆಳಗಿನವನಾಗಿಲ್ಲ, ಬಾಲವಾಗಿಲ್ಲ, ಶಿರಸ್ಸಾಗಿಡಕ್ಕಿದ್ದಾರೆ. ಹಾಲೆಲೂಯ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಕರ್ತನ ಆಶೀರ್ವಾದ ಮಾಡುತ್ತಾರೆ. ನಮ್ಮವರು ಕೈ ತಟ್ಟಿ ಸ್ತೋತ್ರ ಮಾಡಿರಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಐ ಆಮ್ ಸೀಟೆಡ್ ಆನ್ ದಿ ಹೆವೆನ್ಲಿ ಪ್ಲೇಸಸ್. ಯೇಸು ನನ್ನೊಂದಿಗಿದ್ದಾರೆ. ಪರಲೋಕದ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ word and for the revelations, oh God. Lord Jesus, we are being blessed. You're all, Lord, always you speak to us through your word. And tonight also, oh God, we received that Rhema word into our lives. Thank you, Jesus. Once again, Lord, you have proved your faithfulness through your word, speaking to us very clearly. And tonight the presence of God was very tangible and we experienced, oh God. Father, I pray in the name of Jesus that you will bless each and every one of us. Prati obbarina ಆಶೀರ್ವಾದ ಮಾಡು. Lord, we pray for your servant. Bless Pastor Melvin, bless his family, bless his church. Use him more and more mightily. And I pray, Lord, wherever he goes, people's life will be transformed and people will come to the saving knowledge of Jesus Christ. Thank you, Lord, for everything that he does for your ministry. Thank you, Jesus. ಇಂದು ರಾತ್ರಿ ಎಲ್ಲರನ್ನ ಆಶೀರ್ವಾದ ಮಾಡು. ಮಂಗಳವಾರ ನಡೆಯುವ ಕೂಟಕ್ಕಾಗಿ ಎಲ್ಲ ಕೈಗಳನ್ನು ಎತ್ತಿಸಿ ಸ್ತೋತ್ರಿಸೋಣ. ಆಶೀರ್ವಾದ ಮಾಡಿ ಎಂದು ಕೇಳೋಣ. ಕಮಾನ್ ಬಾಯಿ ತೆರೆದು ಸ್ಪೀಕ್ ಅ ವರ್ಡ್ ಆಫ್ ಬ್ಲೆಸ್ಸಿಂಗ್ over all our church youths, that God will bless that ignite meeting. ಮಂಗಳವಾರ ಕೂಟವನ್ನು ಆಶೀರ್ವಾದ ಮಾಡು. ನಿನಗೆಲ್ಲ ಮಹಿಮೆ ಉಂಟಾಗಲಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲ ನಮ್ಮೆಲ್ಲರೊಂದಿಗಿರಲಿ. ಆಮೇನ್, ಆಮೇನ್. ನನ್ನ ಮನವೇ ಹೋನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರಾಮನ ಕೀರ್ತಿಸ್ರಿ. ನನ್ನ ಮನವೇ ಹೋನು ಕೊಂಡಾಡು, ಮಾಡಿದ ಉಪಕಾರಗಳು ಒಂದನ್ನು ಮರೆಬೇಡ. ಆಮೇನ್, ಆಮೇನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನ ನಿಮ್ಮನ್ನು ಆಶೀರ್ವದಿಸಿ. ಒಂದ್ಸತಿ ಕೈ ತಟ್ಟಿ ಏಸಪ್ಪಗೆಲ್ಲ ಮಹಿಮೆ ಕೊಡೋಣ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ಸೊ ಜ್ಞಾಪಕ ಇಟ್ಕೊಳ್ಳಿರಿ, ಟ್ಯೂಸ್ಡೇ ಇಗ್ನೈಟ್ ಯೂತ್ ಮೀಟಿಂಗ್ ಮಿಸ್ ಮಾಡದೆ ಬನ್ನಿರಿ. ಕರ್ತನ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಇನ್ನು ಯಾರಾದರೂ ಕರ್ತನ ಭೋಜನ ತಗೊಂಡಿಲ್ಲ ಅಂದರೆ ಮೇಲ್ಗಡೆ ಹಾಲ್ಗೆ ನೀವು ಹೋಗಬಹುದು. ಪ್ರೈಸ್ ಗಾಡ್.